ಹಲ್ಲೆಲೂಯಾ. ದೇವ್ರ ನಾಮಕ್ಕೆ ಸ್ತೋತ್ರವಾಗಲಿ. ಈ ಸಮಯದಲ್ಲಿ ಸಂದೇಶಕ್ಕೆ ಹೋಗೋದಕ್ಕಿಂತ ಮುಂಚೆ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಲೋಕದಲ್ಲಿರುವ ದೇವರೇ, ನಿನಗೆ ಸ್ತೋತ್ರ, ನಿನ್ನ ಕೃಪೆಗಾಗಿ ಮಹಿಮೆಗಾಗಿ ಸ್ತೋತ್ರ. ಮನೆಯಲ್ಲ ಕೈಲೊಪ್ಪಿಸಿಕೊಡ್ತೇವೆ. ಪ್ರವಾದಿ ಸಂದೇಶ ಇದು ಅರ್ಥ ಮಾಡಿಕೊಳ್ಳೋಕೆ ನಿನ್ನ ಜ್ಞಾನ ಬೇಕು ದೇವರೇ. ನಿನ್ನ ಜ್ಞಾನವನ್ನು ಅನುಗ್ರಹಿಸು. ಆನ್ಲೈನ್ ನೋಡುವಂಥ, ಕೇಳಿಸ್ಕೊಳ್ಳುವಂಥ ಮತ್ತು ಇಲ್ಲಿ ಕೇಳಿಸ್ಕೊಳ್ಳುವಂಥ ಪ್ರತಿಯೊಬ್ಬರನ್ನು ಕೂಡ ನೀನು ಆಶೀರ್ವದಿಸಿ ಅವರವರ ಅವಶ್ಯಕತೆಗಳನ್ನು ದೇವರೇ ನೀನು ಪೂರೈಸಿ, ಆತ್ಮದ ಅವಶ್ಯಕತೆಗಳು ಏನಿದೆ ಎಂಬುದಾಗಿ ಅದನ್ನು ನೀನು ಕರ್ತನೆ ಬಲ್ಲವನಾಗಿದ್ದೀ, ಅದನ್ನು ಪೂರೈಸಿ ಆಶೀರ್ವದಿಸು. ಜೊತೆಗಿರು, ಇವತ್ತು ಕಾಪಾಡು. ವಾಕ್ಯದ ಮೂಲಕ ನಿನ್ನ ಮೈ ಹೊಂದಬೇಕಾಗಿದೆ. ಯೇಸು ಕ್ರಿಸ್ತನ ಹೆಸರಲ್ಲಿ ಬೇಡಿ ಹೊಂದಿದ್ದೇನೆ. ಆಮೆನ್. ಆಮೆನ್. ಸಂದೇಶದ ಹೆಸರು ಯೇಸು ಕ್ರಿಸ್ತನ ಪ್ರಕಟಣೆ. ಪಾಪದಲ್ಲಿ ಹುಟ್ಟಿದ ಮನುಷ್ಯನ ಮೇಲೆ ದೇವರು ಸಭೆಯನ್ನು ಕಟ್ಟುವುದಿಲ್ಲ. ಪಾಪದಲ್ಲಿ ಹುಟ್ಟಿದಂಥ ಮನುಷ್ಯನ ಮೇಲೆ ದೇವರ ಸಭೆಯನ್ನು ಏನು ಮಾಡಲ್ಲ, ಕಟ್ಟೋದಿಲ್ಲ. ಪೇತ್ರನ ಮೇಲೆ ಸಭೆ ಕಟ್ಟಿದ್ದಾನೆ ಎಂದು ಸಂಪ್ರದಾಯ ಸಭೆಯವರು ಹೇಳ್ತಾರೆ. ಅಂದರೆ ರೋಮನ್ ಕ್ಯಾಥಲಿಕ್ನವ್ರು ಹೇಳ್ತಾರೆ, ಪೇತ್ರನ ಮೇಲೆ ಸಭೆ ಕಟ್ಟಲ್ಪಟ್ಟಿದೆ ಅಂತ. ರೋಮನ್ ಕ್ಯಾಥಲಿಕ್ನವ್ರು ಏನು ಮಾಡ್ತಾರೆ, ಅವರು ಹೇಳ್ತಾರೆ. ಪ್ರೊಟೆಸ್ಟೆಂಟ್ನವ್ರು ಹೇಳೋದೇನಪ್ಪ ಅಂದರೆ ಕ್ರಿಸ್ತನ ಮೇಲೆ ಸಭೆ ಕಟ್ಟಿದೆ ಅಂತ ಹೇಳ್ತಾರೆ. ಇದು ತಪ್ಪು, ಅದು ಕೂಡ ತಪ್ಪು. ಹಲ್ಲೆಲೂಯಾ. ಎರಡೂ ಕೂಡ ತಪ್ಪಾದವುಗಳಾಗಿವೆ. ರೋಮನ್ ಕ್ಯಾಥಲಿಕ್ನವ್ರು ಏನಂತಾರೆ, ಪೇತ್ರನ ಮೇಲೆ ಸಭೆ ಕಟ್ಟಲ್ಪಟ್ಟಿದೆ ಅಂತ. ಈ ಪೆಂತೆಕೋಸ್ತ ಅಂದರೆ ಸಂಪ್ರದಾಯ ಸಭೆಯರು ಏನು ಹೇಳ್ತಾರೆ, ಕ್ರಿಸ್ತನ ಮೇಲೆ ಸಭೆ ಕಟ್ಟಲ್ಪಟ್ಟಿದೆ ಅಂತ ಹೇಳ್ತಾರೆ. ಕ್ರಿಸ್ತನ ಮೇಲೂ ಅಲ್ಲ, ಪೇತ್ರನ ಮೇಲೆ ಕೂಡ ಅಲ್ಲ. ಪ್ರಕಟಣೆಯ ಮೇಲೆ ಸಭೆ ಕಟ್ಟಲ್ಪಟ್ಟಿದೆ. ಪ್ರಕಟಣೆ ದೇವರ ರಹಸ್ಯ, ಗುಟ್ಟಿನ ಮೇಲೆ ಸಭೆ ಇದೆ. ಬಂಡೆ ಅಂದರೆ ಪ್ರಕಟಣೆ ಅಂತ. ಈ ಬಂಡೆ ಮೇಲೆ ಸಭೆ ಕಟ್ಟಿರೋ ಅರ್ಥೇನು, ಗುಟ್ಟಿನ ಮೇಲೆ. ಪೇತ್ರನಿಗೆ ದೇವರು ಹೇಳಿದ, ಈ ಗುಟ್ಟು ತಿಳಿಸ್ತವ ನಿನಗೆ ನರಮನುಷ್ಯನಲ್ಲ. ಹಲ್ಲೆಲೂಯಾ. ಮತ್ತೆ 16ನೇ ಅಧ್ಯಾಯ 13ನೇ ವಚನದಿಂದ, ಯೇಸು ಫಿಲಿಪ್ಪನ ಕೈಸರೆಯ ಎಂಬ ಪಟ್ಟಣದ ಪ್ರಾಂತ್ಯಕ್ಕೆ ಬಂದಾಗ ಜನರು ಮನುಷ್ಯಕುಮಾರನೆಂಬ ನನ್ನನ್ನು ಯಾರು ಅನ್ನುತ್ತಾರೆ ಎಂದು ತನ್ನ ಶಿಷ್ಯರನ್ನು ಕೇಳಿದ್ದಕ್ಕೆ ಅವರು, ನಿನ್ನನ್ನು ಕೆಲವರು ಸ್ನಾನಿಕನಾದ ಯೋಹಾನನು ಅನ್ನುತ್ತಾರೆ, ಕೆಲವರು ಎಲಿಯನು ಅನ್ನುತ್ತಾರೆ, ಬೇರೆ ಕೆಲವರು ಯೆರೆಮೀಯನು ಇಲ್ಲವೇ ಪ್ರವಾದಿಗಳಲ್ಲಿ ಒಬ್ಬನು ಅನ್ನುತ್ತಾರೆ ಎಂದು ಹೇಳಿದರು. ಆತನು ಅವರನ್ನು, ಆದರೆ ನೀವು ನನ್ನನ್ನು ಯಾರನ್ನುತ್ತೀರಿ ಎಂದು ಕೇಳಲಾಗಿ, ಸೀಮೋನ್ ಪೇತ್ರನು, ನೀನು ಬರಬೇಕಾಗಿರುವ ಕ್ರಿಸ್ತನು, ಜೀವಸ್ವರೂಪನಾದ ದೇವರ ಮಗನು, ದೇವರ ಕುಮಾರನು ಎಂದು ಉತ್ತರ ಕೊಟ್ಟನು. ಅದಕ್ಕೆ ಯೇಸು, ಯೋನನ ಮಗನಾದ ಸೀಮೋನನೇ, ನೀನು ಧನ್ಯನು. ಈ ಗುಟ್ಟು ನಿನಗೆ ತಿಳಿಸಿದವನು ನರಮನುಷ್ಯನಲ್ಲ, ಪರಲೋಕದಲ್ಲಿರುವ ನನ್ನ ತಂದೆಯೇ ತಿಳಿಸಿದನು. ಮತ್ತು ನಾನು ನಿನಗೆ ಒಂದು ಮಾತನ್ನು ಹೇಳುತ್ತೇನೆ, ಅದೇನೆಂದರೆ, ನೀನು ಪೇತ್ರನು, ಈ ಬಂಡೆಯ ಮೇಲೆ ನನ್ನ ಸಭೆಯನ್ನು ಕಟ್ಟುವೆನು. ಪಾತಾಳ ಲೋಕದ ಬಲವು ಅದನ್ನು ಸೋಲಿಸಲಾರದು. ನಾವು ನೋಡ್ತೇವೆ ಈ ರೀತಿಯಲ್ಲಿ ಕ್ರಿಸ್ತನ ಯಾರು ಅನ್ನೋಂಥ ಚರ್ಚಲ್ಲಿ ನಡೀತಾ ಇದೆ. ಹಲ್ಲೆಲೂಯಾ. ಆದರೆ ಬೇರೆ ರೀತಿಯಲ್ಲಿ ಅದನ್ನು ಹೇಳಿದರೆ, ಪೇತ್ರನು ವಿಶೇಷವಾಗಿ ಅಲ್ಲಿ ಹೇಳುವಂಥದ್ದು ನೋಡ್ತೇವೆ. ನೀನು ಬರಬೇಕಾದ ಕ್ರಿಸ್ತನು, ಜೀವಸ್ವರೂಪನಾದ ದೇವರ ಕುಮಾರನು ಎಂದು ಉತ್ತರ ಕೊಟ್ಟದ್ದಕ್ಕೆ, ಯೋನನ ಮಗನಾದ ಸಿಮೋನನೇ, ನೀನು ಧನ್ಯನು. ಈ ಗುಟ್ಟು ನೋಡ್ರಿ, ಗುಟ್ಟಿನ ಮೇಲೆ ಸಭೆ ಕಟ್ಟಲ್ಪಟ್ಟಿದೆ. ಪೇತ್ರನ ಮೇಲೆಲ್ಲ, ಯೇಸು ಕ್ರಿಸ್ತನ ಮೇಲೆಲ್ಲ. ಹಲ್ಲೆಲೂಯಾ. ಎಲ್ಲ ಸಂಪ್ರದಾಯ ಸಭೆಗಳು ಈ ವಿಷಯದಲ್ಲಿ ಏನಾಗಿದ್ದಾವೆ, ರೋಮನ್ ಕ್ಯಾಥಲಿಕ್ ಸಭೆ ಮತ್ತು ಸಂಪ್ರದಾಯ ಸಭೆಗಳು, ಎಲ್ಲ ಸಭೆಗಳಾಗಿ ಈ ವಿಷಯದಲ್ಲಿ ಬಿದ್ದು ಹೋಗಿದೆ. ಹಲ್ಲೆಲೂಯಾ. ಈ ವಿಷಯ ಅರ್ಥ ಮಾಡಿಕೊಳ್ಳಲಾರ್ದಂತೆ ಅವರು ಪೇತ್ರನ ಮೇಲೆ ಅಂದರು, ಇವರು ಯೇಸು ಕ್ರಿಸ್ತನ ಮೇಲೆ ಅಂದರು. ಈ ರೀತಿ ತಪ್ಪಿ ಹೋಗಿರುವಂಥವುಗಳಾಗಿ. ತ್ರಿತ್ವದ ಮಹಾರಹಸ್ಯ, ಒಬ್ಬನೇ ದೇವರಲ್ಲಿ 3 ವ್ಯಕ್ತಿಗಳಿದ್ದಾರೆ. ಇದೇ ತ್ರಿತ್ವದ ರಹಸ್ಯ. ತ್ರಿತ್ವದ ತ್ರಯೇಕ ದೇವರು ಅಂತ ಹೇಳ್ತಾರಲ್ಲ, 3 ವ್ಯಕ್ತಿಗಳದ ಅಂತ ಹೇಳ್ತಾರೆ. 3 ವ್ಯಕ್ತಿ ಅಂದರೆ 3 ಮನುಷ್ಯರು. ತ್ರಿತ್ವದ ಅರ್ಥ ಏನು? 3 ಮನುಷ್ಯರಿರೋದೇ ತ್ರಿತ್ವದ ಅರ್ಥ. ಆ ರೀತಿ ತ್ರಯೇಕತ್ವ ಅಂದ್ರೇನು, 3 ವ್ಯಕ್ತಿಗಳಿದ್ದಾರಲ್ಲಿ ಅಂತ. ಒಬ್ಬನೇ ದೇವರಲ್ಲಿ 3 ವ್ಯಕ್ತಿಗಳಿರಲು ಹೇಗೆ ಸಾಧ್ಯ? ಹಲ್ಲೆಲೂಯಾ. ನಾನೇ ಆದಿ ಅಂತ್ಯವೂ ಪ್ರಾರಂಭವೂ ಸಮಾಪ್ತಿಯಾಗಿದೆ ಅಂತ ಯೇಸು ಹೇಳಿದ್ದಾನೆ. ಇಲ್ಲಿ 3 ವ್ಯಕ್ತಿಗಳು ಯಾವ ರೀತಿ ಬರ್ತಾರೆ? ಯೇಸು ಕ್ರಿಸ್ತನ ಏನು ಹೇಳಿದಾನೆ? ನಾನೇ ಆದಿ, ನಾನೇ ಅಂತ್ಯ, ನಾನೇ ಎಲ್ಲವೂ ಸಮಾಪ್ತಿ. ಹಲ್ಲೆಲೂಯಾ. ಆದಿ ಅಂದರೆ ಆದಿಕಾಂಡ, ಅಂತ್ಯವು ನಾನೇ, ಪ್ರಾರಂಭ ಸಮಾಪ್ತಿಯು ನಾನೇ ಆಗಿದ್ದೇನೆ. ಎ ಟು ಜೆಡ್ ಅಂತ ಕರೀತಾರೆ.
ಇಂತಹ ನಂಬಿಕೆ ಅಪೊಸ್ತಲರ ಮಧ್ಯದಲ್ಲಿ ಕಾಣಲಾರಿ. ಹಲ್ಲೆಲೂಯಾ. ತ್ರಿತ್ವದ ನಂಬಿಕೆ, ತ್ರಯೇಕತ್ವದ ನಂಬಿಕೆ ಇಲ್ಲಿ ಕಾಣಕ್ಕಾಗಲ್ಲ, ಅಪೊಸ್ತಲರ ಮಧ್ಯದಲ್ಲಿ ಕಾಣಲಿಕ್ಕೆ ಸಾಧ್ಯ ಇಲ್ಲ. ಅದು ನೈಸಿಯ ಕೌನ್ಸಿಲ್ ಸಭೆಯಿಂದ ಬಂದಂಥದ್ದು. ಅಲ್ಲಿ ಅದು ದೇವರನ್ನ 3 ಭಾಗ ಮಾಡ್ತಾರೆ. ನೈಸಿಯ ಕೌನ್ಸಿಲ್ WCC ಅಲ್ಲಿ ಏನು ಮಾಡಿದ್ರು ಅವರು? ದೇವರನ್ನ 3 ಭಾಗ ಮಾಡಿ, ತ್ರಯೇಕದ ಕಡೆಗೆ ಒಂದು ದೊಡ್ಡ ಗುಂಪು ಹೋಯಿತು, ಚಿಕ್ಕ ಗುಂಪು ಏಕದೇವರ ಕಡೆಗೆ ಬಂತು. ಅಲ್ಲವೇ? ಯೇಸು ತಂದೆ ಯಾರು? ಯೇಸುವಿನ ತಂದೆ ಯಾರಂಗಾರೆ? ಆಕೆ ಪವಿತ್ರಾತ್ಮನ ಗರ್ಭ ಧರಿಸಿದಳು. ಯೇಸು ತಾನು ದೇವರ ಮಗನು ಅಂತ ಹೇಳ್ಕೊಳ್ತಾ ಇದ್ದನು. ಅಲ್ಲೆಲೂಯಾ. ನನ್ನ ತಂದೆ ಎಂದು ಹೇಳ್ಕೊಳ್ತಿದ್ದ. ಪವಿತ್ರಾತ್ಮ ಒಬ್ಬ ವ್ಯಕ್ತಿ, ತಂದೆ ಒಬ್ಬ ವ್ಯಕ್ತಿ. ಹಾಗಾದರೆ ಯೇಸು ಯಾರ ಮಗನು? ಪವಿತ್ರಾತ್ಮ ಒಬ್ಬ ವ್ಯಕ್ತಿ, ತಂದೆ, ನಮ್ಮ ತಂದೆ ಅಂತ ಸ್ವಾಮಿ ಹೇಳ್ತಿದ್ದ. ಅಲ್ವೇ? ಅನೇಕ ಸರಿ ಹೇಳಿದ್ದೇನೆ, ನನ್ನ ತಂದೆ ಮೇಲಿದ್ದಾನೆ, ಆ ತಂದೆಯಿಂದ ಹುಟ್ಟಿದವರು ಎಲ್ಲರೂ ನನ್ನ ಬಳಿಗೆ ಬರ್ತಾರೆ. ಅಲ್ಲಿ ನಾವು ಪ್ರಾರಂಭದಲ್ಲಿ ನಾವು ನೋಡ್ತೇವೆ, ಏನು ಮತ್ತಾಯ ಸುವಾರ್ತೆಯಲ್ಲಿ 1ನೇ ಅಧ್ಯಾಯದಲ್ಲಿ ಯೇಸು ಯಾವ ರೀತಿ ಹುಟ್ಟಿದ್ದಂತೆ? ಮತ್ತಾಯ 1ನೇ ಅಧ್ಯಾಯ 18ನೇ ವಚನ. ಯೇಸುಕ್ರಿಸ್ತನ ಜನನವು ಹೇಗಾಯಿತೆಂದರೆ, ಆತನ ತಾಯಿಯಾದ ಮರಿಯಳನ್ನು ಯೋಸೇಫನಿಗೆ ನಿಶ್ಚಯ ಮಾಡಿರಲಾಗಿ, ಅವರು ಕೂಡುವುದಕ್ಕಿಂತ ಮುಂಚೆ ಆಕೆಯು ಪವಿತ್ರಾತ್ಮನಿಂದ ಬಸುರಾದದ್ದು. ಪವಿತ್ರಾತ್ಮನಿಂದ ಗರ್ಭ ಧರಿಸಿಲ್ಲ. ಈ ಪಾಯಿಂಟ್ ಅರ್ಥ ಮಾಡ್ಕೊಳ್ಳಿ. ಯೇಸು ತಂದೆ ಅಂತ ಹೇಳ್ತಾ ಇದ್ದ, ಎಂದು ಕೂಡ ಪವಿತ್ರಾತ್ಮ ಅಂತ ಹೇಳಲಿಲ್ಲ. ಯೇಸು ತಂದೆ, ನನ್ನ ತಂದೆ ಕಳಿಸಿದ ಹೊರತು ಯಾರು ನನ್ನ ಬಳಿಗೆ ಬರಲ್ಲ, ನನ್ನ ತಂದೆ ಬಳಿಗೆ ಹೋಗ್ತೀನಿ. ಪವಿತ್ರಾತ್ಮನಿಂದ ಹುಟ್ಟಿ ತಂದೆ ಅಂತ ಯಾವ ರೀತಿ ಹೇಳಿದ ಯೇಸು? ತಂದೆ ಬೇರೆ, ಮಗ ಬೇರೆ ಅನ್ನೋದಾದರೆ, ಪವಿತ್ರಾತ್ಮ ಬೇರೆ ಅನ್ನೋದಾದರೆ, 3 ವ್ಯಕ್ತಿಗಳನ್ನೋದಾದರೆ, ಇಲ್ಲಿ ಪವಿತ್ರಾತ್ಮ ಹುಟ್ಟಿ ತಂದೆ ಅಂತ ಯಾವ ರೀತಿ ಹೆಸರು ಹೇಳಕ್ಕೆ ಸಾಧ್ಯ ಇಲ್ಲ? ಅರ್ಥಾತ್ ನಮಗೆ ಈ ವಿಷಯ ತ್ರಯೇಕತ್ವ ಅಂದ್ರೇನು? ತಂದೆ ಬೇರೆ, ಮಗ ಬೇರೆ, ಪವಿತ್ರಾತ್ಮ ಬೇರೆ ಅಂತ. ಆದರೆ ಇಲ್ಲಿ ಬಂದಿರೋ ಪಾಯಿಂಟ್ ಏನಂದರೆ, ತಂದೆ ಬೇರೆ ಆದರೆ, ಮಗ ಬೇರೆ ಆದರೆ, ಪವಿತ್ರಾತ್ಮ ಬೇರೆ ಆದರೆ, ಅವರು ಬೇರೆ ಬೇರೆ ವ್ಯಕ್ತಿಗಳಾದರೆ, ಇಲ್ಲಿ ಕ್ರಿಸ್ತನ ಯಾವ ರೀತಿ ಯಾವುದರ ಮೂಲಕ ಗರ್ಭಧರಿಸಿದಂತೆ? ಪವಿತ್ರಾತ್ಮ ಮೂಲಕ ಗರ್ಭಧರಿಸಿ ತಂದೆ ಹೆಸರು ಹೆಂಗೆ ಹೇಳ್ದಂಗ? ಈ ರೀತಿ ಕ್ವಶನ್ ಬರ್ತತ್ತಲ್ಲಿ. ಅವ್ರು 3 ಬೇರೆ ಬೇರೆ ವ್ಯಕ್ತಿ ಆದರೆ ಪವಿತ್ರಾತ್ಮ ಹುಟ್ಟಿದಾನಿಲ್ಲ ಆತ? ಪವಿತ್ರಾತ್ಮ ಅಂತ ಹೇಳ್ಬೇಕಾಗಿತ್ತಿಲ್ಲ ಆತ? ನಮ್ಮ ತಂದೆ ಯಾರಂತ ಕೇಳಿದ್ರೆ ಪವಿತ್ರಾತ್ಮ ಅಂತ ಹೇಳ್ಬೇಕಿತ್ತಿಲ್ಲ. ಎಲ್ಲಾದ್ರೂ ಪವಿತ್ರಾತ್ಮ ಅಂತ ಹೇಳಿ ನಮ್ಮ ತಂದೆ ಬೇರೆ ಅಂದಾಗ ಇವರು ಮತ್ತೆ ಯೇಸು ಸ್ವಾಮಿ ಇಬ್ಬರಿಗೆ ಹುಟ್ಟಿದ್ನ ಅಂತ ಇವ್ರ ಲೆಕ್ಕದ ಪ್ರಕಾರ, ತ್ರಯೇಕತ್ವದ ಲೆಕ್ಕದ ಪ್ರಕಾರ ಯೇಸು ಸ್ವಾಮಿ ಇಬ್ಬರಿಗೆ ಹುಟ್ಟಿದ. ಅಂದರೆ ಪವಿತ್ರಾತ್ಮನಿಗೆ ಹುಟ್ಟಿ ತಂದೆ ಅಂತ ಹೆಸರು ಹೇಳಿದ ಅಂದರೆ ಏನಾಯ್ತು? ಇಬ್ಬರು ತಂದೆ ಅದರಂತ ಅನ್ನಂಗಾಗುತ್ತೆ. ಆದ್ದರಿಂದ ಪವಿತ್ರಾತ್ಮ ಒಂದೇ, ಕ್ರಿಸ್ತನು ಆದರೆ ಆತನೇ, ಪವಿತ್ರಾತ್ಮ ಆತನೇ, ತಂದೆನೂ ಆತನೇ. ಹಲ್ಲೆಲೂಯಾ. ಆ ರೀತಿ ಬೇರೆ ಬೇರೆ ಮಾಡೋದಾದ್ರೆ ಯೇಸು ಸ್ವಾಮಿ ಇಬ್ಬರಿಗೆ ಹುಟ್ಟಿದ್ರಂತ ಅನ್ಬೇಕಾಗತ್ತೆ. ಆಗಲ್ಲ, ತಂದೆ ಮತ್ತು ಆತ್ಮ ಒಂದೇ ಆಗಿದ್ದಾರೆ. ಯೇಸು ಆತನ ತಂದೆ ಒಂದೇ ಆಗಿದ್ದಾರೆ. ಹಾಗಾದರೆ ಇದು ಎಲ್ಲಿಂದ ಬಂತು ಅಂದರೆ, ರೋಮನ್ ಕ್ಯಾಥಲಿಕ್ನ ಹಳೇ ದೇವರುಗಳಿಗೆ ಹೊಸ ಹೆಸರನ್ನು ಕೊಟ್ಟರು ಇವರೆಲ್ಲ. ಹಳೆ ದೇವರುಗಳು ಅದೆಲ್ಲ ರೋಮ್ ದೇಶ ಏನಾಗಿತ್ತು, ಮೂರ್ತಿ ಪೂಜಕ ದೇಶ ಆಗಿತ್ತು. ಅದು ಅವ್ರು ಹಳೆ ಪದ್ಧತಿಗೆ ಹೊಸ ಹೆಸರನ್ನು ಕೊಟ್ಟರು. ಅದಕ್ಕೆ ಅಲ್ಲಿ ತ್ರಯೇಕತ್ವ ಹುಟ್ಟಿಗೆ ಅಂತ. ಅದು ಸತ್ಯವೇದದಲ್ಲಿ ಕಾಣುವಂತೆ ಅವು ಇಟ್ಟರು. ಮಧ್ಯಸ್ಥಿಕೆ ಎಂಬ ಹೆಸರಿನ ಮೇಲೆ ಸಂತರ ಮಧ್ಯಸ್ಥಿಕೆ ಅಂತಂದರು, ಸತ್ತವರ ಮಧ್ಯಸ್ಥಿಕೆ ಅಂತ ತೊಗೊಂಬಂದರು. ಯೇಸು ಕ್ರಿಸ್ತನ ಮಧ್ಯಸ್ಥ, ನಮಗೆ ತಂದೆಗೂ ದೇವರಿಗೂ ಮಧ್ಯಸ್ಥ ಯಾರು? ಮನುಷ್ಯರಿಗೆ ಮಧ್ಯಸ್ಥ ಯೇಸು ಕ್ರಿಸ್ತ. ಅವರು ಎಲ್ಲರನ್ನೂ ಎಲ್ಲರನ್ನೂ ಕೂಡ ಭಕ್ತರನ್ನ ಮಧ್ಯಸ್ಥಿಗೆ ತೊಗೊಂಬಂದ್ರು ಅವರು. ಅದೇ ರೀತಿ ವಾಕ್ಯ, ಅಂತೋನಿಯವರಿಗೆ ನಮಗೆ ಪ್ರಾರ್ಥಿಸ್ರಿ, ಜೋಸೆಫರೇ ನಮಗೆ ಪ್ರಾರ್ಥಿಸ್ರಿ, ಅಲ್ಲಿ ಬರ್ದಿರ್ತಾರೆ ನೋಡ್ರಿ. ರೋಮನ್ ಕ್ಯಾಥಲಿಕ್ ಚರ್ಚ್ ಹತ್ರ ಹೋಗ್ರಿ, ಮರಿಯಮ್ಮಳೆ ನಮಗೋಸ್ಕರ ಪ್ರಾರ್ಥಿಸ್ರಿ. ಇವರೆಲ್ಲ ಮಧ್ಯಸ್ಥರೇನು ದೇವರಿಗೆ? ದೇವರ ವಾಕ್ಯ ಕ್ರಿಸ್ತನೊಬ್ಬನೇ ಮಧ್ಯಸ್ಥ, ಬಿಟ್ಟರೆ ಯಾರೂ ಇಲ್ಲ. ಅಲ್ಲೆಲ್ಲ ಯಾಕಂದರೆ ಹಿಂದೆ ಎಲ್ಲ
ಅನ್ಯರಾಗಿದ್ರಲ್ಲ ಇವರು. ಅದೇ ಅನ್ಯರು ಯಾವ ರೀತಿಯಲ್ಲಿ ಹಿರಿಯರಿಗೆ ಪೂಜೆ ಅದು ಇದು ಮಾಡ್ತಾರೆ, ಆ ಥರ ಇವರು ಕೂಡ ಏನು ಮಾಡೋದು, ದೇವರಿಗೆ ಹಿರಿಯರನ್ನು ಏನು ಮಾಡೋದು ತಂದಿಲ್ಲಿ ಸೇರಿಸಿದ್ರು ಬೈಬಲಿಗೆ. ಯೇಸು ಹೇಳಿದ್ದು ನಾನೇ ಅಂತ್ಯ, A to Z ನಾನೇ, ಎಲ್ಲವೂ ನಾನೇ ಆಗಿದ್ದೇನಂತ. 3 ಮಂದಿಲ್ಲ ನಾವು, ನಾನೊಬ್ಬನೇ ಅಂತ. ಆದಿ ಅಂತ್ಯವು ತಂದೆ ಇದ್ದಾನೆ, ಮಧ್ಯಸ್ಥ ನಾನಿದ್ದೇನೆ ಅಂತ ಯೇಸು ಕ್ರಿಸ್ತನು ಆ ಥರ ಹೇಳಿದ ಎಲ್ಲಾರ. ಹಲ್ಲೆಲೂಯಾ. ಹುಟ್ಟಿದಾಗ ಅದು ಒಂದೇ ಮಗುವಾಗಿತ್ತು. ಅದು ಶೀರ್ಷಿಕೆ ಹೆಸರಲ್ಲ, ಆದರೆ ಅದಕ್ಕೊಂದು ಹೆಸರು ಇಟ್ಟನು. ಲೋಕದಲ್ಲಿ ಸಾವಿರಾರು ಯೇಸುಗಳಿದ್ರಂತ ಅವಾಗಲೇ, ಯೇಸು ಹುಟ್ಟೋದಕ್ಕಿಂತ ಮೊದಲೇ ಸಾವಿರಾರು. ಹಲ್ಲೆಲೂಯಾ. ಮತ್ತು ನಮ್ಮ ಯೇಸು ಹುಟ್ಟೋದಕ್ಕಿಂತ ಮುಂಚೆಯೇ ಸಾವಿರಾರು ಯೇಸುಗಳಿದ್ದಾರೆ ಅಲ್ಲಿ, ಆದರೆ ಅವರಲ್ಲಿ ಒಬ್ಬನೇ ಒಬ್ಬನು ಕ್ರಿಸ್ತನಾಗಿ ಹುಟ್ಟಿದರು. ಯೇಸು ಭಾಳ ಜನ ಇದ್ರು, ಅಲ್ಲಿ ಕ್ರಿಸ್ತನು. ಹಲ್ಲೆಲೂಯಾ. ರಕ್ಷಕನು ಕ್ರಿಸ್ತನು, ಕ್ರಿಸ್ತನು ಮತ್ತು ರಕ್ಷಕನು. ಹಲ್ಲೆಲೂಯಾ. ಯೇಸು ನಿತ್ಯ ಕಾಲಕ್ಕೂ ದೇವರ ಮಗ ಎಂದು ಜನ ತರ್ಕ ಮಾಡ್ತಾರೆ. ಯಾವಾಗಲೂ ದೇವ್ರ ಮಗನೇ ಯೇಸು ಅಂತ ಈ ರೀತಿ ಚರ್ಚೆ ಮಾಡೋರು ಭಾಳ ಜನ ಇದ್ದಾರೆ, ಈ ಥರ ನಂಬಿಕೊಂಡವರು ಭಾಳ ಜನ ಇದ್ದಾರೆ. ದೇವ್ರ ಮಗನಪ್ಪ, ದೇವ್ರ ಮಗನ ಬಿಟ್ಟರೆ ಬೇರೆ ಸ್ಥಾನ ಇಲ್ಲ ಆತನಿಗೆ, ದೇವರಲ್ಲ ಆತ ಅಂತ. ಯೇಸು ದೇವ್ರ ಅಂತಾರೆ, ಮತ್ತೆ ಅವನು ಕೇಳಿ ದೇವರಲ್ಲ ಅಂತಾರೆ. ಈ ರೀತಿ ತರ್ಕ ಮಾಡ್ತಾರೆ ಜನ. ಇದು ಒಂದು ಅಸಂಬದ್ಧ ಸಂಗತಿ. ಮಗನು ನಿತ್ಯ ಕಾಲಕ್ಕೆ ಇರುವುದು ಯಾರಾದರೂ ಕೇಳಿದ್ದೀರಾ ಅಂತ ಕ್ವಶನ್ ಮಾಡ್ತಾರಂತೆ. ಮಗನು ನಿತ್ಯ ಕಾಲಕ್ಕೆ ಇರುವುದಿಲ್ಲ, ಪುತ್ರನಿಗೆ ಪ್ರಾರಂಭ ಇದೆ, ಅಂತ್ಯ ಇದೆ. ಪುತ್ರನಿಗೆ ಏನಿದೆ, ಆದರೆ ಯೇಸು ಕ್ರಿಸ್ತ ನಾನೇ ಆದಿ ಅಂತ್ಯ. ಮತ್ತು ಈತನು ಮಗ, ಹೌದಾ? ಮಗ ಅಲ್ಲ ಈತನೇ ತಂದೆ. ಅದಕ್ಕೆ ನಾನೇ ಆದಿ ಅಂತ್ಯ. ಮಗ ಮಗ ಅಂದ್ಕೊಳ್ಳೆ ಅವನು ಎಲ್ಲ ಅನ್ನಕ್ಕಾಗುತ್ತಾ? ನಾನೇ ಎಲ್ಲ ಅಂತ ಯಾಕಾಗುತ್ತಾ? ಆತನೇ ಮಗ. ಈ ರೀತಿ ಚರ್ಚೆಗಳು ಬಂದಾಗ ಈ ಥರ ಅನೇಕ ಉತ್ತರಗಳನ್ನು ದೇವರು ಕೊಟ್ಟಿದ್ದಾರೆ ಸತ್ಯವೇದದಲ್ಲಿ. ಅವರು ಯಾವ ರೀತಿ ಚರ್ಚೆ ಮಾಡ್ತಾರೆ ಅದಕ್ಕೆ ಉತ್ತರ ಸತ್ಯವೇದದಲ್ಲಿ ದೇವರು ಬರೆಸಿಟ್ಟಿದ್ದಾರೆ. ನಿತ್ಯ ಕಾಲಕ್ಕೆ ಮಗ ಇರ್ತಾನೆ, ಮಗ ಅಂತ ಬಂತಾನೆ. ಕ್ರಿಸ್ತನೇ ದೇವ್ರ ಮಗ. ಅದು ನಿತ್ಯ ಕಾಲದ್ದು, ಅದು ಮಗ ಅನ್ನೋದು ನಿತ್ಯ ಕಾಲದ್ದಲ್ಲ. ಅದು ಸ್ವಲ್ಪ ದಿನ ಅಷ್ಟೇ. ಒಂದು ಪ್ರಾರಂಭ ಇರ್ತದೆ, ಅದಕ್ಕೆ ಅಂತ್ಯ ಇರ್ತದೆ. ಆದರೆ ದೇವರಿಗೆ ಅಂತ್ಯ ಇಲ್ಲ. ಆತನು ಮಾನವ ರೂಪದಲ್ಲಿ ಪ್ರಕಟವಾದ ನಿತ್ಯ ಕಾಲದ ದೇವರಾಗಿದ್ದಾನೆ. ಆತನೇ ಯೆಹೋವ. ಮಾನವ ರೂಪದಲ್ಲಿ ಪ್ರಕಟ ಆದಂಥ ನಿತ್ಯವಾದಂಥ ದೇವರು ಆತನೇ. ಅದಕ್ಕೆ ಯೆಶಾಯ ಎಂಬುದೇನು 9:6 ಒಂದು ಮಗು ನಮಗಾಗಿ ಹುಟ್ಟಿದೆ ಅಷ್ಟೇ, ವರದ ಮಗನು ನಮಗೆ ದೊರೆತನು. ಆಡಳಿತವು ಅವನ ಬಾವಿನ ಮೇಲಿರುವುದು. ಅದ್ಭುತ ಸ್ವರೂಪನು, ಆಲೋಚನಾಕರ್ತನು, ಪರಾಕ್ರಮಿಯಾದ ದೇವರು, ನಿತ್ಯನಾದ ತಂದೆ, ಸಮಾಧಾನ ಪ್ರಭು ಎಂಬುವು ಅವನ ಹೆಸರು. ಸಾಕು, ನಾವು ನೋಡ್ತಾವಿಲ್ಲಿ ಇದರಲ್ಲಿ ಏನೇನಿದೆ. ಒಂದು ಮಗು ನಮಗಾಗಿ ಹುಟ್ಟಿದೆ, ವರದ ಮಗನು ನಮಗೆ ದೊರೆತನು, ಆಡಳಿತವು ಆತನ ಬಾವಿನ ಮೇಲಿದೆ, ಅದ್ಭುತ ಸ್ವರೂಪನು ಆತ. ಮಗ ಯಾರು? ಆಲೋಚನಾ ಕರ್ತನಾತ, ದೇವರಾತ. ಹಲ್ಲೆಲೂಯಾ. ಅದ್ಭುತ ಸ್ವರೂಪ, ಆಲೋಚನೆಕರ್ತ, ಪರಾಕ್ರಮಿಯಾದ ದೇವರು, ನಿತ್ಯನಾದ ತಂದೆ. ತಂದೆ ಆತನೇ. ಯೆಶಾಯನ ಬರೆಯ ಪ್ರಕಾರ ತಂದೆ ಯಾರು? ಯೇಸು ಕ್ರಿಸ್ತನೇ ತಂದೆ. ಒಂದು ಮಗ ಹುಟ್ಟೈತೆ ನಮಗೆ. ಆ ಮಗ ಯಾರು? ನಿತ್ಯ ಕಾಲಕ್ಕೆ ಬರೀ ಮಗ ಅಲ್ಲ ಅವನು. ಮಗ ಅಂದರೆ ತಂದೆ ಇದನ್ನಂತ ಗೊತ್ತಾಗುತ್ತೆ. ತಂದೆ ಬೇರೆ ಇದ್ದಾನೆ, ಮಗ ಬೇರೆ ಇದ್ದಾನೆ. ಈ ಥರ ಡಿವೈಡ್ ಮಾಡಿದ್ರು ಅದನ್ನು. ಸ್ವಲ್ಪ ತಪ್ಪಿದರೆ ರೈಲು ಉಳಿಕೆಂತಲ್ಲ, ಆ ಥರ ಇದೆ. ಸ್ವಲ್ಪ ನಾವು ಬೇರೆ ಕಡೆ ಹೋಗ್ಬಿಟ್ರೆ ಆಲೋಚನೆ ಆ ಕಡೆ ಹೋಗ್ಬಿಡ್ತಪ್ಪ. ನೋಡ್ರಿ, ಮಗ ಅದನಂತೆ. ಮಗ ಆತನು ನಿತ್ಯ ಕಾಲಕ್ಕಿರಲ್ಲ, ಆತನು ಟೆಂಪ್ರವರಿ, ದೇವರೇ ಪರ್ಮನೆಂಟ್ ಅಂತೇಳಿ ಯೆಹೋವನ ಸಾಕ್ಷಿಗಳಂತ ಒಂದು ಗುಂಪು ಹುಟ್ಟಿಗೆ. ಯೆಹೋವನೇ ದೇವರು, ಯೇಸು ಕ್ರಿಸ್ತ ದೇವರು ಅಲ್ಲ. ನೋಡ್ರಿ, ಈ ಥರ ಇವೆಲ್ಲ ಅರ್ಥ ಆಗಲ್ಲ ಅವರಿಗೆಲ್ಲ. ಅದ್ಭುತ ಸ್ವರೂಪನು, ಆಲೋಚನೆ ಕರ್ತನು ಆತ, ಮತ್ತು ಪರಾಕ್ರಮಿಯಾದ ದೇವರು, ನಿತ್ಯನಾದ ತಂದೆ. ನೋಡ್ರಿ, ನಿತ್ಯಕ್ಕಿರುವಂಥ ತಂದೆ ಅಂದರೆ ಇವತ್ತು ನಾಳೆ ಯಾವತ್ತು ತಂದೆನೇ ಆತ. ಯಾರು? ಯೇಸು ಕ್ರಿಸ್ತನು. ಈ ಥರ ಎಲ್ಲ ಅವ್ರಿಗೆ ವಾಕ್ಯ ಇದ್ದರೂ ಕೂಡ ಅವ್ರ ಕಣ್ಣು ಕಾಣಲ್ಲ, ಕಿವಿ ಕೇಳಿಸ್ಕೊಳ್ಳೋಕ್ಕೂ ಬರಲ್ಲ. ಹಲ್ಲೆಲೂಯಾ. ಆದರೆ ಆತನು ಮಾನವ ಸ್ವರೂಪದಲ್ಲಿ ಪ್ರಕಟವಾದ ನಿತ್ಯ ಕಾಲದ ದೇವರಾಗಿದ್ದಾನೆ, ಅಂದರೆ ಯೆಹೋವವಾಗಿದ್ದಾನೆ. ಆತನಿಗೆ ನಮ್ಮ ನೀತಿ, ನಮ್ಮ ಶಾಂತಿ ಮತ್ತು ಎಂದೆಂದಿಗೂ ಇರುವಾತನು. ಹಲ್ಲೆಲೂಯಾ. ದೇವರೇನಾಗಿದ್ದಾನೆ? ಎಂದೆಂದಿಗೂ ಇರುವಾತನು. ತಂದೆ, ಮಗ, ಪವಿತ್ರಾತ್ಮ ಮತ್ತು ಇವು ಶೀರ್ಷಿಕೆಗಳು. ಆದರೆ ಅವನಿಗೆ ಒಂದೇ ಒಂದು ಮಾನವ ಹೆಸರಿದೆ, ಅದೇ ಯೇಸು ಕ್ರಿಸ್ತನು. ಮನುಷ್ಯನಿಗೆ ಕೊಡಲ್ಪಟ್ಟಂತ ಒಂದೇ ಒಂದು ಹೆಸರು ಏನಪ್ಪ ಅಂದರೆ ಯೇಸು.
ಹಲ್ಲೆಲೂಯಾ. ಆದರೆ ಆತನಿಗೆ 3 ಸೇವೆಗಳಿವೆ. ಹಲ್ಲೆಲೂಯಾ. ಲೋಕದಲ್ಲಿ ಆತನು ಪ್ರವಾದಿಯಾಗಿದ್ದನು, ಪರಲೋಕದಲ್ಲಿ ಆತನು ಯಾಜಕನಾಗಿದ್ದನು, ಮತ್ತೆ ಪುನಃ ಬಂದಾಗ ರಾಜಾದಿರಾಜನಾಗ್ತಾನೆ. ಹಳೆ ಒಡಂಬಡಿಕೆಯ ಯೆಹೋವನೇ ಹೊಸ ಒಡಂಬಡಿಕೆಯ ಯೇಸು ಕ್ರಿಸ್ತನು ಎಂದು. ಹಲ್ಲೆಲೂಯಾ. ಇದಕ್ಕೆಲ್ಲ ಪ್ರಕಟಣೆ ಬೇಕಿದಕ್ಕೆಲ್ಲ. ಹಳೆ ಒಡಂಬಡಿಕೆ ಯೆಹೋವನೇ, ಹೊಸ ಒಡಂಬಡಿಕೆ ಯೇಸು ಕ್ರಿಸ್ತನಂತ ಈ ತಿಳಿಯೋದಕ್ಕೇ ಪ್ರಕಟಣೆ ದೇವರಿಂದ ಬೇಕು. ಸುಮ್ಮನೆ ಅರ್ಥ ಆಗಲ್ಲ, ಪ್ರಕಟಣೆ ಬೇಕು. ಸೈತಾನನು ಸಭೆಯಲ್ಲಿ ನುಸುಳಿ ಜನರನ್ನು ಈ ಸತ್ಯದಿಂದ ಕುರುಡನನ್ನಾಗಿ ಮಾಡಿದ್ದಾನೆ. ಸಭೆಯೊಳಗೆ ಸೈತಾನ ನುಸುಳಿ ಏನು ಮಾಡಿದ್ದಾನೆ? ಈ ಅದ್ಭುತ ಸತ್ಯವನ್ನು, ಹಳೆ ಒಡಂಬಡಿಕೆ ಯೆಹೋವನೇ, ಹೊಸ ಒಡಂಬಡಿಕೆ ಯೇಸು ಕ್ರಿಸ್ತನು ಅನ್ನೋದು ತಿಳಿಯದಂತೆ ಅವ್ರನ್ನ ಏನು ಮಾಡಿದ್ದಾನೆ? ಕುರುಡನನ್ನಾಗಿ ಮಾಡಿದ್ದಾನೆ. ಹಳೆ ಒಡಂಬಡಿಕೆ ಯೆಹೋವನೇ, ಹೊಸ ಒಡಂಬಡಿಕೆ ಯೇಸು ಕ್ರಿಸ್ತನು ಎಂದು ತಿಳಿಯದೆ, ಈ ಪ್ರಕಟಣೆ ತಿಳಿಯದೆ ಸೈತಾನ ಸಭೆಯಲ್ಲಿ ನುಸುಳಿ ಜನರನ್ನು ಮಂಕು ಮಾಡಿದ್ದಾನೆ ಅಥವಾ ಕುರುಡರನ್ನಾಗಿ ಮಾಡಿದ್ದಾನೆ. ಈ ಸತ್ಯಕ್ಕೆ ಸಭೆ ಕುರುಡಾಗಿದೆ. ರೋಮನ್ ಕ್ಯಾಥಲಿಕ್ನವರು ಯೇಸು ಕ್ರಿಸ್ತನ ದೀಕ್ಷಾಸ್ಥಾನವನ್ನು ಮಾರ್ಪಡಿಸಲು ಸಮಯ ತೆಗೆದುಕೊಳ್ಳಲಿಲ್ಲ. ಭಾಳ ದಿನ ಬೇಕಾಗಲಿಲ್ಲ. ಅದು ಯೇಸು ಕ್ರಿಸ್ತನ ದೀಕ್ಷಾ ಇದ್ದತ್ತು ಮೊದಲು. ಅಪೊಸ್ತಲ ಕಾರ್ಯದಲ್ಲೆಲ್ಲ ಅಪೊಸ್ತಲರು ಕೊಟ್ಟಿದ್ದಲ್ಲ ಯೇಸು ಕ್ರಿಸ್ತ ಹೆಸರಲ್ಲೇ ದೀಕ್ಷಾ ಸ್ನಾನ. ಆದರೆ ಇದು ಬದಲಾವಣೆ ಆಗಿದ್ದು ರೋಮನ್ ಕ್ಯಾಥಲಿಕರಿಂದ. ಅದನ್ನು ಚೇಂಜ್ ಮಾಡಲಿಕ್ಕೆ ಭಾಳ ದಿನ ತಗೊಳ್ಳಿಲ್ಲ ಅವರು. ಹಲ್ಲೆಲೂಯಾ. ಬೇಗ ಚೇಂಜ್ ಮಾಡಿಬಿಟ್ರು ಅದನ್ನು. ಯಾಕಂದರೆ ಜನ ಕೂಡ ಹಂಗೆ ಇದ್ರು, ಮಬ್ಬಿದ್ರ ಬೇಗ ಚೇಂಜ್ ಮಾಡಿಬಿಟ್ರು. ಅಪೊಸ್ತಲ ಕುರಿತ ಪುಸ್ತಕವು ಸಭೆಯನ್ನು ಕಾರ್ಯರೂಪದಲ್ಲಿ ತೋರಿಸುವ ಪುಸ್ತಕವಾಗಿದೆ. ಅದೇ ಹಲ್ಲೆಲೂಯಾ. ಅಪೊಸ್ತಲರ ಪುಸ್ತಕ, ಅಪೊಸ್ತಲ ಕಾರ್ಯ ಇರ್ತಲ್ಲ ಪುಸ್ತಕ, ಸಭೆ ಯಾವ ರೀತಿ ಇರಬೇಕಂತ ತೋರಿಸ್ತೈತೆ ಅದು. ಹಲ್ಲೆಲೂಯಾ. ಯಾವ ರೀತಿ ಇರಬೇಕು ಸಭೆ, ಆ ಗುಣಗಳೇನು, ಅದರಲ್ಲಿ ಇರ್ತಕ್ಕಂಥ ಕಾರ್ಯಗಳೇನಿರಬೇಕು ಅಂತ ಅಪೊಸ್ತಲ ಕಾರ್ಯ ಪುಸ್ತಕ ತೋರಿಸ್ತಾರೆ. ಅಪೊಸ್ತಲ ಕಾರ್ಯ ಬಿಟ್ಟರೆ ಸಭೆಯ ಬಗ್ಗೆ ಎಲ್ಲಿ ಮಾಹಿತಿ ಇಲ್ಲ. ಹಲ್ಲೆಲೂಯಾ. ಅದು ಸಭೆ ಕಟ್ಟಲ್ಪಟ್ಟಂಥ ಒಂದು ಪುಸ್ತಕ. ಸಭೆ ಯಾವ ರೀತಿ ದೀಕ್ಷಾಸ್ನಾನ ತೆಗೆದುಕೊಂತು, ಯಾವ ರೀತಿ ಸಭೆ ಆಯಿತು, ಆ ರೀತಿ ಈಗಿನ ಸಭೆಗಳು ಕೂಡ ಅದೇ ರೀತಿ ಇರಬೇಕು. ಅದಕ್ಕೆ ಹೋಲಿಕೆಯಾಗೇ ಇರಬೇಕು. ಅಲ್ಲಿ ಇರೋದೊಂದು ಇವ್ರು ಮಾಡೋದೊಂದು ಮಾಡಿದರೆ ಅದು ಹೋಲಿಕೆ ಅಲ್ಲ. ಹಲ್ಲೆಲೂಯಾ. ಯೆಹೋವ ದೇವರೇ ದೇಹಧರಿಸಿ ಬಂದನು ಅಂತ ಅರ್ಥ. ಹಲ್ಲೆಲೂಯಾ. ಆದಾಮನು ಪಾಪದಲ್ಲಿ ಬಿದ್ದು ಹೋದನೆಂಬ ವಾರ್ತೆ ದೇವರಿಗೆ ಸಿಕ್ಕಾಗ, ಆದಾಮ ಬಿದ್ದು ಹೋದಂಥ ದೇವರಿಗೆ ವಾರ್ತೆ ಸಂದೇಶ ಸಿಕ್ಕಾಗ ತಾನೇ ಕೆಳಗಿಳಿದು ಬಂದನು. ಹಲ್ಲೆಲೂಯಾ. ಆದಿಕಾಂಡದಲ್ಲಿ ಇದನ್ನು ತೊಳೆದು ಏನು ಮಾಡಿದ ದೇವರು? ಬಿದ್ದು ಹೋದಂತ ಗೊತ್ತಾದ ಕೂಡಲೇ ಏನು ಮಾಡಿದ ಅಲ್ಲಿ ದೇವರು? ಇಳಿದು ಬಂದನು. ದೂತರನ್ನು ಕಳಿಸ್ಲಿಲ್ಲ. ಹಲ್ಲೆಲೂಯಾ. ಏನು ಮಾಡಿದ? ತಾನೇ ಇಳಿದು ಬಂದನು. ಯೆಹೂದ್ಯರ ಸುವಾರ್ತೆಯನ್ನು ಅನ್ಯ ಜನಗಳ ಕಡೆ ತಂದಂತೆ ಅದೇ ರೀತಿ ಅನ್ಯ ಜನರು ನೇರವಾಗಿ ಅದನ್ನು ಯೆಹೂದ್ಯರ ಕಡೆಗೆ ಕೊಂಡೊಯ್ದರು. ಹಲ್ಲೆಲೂಯಾ. ಯೆಹೂದ್ಯರು ಸುವಾರ್ತೆಯನ್ನು ಅನ್ಯ ಜನಗಳ ಕಡೆ ತಂದಂತೆ ಅದೇ ರೀತಿ ಅನ್ಯ ಜನರು ನೇರವಾಗಿ ಅದನ್ನು ಯೆಹೂದ್ಯರ ಕಡೆಗೆ ಕೊಂಡೊಯ್ಯುವರು. ಹಲ್ಲೆಲೂಯಾ. ಜ್ಯೇಷ್ಠ ಪುತ್ರನ ಸಭೆ. ಹಲ್ಲೆಲೂಯಾ. ಜ್ಯೇಷ್ಠ ಪುತ್ರನ ಸಭೆ ವಧು ಸಭೆ ಮಹಾ ಸಂಕಟದ ಮೂಲಕ ದಾಟುವುದಿಲ್ಲ. ಸತ್ಯವೇದ ಹಾಗೆ ನಮಗೆ ಕಲಿಸೋದಿಲ್ಲ. ಸಭೆ ಎತ್ತಲ್ಪಟ್ಟ ಮೇಲೆ 3 ವರ್ಷ ದೇವರು ಭೂಮಿ ಮೇಲೆ ಮುಯಿ ತೀರಿಸುವ ದಿನಗಳಾಗಿರ್ತಾವಲ್ಲಿ. ಸಭೆ ಎತ್ತಲ್ಪಟ್ಟ ಮೇಲೆ 3 ವರ್ಷ ಏನಾಗಿರ್ತವೆ? ದೇವರು ಈ ಲೋಕಕ್ಕೆ ಶಿಕ್ಷೆ ಕೊಡುವಂಥ ದಿನಗಳು. ಹಲ್ಲೆಲೂಯಾ. ಅಪೊಸ್ತಲರಂದರೆ ಕಳಿಸಲ್ಪಟ್ಟವರು ಅಂತ ಅರ್ಥ. ಹಲ್ಲೆಲೂಯಾ. ಯೇಸು ಕ್ರಿಸ್ತನ ದೀಕ್ಷಾ ಸ್ನಾನ ನಿಮಗೂ ಯೆಹೂದ್ಯರಿಗೂ, ನಿಮ್ಮ ಮಕ್ಕಳಿಗೂ ಯೆಹೂದ್ಯ ಮಕ್ಕಳಿಗೂ, ದೂರವಾಗಿರುವ ಅನ್ಯರಿಗೂ, ದೇವರ ಕರ್ತನ ಕಡೆ ಕರೆಯುವರೆಲ್ಲರಿಗೂ ಯೇಸು ಕ್ರಿಸ್ತನ ದೀಕ್ಷಾ ಸ್ನಾನ ಮಾಡಿಸ್ಬೇಕಂತ ಪೇತ್ರನ ಪೆಂತೆಕೋಸ್ತೆ ಹೇಳಿದನು. ಆತನು ಕರೆಯುವುದನ್ನು ನಿಲ್ಲಿಸುವವರೆಗೂ ಪೆಂತೆಕೋಸ್ಟ್ ಸಂದೇಶ ನಿಲ್ಲುವುದಿಲ್ಲ ಮತ್ತು ಶಕ್ತಿ ಸಾಮರ್ಥ್ಯಗಳು ನಿಲ್ಲುವುದಿಲ್ಲ. ಯಾವಾಗ ಈ ಲೋಕದಿಂದ ಕರೆಯೋದು ನಿಲ್ಲಿಸ್ತಾನೋ ಅಲ್ಲಿವರೆಗೂ ಅಪೊಸ್ತಲ ಕಾರ್ಯ ಚಾಲ್ತಿಯಲ್ಲಿರ್ತದೆ. ಹಲ್ಲೆಲೂಯಾ. ಇನ್ನೂ ಅದು ಕರೆಯೋದು ನಿಲ್ಲಿಸಿಲ್ಲ, ಇನ್ನೂ ಕರೀತದ ಅನೇಕರು. ಹಲ್ಲೆಲೂಯಾ. ಪೆಂತೆಕೋಸ್ಟ್ ಸಮಯದಲ್ಲಿ ಅವರೊಳಗೆ ಆತ್ಮದ ಶಕ್ತಿ ಇತ್ತು. ಭಿನ್ನವಾದ ಚಿಹ್ನೆಗಳು, ಸೂಚನೆಗಳು ಮತ್ತು ಪವಿತ್ರಾತ್ಮ ದಾನದ ಮೂಲಕವಾಗಿ ಪ್ರಕಟವಾಗ್ತಿದ್ದವು. ಇಬ್ರಿಯ ಪತ್ರಿಕೆ 2:1-4 ನಾವು ನೋಡ್ತೇವೆ.
ಅವುಗಳಿಗೆ ಹೆಚ್ಚಾಗಿ ಲಕ್ಷ್ಯ ಕೊಡಬೇಕಂತೆ. ಹಲ್ಲೆಲೂಯಾ. ಇಬ್ರಿಯ ಪತ್ರಿಕೆ 2:1-4. ಎರಡನೇ ಅಧ್ಯಾಯ, ಇಬ್ರಿಯ ಪತ್ರಿಕೆ 2ನೇ ಅಧ್ಯಾಯ 1ನೇ ವಚನದಿಂದ ಓದಿಕೊಳ್ಳೋಣ. ಆದುದರಿಂದ ನಾವು ಕೇಳಿದ ಸಂಗತಿಗಳಿಗೆ ತಪ್ಪಿ ಹೋದೆವೆಂದು ಭಯಪಟ್ಟು ಅವುಗಳಿಗೆ ಹೆಚ್ಚಾಗಿ ಲಕ್ಷ್ಯ ಕೊಡುವವರಾಗಿರಬೇಕು. ನೋಡ್ರಿ, ನಾವು ಕೇಳಿದ ಸಂಗತಿಗಳು ಅಂದರೆ ಅಪೊಸ್ತಲ ಕಾರ್ಯದಲ್ಲಿ ಹೇಳಿದಂಥ ಸಂಗತಿಗಳಿಗೆ ನಾವು ಹೆಚ್ಚಾಗಿ ಬಿಟ್ಟು ಹೋದೆವೇನೋ ಅನ್ನುವಂಥ ನಾವೇನು ಮಾಡಬೇಕು, ಹೆಚ್ಚಾಗಿ ಅದಕ್ಕೆ ಲಕ್ಷ್ಯವನ್ನು ಕೊಡಬೇಕು. ನಾವು ಲಕ್ಷ್ಯವನ್ನು ಕೊಡಬೇಕು. ಹಲ್ಲೆಲೂಯಾ. ಅದರಿಂದ ಮೂಲ ಸಭೆ ಏನಾಗಲಿಲ್ಲ, ಅದು ಮನುಷ್ಯರಿಂದ ಸ್ಥಾಪಿಸಲ್ಪಡಲಿಲ್ಲ. ಅದು ಮೂಲ ಸಭೆ ಅಪೊಸ್ತಲ ಕಾರ್ಯ 2ನೇ ಅಧ್ಯಾಯದಲ್ಲಿ ಮೂಲ ಸಭೆ ಐತಲ್ಲ, ಮೊದಲನೇ ಸಭೆ 3,000 ಜನ ರಕ್ಷಣೆ ಹೊಂದಿದ್ರಲ್ಲ, ಆ ಸಭೆ ಮನುಷ್ಯರಿಂದ ಸ್ಥಾಪನೆ ಆಗಲಿಲ್ಲ. ಅದು ದೇವರೇ ಕೆಳಗಿಳಿದು ಬಂದು ಆತ್ಮ ಕೊಡುವ ಶಕ್ತಿ ಪ್ರಕಾರ ಅವರೊಳಗೆ ಬೆಂಕಿ ನಾಲಿಗಳಾಗಿ ವಿಂಗಡಿಸ್ತಾ ಬಂದು ಅವರಲ್ಲಿ ಹೋಗಿ ಅವ್ರ ಮೂಲಕ ಸಭೆ ಏನಾಯಿತು, ಪವಿತ್ರಾತ್ಮ ಮೂಲಕ ಸಭೆ ಉಂಟಾಯಿತು. ಸಭೆ ಸ್ಥಾಪಿಸಲ್ಪಟ್ಟದ್ದು ಕೂಡ ದೇವರಿಂದ. ಅದು ಹಲ್ಲೆಲೂಯಾ. ಅದು ಮನುಷ್ಯರಿಂದಲ್ಲ, ಅದು ಪವಿತ್ರಾತ್ಮದಿಂದ ನಡೆಸಲ್ಪಡಬೇಕೀಗ. ದೇವರಿಂದ ಸ್ಥಾಪನೆ ಆಗೈತೆ ಅಂದಾಗ, ಪವಿತ್ರಾತ್ಮದಿಂದ ಸ್ಥಾಪನೆ ಆಗೈತೆ ಅಂದಾಗ ಪವಿತ್ರಾತ್ಮದಿಂದಲೇ ನಡೆಸಲ್ಪಡಬೇಕು. ಆ ಸಭೆ ದೊಡ್ಡದಾಗಿರಲಿಲ್ಲ. ಹಲ್ಲೆಲೂಯಾ. ಅದು ದೇಶಿಸಲ್ಪಟ್ಟು, ನಿಂದಿಸಲ್ಪಟ್ಟು, ತಿರಸ್ಕರಿಸಲ್ಪಟ್ಟಿತ್ತು. ಏನಾಗಿತ್ತಂಥದ್ದು, ಸಭೆ ದ್ವೇಷಿಸಲ್ಪಟ್ಟು, ದೊಡ್ಡದಾಗಿರಲಿಲ್ಲ ಸಭೆ, ದ್ವೇಷಿಸಲ್ಪಟ್ಟು, ನಿಂದಿಸಲ್ಪಟ್ಟು ಏನಾಗಿತ್ತಂತೆ, ಪೀಡಿಸಲ್ಪಡ್ತಾ ಇತ್ತು. ಅದು ಸಾಯುವವರೆಗೂ, ಸಾಯುವ ಮಟ್ಟಿಗೂ ಹಿಂಸೆಗೆ ಒಳಗಾಗಿತ್ತು. ಆದರೆ ಅದು ದೇವರಿಗೆ ನಂಬಿಗಸ್ತವಾಗಿತ್ತು. ಮನುಷ್ಯರಲ್ಲಿ ಹಿಂಸೆಗೊಳಗಾಯಿತು, ಅವರು ಪೀಡಿಸಲ್ಪಟ್ಟರು, ನಿಂದಿಸಲ್ಪಟ್ಟರು, ಸಾಯುವವರೆಗೂ ಹಿಂಸೆಗೊಳಗಾದರು. ಹಲ್ಲೆಲೂಯಾ. ಮತ್ತು ಅವ್ರೇನಾದ್ರು ಅಂದರೆ ದೇವರಿಗೆ ನಂಬಿಗಸ್ತಾರೆ. ಮನುಷ್ಯರೊಳಗೆ ಈ ರೀತಿ ಶಿಕ್ಷೆ ಎಲ್ಲವನ್ನು ಹೊಂದಿಕೊಂಡು ಕೂಡ ಅವರೇನಾದರೂ ಅಪನಂಬಿಗಸ್ತರಾಗಲಿಲ್ಲ, ದೇವರಿಗೆ ನಂಬಿಗಸ್ತರಾಗಿಯೇ ಆ ಹಿಂಸೆಗಳನ್ನು ತಾಳಿಕೊಂಡು ದೇವರ ರಾಜ್ಯಕ್ಕೆ ಅವರು ಹೋದ್ರಂತ ನಾವು. ಅದು ದೇವರ ಮೂಲ ವಾಕ್ಯದ ಮಾದರಿಯಲ್ಲಿ ನಿಂತಿತ್ತು. ದೇವರು ಮತ್ತು ಆತನ ಮಾರ್ಗಗಳು ಎಂದೂ ಬದಲಾಗೋದಿಲ್ಲ. ಹಲ್ಲೆಲೂಯಾ. ಆದರೆ ಸಭೆ ಮತ್ತು ದೂತರು ಬದಲಾಗ್ತಾರೆ. ಸಭೆ ಬದಲಾಗ್ತದೆ, ಆತನ ಪಾಸ್ಟರ್ಗಳಿರ್ತಾರೆ, ಅವರು ಬದಲಾಗ್ತಾರೆ. ಹಲ್ಲೆಲೂಯಾ. ಆದರೆ ದೇವರು ಮತ್ತು ಆತನ ಮಾರ್ಗ ಇದಾವಲ್ಲ, ನನ್ನ ವಾಕ್ಯ ಎಂದೂ ಬಿದ್ದೋಗಲ್ಲ ಅಂತ ದೇವ್ರ ವಾಕ್ಯ ಹೇಳ್ತಾರೆ. ಆ ರೀತಿ ದೇವರ ಮಾರ್ಗ, ದೇವರು ಎಂದೂ ಬಿದ್ದೋಗಲ್ಲ. ದೇವರು ಬದಲಾಗಲ್ಲ, ವಾಕ್ಯ ಬದಲಾಗಲ್ಲ. ಆದರೆ ಸಭೆ ಬದಲಾಗುತ್ತೆ, ದೂತರು ಬದಲಾಗ್ತಾರೆ. ಸಭೆ ದೇವರಲ್ಲ. ಹಲ್ಲೆಲೂಯಾ. ಸಭೆನೇ ನೋಡಿ ನಾನು ಈ ಸಭೆ ಭಾಳ ಒಳ್ಳೆಯ ಸಭೆ ಅದು ಹೋಗೋದಲ್ಲ. ಅಲ್ಲಿ ವಾಕ್ಯ ಐತಾ, ಹೋಗ್ಬೇಕು. ಭಾಳ ಒಳ್ಳೆಯ ಸಭೆ, ಭಾಳ ಚೆನ್ನಾಗೆ ಎಲ್ಲದಕ್ಕೆ ಹೆಲ್ಪ್ ಆಗುತ್ತೆ, ಆ ಥರ ಏನೋ ಲೌಕಿಕವಾದ ವಿಚಾರ ಇಟ್ಕೊಂಡು ಹೋಗೋಂಥದ್ದಲ್ಲ ಸಭೆಗೆ. ಸಭೆಯು ದೇವರಲ್ಲ, ಆದ್ದರಿಂದ ಅದು ಬದಲಾಗ್ತದೆ. ಅದು ಸಭೆ ಸ್ತ್ರೀಗೆ ಹೋಲಿಸಲ್ಪಟ್ಟಿದೆ. ಸ್ತ್ರೀ ಆದಿಕಾಂಡದಲ್ಲಿ ಅವಳು ಬದಲಾಗಲಿಲ್ಲ, ಆ ರೀತಿ ಅದು ಬದಲಾಗ್ತದೆ. ಅದು ದೇವರಲ್ಲ, ಸಭೆ ದೇವರಲ್ಲ. ಹಲ್ಲೆಲೂಯಾ. ನಿಜವಾದ ಸಭೆ ಯಾವಾಗಲೂ ಪೆಂತೆಕೋಸ್ತ ಸಭೆಯಂತೆ ಇರ್ತದೆ. ನಿಜವಾದ ಸಭೆ ಇರ್ಬೇಕಾ, ಒಳ್ಳೆ ಸಭೆನ ಅದು. ಅಪೊಸ್ತಲ ಕಾರ್ಯದಲ್ಲಿ ಯಾವ ರೀತಿಯ ಪೆಂತೆಕೋಸ್ತದಿಂದಲೇ 2ನೇ ಅಧ್ಯಾಯದಲ್ಲಿ ಬಂತಲ್ಲ ಸಭೆ, ಆ ಥರ ಇರಬೇಕು. ಆತ್ಮನಿಂದ ಮತ್ತು ಪವಿತ್ರಾತ್ಮ ಯೇಸು ಕ್ರಿಸ್ತನ ದೀಕ್ಷಾ ಸ್ಥಾನದಿಂದ, ಅಲ್ಲಿ ಅನ್ಯೋನ್ಯತೆಯಿಂದ, ಕಾಲು ತೊಳೆದ್ರಿಂದ ಎಲ್ಲ ಇದು ಪೆಂತೆಕೋಸ್ತದಿಂದ ಏನೇನು ಕಾರ್ಯಗಳಿದಾವೆ ಅವೆಲ್ಲ ಕಾರ್ಯಗಳು ಬರಬೇಕಾದ್ರೆ ಎಲ್ಲಿದ್ದಾವೀಗ? ನಿಜವಾದ ಸಭೆನ ಅದು ಯಾವಾಗಲೂ ವಾಕ್ಯದ ಪ್ರಕಾರ, ಅಪೊಸ್ತಲ 2ನೇ ಅಧ್ಯಾಯದ ಪ್ರಕಾರ ಬರಬೇಕು. ಹಲ್ಲೆಲೂಯಾ. ಹೆಚ್ಚು ಕಡಿಮೆ ಹಾಗೇ ಇರಬೇಕದು. ಈ ದಿನ ಸಭೆ ಆ ಮೊದಲ ಮೂಲ ಸಭೆಯಂತೆ ಇರಲು, ಹೆಚ್ಚು ಕಡಿಮೆ ಇರಲು ಪ್ರಯತ್ನಿಸ್ತದೆ. ಆದರೆ ಸಭೆಯ ದೂತರು, ದೇವರು ಅದೇ ಆತ್ಮವನ್ನು ಹೊಂದಿಕೊಂಡು ಪೌಲನಂತೆ ಇರಲು ಪ್ರಯತ್ನಿಸುವರು. ನೀನು ಮೂಲದಿಂದ ಪ್ರಾರಂಭಿಸಬೇಕು. ಏನಾದರೂ ಕೂಡ ಮೂಲದಿಂದ ಪ್ರಾರಂಭಿಸ. ಸಭೆ ಕಟ್ತೀಯ, ಕಾರ್ಯದಿಂದಲೇ ಸಭೆ ಕಟ್ಟಬೇಕು, ಇಲ್ಲದ್ರೆ ವೇಸ್ಟ್ ಆಗತ್ತೆ. ನಿಜ ಸಭೆಯು ಪೆಂತೆಕೋಸ್ತ ಸಮಯದಲ್ಲಿ ಬುನಾದಿ ಹಾಕಿದ ಸಂಸ್ಥಾಪಕರ ಹೆಜ್ಜೆ ಗುರುತುಗಳನ್ನು ಹಿಂಬಾಲಿಸಲು ಪ್ರಯತ್ನಿಸ್ತದೆ. ನಿಜವಾದ ಸಭೆ ಏನಾಗುತ್ತೆ, ಪೆಂತೆಕೋಸ್ತ ಸಮಯದಲ್ಲಿ ಆತಲ್ಲ ಸಭೆ, ಆ ಸಭೆಯನ್ನು ಹಿಂಬಾಲಿಸ್ತದಂತೆ ಯಾವಾಗಲೂ ಕೂಡ. ಆ ಸಭೆ, ಆ ಸೇವಕರು, ದೂತರು ಪೌಲನನ್ನು ಹಿಂಬಾಲಿಸ್ತಾರೆ. ಹಲ್ಲೆಲೂಯಾ. ಕಾಯಿನನ ಹೆಬೆಲನ್ನು ನೋಡ್ರಿ, ಏಸಾವ ಯಾಕೋಬನ್ನು ನೋಡ್ರಿ, ಇಬ್ಬರು ತಮಗೆ ಹಕ್ಕಿದೆ ಅಂತ ದೇವರನ್ನ ಆರಾಧಿಸಿದರು. ಈಗ ಪೆಂತೆಕೋಸ್ತ ಯಾರು ಸಂಪ್ರದಾಯ ಸಭೆಗಳು ನಮ್ಗೆ ಹಕ್ಕ ಐತೆ ದೇವ್ರನ್ನ ಆರಾಧಿಸಕ್ಕಂತ, ಯೇಸು ಕ್ರಿಸ್ತನ ಆರಾಧನೆ ಮಾಡಲಿಕ್ಕೆ ನಮಗೆ ಹಕ್ಕ ಐತೆ ಅಂತೇಳಿ ಅವರು ಆರಾಧಿಸ್ತಿದ್ದಾರೆ, ನಾವು ಆರಾಧಿಸ್ತೀವಿ.
ಕಾಯನ್ ನೋಡ್ರಿ, ಕಾಯನ್ ಹೇಬೇರ ಇಬ್ಬರು ಕೂಡ ಅಕ್ಕೈತಂತ ಬಂದು ಆರಾಧಿಸಿದರು. ಮತ್ತು ಏಸವ ಯಾಕೊಬ್ರು ಇಬ್ಬರು ಕೂಡ ಅಕ್ಕೈತಂತ ಆರಾಧಿಸಿದರು. ಹಲ್ಲೆಲೂಯಾ. ಪ್ರತಿಯೊಬ್ಬನು ಅದ ದೇವರ ಪ್ರತಿಯೊಂದು ನಿಜ ಸೇವಕರಿಗೆ ಒಂದು ಮಾದರಿ ಕೊಟ್ಟಿತ್ತದು. ನಿಜ ಸೇವಕರು ಯಾವ ರೀತಿ ಇರ್ತಾರಂತ ಒಂದು ಮಾದರಿ ಅದಲ್ಲ. ಪೌಲನ ಸೇವೆ 3 ಭಾಗಗಳಿದ್ದವು. ಮೊದಲನೇ ಭಾಗದ ವ್ಯಕ್ತಿ ವಾಕ್ಯಕ್ಕೆ ನಂಬಿಗಸ್ತಿಕೆ. ಪೌಲನ ಸೇವೆಯಲ್ಲಿ 3 ಭಾಗಗಳು. ಮೊದಲೇದು ವಾಕ್ಯಕ್ಕೆ ನಂಬಿಗಸ್ತಿಕೆ. ಹಲ್ಲೆಲೂಯಾ. ಎರಡನೇದು ದೇವರ ವಾಕ್ಯವೇ ಎಂದು ಅದ್ಭುತ ಕಾರ್ಯಗಳನ್ನು ಸೂಚಕ ಕಾರ್ಯಗಳಿಂದ ತೋರಿಸುವಂಥದ್ದು, ಸಮರ್ಥಿಸುವಂಥದ್ದು. ನನ್ನ ಹತ್ರ ದೇವ್ರ ವಾಕ್ಯನಪ್ಪ ಅಂತೇಳಿ ಅಲ್ಲಿ ಅದ್ಭುತ ಕಾರ್ಯ ಸೂಚಕ ಕಾರ್ಯಗಳಿಂದ ಏನು ಮಾಡಿದ್ರು ಪೌಲನ್ ತೋರಿಸಿದ. ಮತ್ತು ಮೂರನೇದು ಏನಪ್ಪ ಅಂದರೆ ತನ್ನ ವೈಯಕ್ತಿಕ ಸಾಕ್ಷಿಯನ್ನು ಕಾಪಾಡಿಕೊಳ್ಳುವಂಥದ್ದು. ಇದರ ಈ 3ರಾಗ ಯಾವದವಿಗೆ ಪಾಸ್ಟ್ರೊಳಗೆ ಸಂಪ್ರದಾಯ ಸಭೆಗಳು 3ರೊಳಗೆ ಯಾವದವ? ವಾಕ್ಯ ಐತಾ? ವಾಕ್ಯಕ್ಕೆ ನಂಬಿಗಸ್ತರಾಗಿದ್ದಾರ? ಇಲ್ಲ. ಮತ್ತು ವಾಕ್ಯ ಐತನ್ನಂಗೆ ವಾಕ್ಯದಲ್ಲಿ ಆಗುವಂಥ ಕಾರ್ಯಗಳನ್ನು ಹೇಳೋದು ಏನೇನು ತೋರಿಸ್ತಾರ? ಅದು ಇಲ್ಲ. ಹಲ್ಲೆಲೂಯಾ. ಮತ್ತು ವೈಯಕ್ತಿಕ ಸಾಕ್ಷಿ ಏನಾದರೂ ಐತಾ? ವೈಯಕ್ತಿಕ ಸಾಕ್ಷಿನೂ ಇಲ್ಲ. ಹಲ್ಲೆಲೂಯಾ. ಪೌಲನು ಸತ್ತರೂ ಕೂಡ ಅವನ ಸಂದೇಶ ಯುಗದ ಮುಕ್ತಾಯದವರೆಗೂ ಅವನ ಸಂದೇಶ ಕಾರ್ಯ ಮಾಡಿತ್ತು. ಹಲ್ಲೆಲೂಯಾ. ಪೌಲನ ನಂತರ ಯೋಹಾನನು ಎಫೆಸ ಸಭಾ ಕಾಲದ ಸಭಾಪಾಲಕನಾದನು. ಪೌಲನು ಸತ್ತೋದ ನಂತರ ಪೌಲನ ಸಭೆ ಯಾವುದು? ಪೌಲನು ಯಾವ ಸಭೆಗೆ ಪಾಸ್ಟರ್ ಆಗಿದ್ದು? ಎಫೆಸ ಸಭೆಗೆ. ಪೌಲನು ಸತ್ತೋದ ನಂತರ ಯೋಹಾನ ಇದ್ನಲ್ಲ, ಸ್ಥಾನಿಕನ ದೇವನಲ್ಲ, ಯೇಸು ಕ್ರಿಸ್ತನ ಶಿಷ್ಯ, ಪ್ರಕಟಣೆ ಗ್ರಂಥ ಬರೆದವನು, ಆತನು ಸಭಾಪಾಲಕನಾದನು. ಆದರೆ ಸಭಾಕಾಲದ ದೂತರು ಪೌಲನೇ ಅಂತ ಎಣಿಸಲ್ಪಟ್ಟರು. ಹಲ್ಲೆಲೂಯಾ. ಎಫೆಸ ಸಭೆ ಪಾಲಕ ಯೋಹಾನಲ್ಲ, ಪೌಲನೇ ಆಗಿದ್ದರು. ಅವರು ನಕ್ಷತ್ರಗಳಾಗಿದ್ದಾರೆ. ಹಲ್ಲೆಲೂಯಾ. ಯೆಶಾಯ 50:11 ಹೇಳ್ತದೆ, ಇದು ರಾತ್ರಿ ಕಾಲ, ಆಗಲೇ ನಕ್ಷತ್ರಗಳು ಹೊರಬರುತ್ತೆ. ರಾತ್ರಿ ಕಾಲದಲ್ಲಿ ನಕ್ಷತ್ರಗಳು ಹೊರಗೆ ಬರುತ್ತೆ. ರಾತ್ರಿ ಕಾಲದಲ್ಲಿ ನಕ್ಷತ್ರಗಳು ಬರ್ತವೆ, ಹೊರಗೆ ಬರ್ತವೆ. ಕ್ರಿಸ್ತನು ಸಭೆಯ ಜೀವವಾಗಿದ್ದಾನೆ. ದೀಪಸ್ತಂಭ ಮಧ್ಯದಲ್ಲಿ ತಿರುಗಾಡುವ ಆತನಾಗಿದ್ದಾನೆ. ಆತನನ್ನು ಬಿಟ್ಟರೆ ಆಕೆ ಕೇವಲ ಒಂದು ಧರ್ಮವಾಗಿ ಸಮಷ್ಟಿಯಾಗಿರ್ತಾಳಂತೆ. ಯೇಸು ಅನ್ನೋಂಥದ್ದು ಅದರ ವಾಕ್ಯ ಅನ್ನೋಂಥದ್ದು ಇಲ್ಲ ಅಂದರೆ ಅದೊಂದು ಸಮಷ್ಟಿ, ಒಂದು ಧರ್ಮ ಅಷ್ಟೇ. ಅದು ಕ್ರಿಶ್ಚಿಯನ್ ಧರ್ಮ. ಆ ಸಭೆ ಏನಾಗುತ್ತೆ? ಒಂದು ಕ್ರಿಶ್ಚಿಯನ್ ಧರ್ಮ ಅಷ್ಟೇ. ಡೆಡ್. ಒಂದು ಸಂಸ್ಥೆ ಮಾಡ್ಕೊಂತಾರೆ, ಸಂಸ್ಥೆ ಮಾಡ್ಕೊಂಡು ಡೆಡ್ ಆಗ್ಬಿಡ್ತಾರೆ. ಆತನೊಬ್ಬನಿಲ್ಲ ಅಂದ್ರಲ್ಲಿ, ಆತನ ವಾಕ್ಯ ಒಂದಿಲ್ಲ ಅಂದರೆ ಅದು ಒಂದು ಅರ್ಥವಿಲ್ಲದ ಜನರ ಕೂಟ ಅಂತೆ. ಪ್ರವಾದಿ ಹೇಳ್ತಾರೆ, ಅರ್ಥ ಇಲ್ದಂಥ ಜನರ ಕೂಡಿಕೆ ಅಂತ, ಕೂಟ. ಅರ್ಥ ಇಲ್ದಂಥ ಜನರ ಸಭೆ ಅಂತ, ಅರ್ಥನೇ ಇಲ್ಲ. ಒಂದು ಶವಕ್ಕೆ ಆಭರಣ ಶೃಂಗರಿಸಿದರೆ, ಬಟ್ಟೆ ತೊಡಿಸಿದರೆ ಅದು ಶವವೇ ಆಗುತ್ತದೆ. ಏನೆಲ್ಲ ಮಾಡಿ ನೀನು ಅಲ್ಲಿ ಅದು ಜೀವಿಲ್ಲ ಅಂದರೆ ಅದು ಶವನೇ. ಸಭೆ ಕಾರ್ಯಗಳು ಏನೆಲ್ಲ ಮಾಡಿ ನೀನು ಅಲ್ಲಿ ಏಸು ವಾಕ್ಯ ಇಲ್ಲ ಅಂದರೆ ಶವನೇ, ಅದು ಡೆಡ್. ಅದು ಹಲ್ಲೆಲೂಯಾ. ನೋಡಿ ಎಷ್ಟು ಮಹತ್ವದ ಸಂಗತಿಯನ್ನು ಪ್ರವಾದಿ ಏನು ಮಾಡಿದರೆ ಹೊರಗೆ ತಂದರಂತ. ಸಭೆ ನಮ್ಮದು ಸಭೆ ನಿಂದು ಸಭೆ ಅಂತೇಳಿದರೆ ಎಲ್ಲ ಶೃಂಗಾರ ಹಾಕಿ ಎಲ್ಲ ಬಳೆ ಎಲ್ಲ ತೊಟ್ಕೊಳತ್ತ, ಎಲ್ಲ ಬಂಗಾರ ಎಲ್ಲ ಒಡೆಯೋ ವಸ್ತುಗಳೆಲ್ಲ ಹಾಕ್ಯಂತ ಚೆನ್ನಾಗೈತಿ, ಜೀವಿಲ್ಲ. ಎಲ್ಲ ಅಲಂಕಾರ ಆಗೈತಿ, ಜೀವಿಲ್ಲ ಅಂದರೆ ವಾಕ್ಯನೇ ಜೀವ. ವಾಕ್ಯನಿಲ್ಲ ಅಂದರೆ ಏನದು ಸಭೆ ಏನ? ಹಲ್ಲೆಲೂಯಾ. ಅದರಂತೆ ಸಭೆ ಕಾರ್ಯಕ್ರಮಗಳು ಮತ್ತು ದಯವುಳ್ಳ ಪ್ರಯತ್ನಗಳಿಂದ ಪಡ್ಕೊಂಡ್ರೆ, ದಯವುಳ್ಳ ಪ್ರಯತ್ನ, ದಯಪ್ಪ, ಬಡವಪ್ಪ, ಹೆಲ್ಪ್ ಮಾಡೋದು, ಅನಾಥಾಶ್ರಮ ಇಡೋದು, ಏನೋ ಸಂಬಂಧಪಟ್ಟಂಗೆ ಕಾರ್ಯಗಳನ್ನು ಮಾಡೋದು, ಬಟ್ಟೆಗಳನ್ನು ಹಂಚುವಂಥದ್ದು, ಇದೆಲ್ಲ ದಯವುಳ್ಳ ಕಾರ್ಯಗಳು. ಇವೆಲ್ಲ ಸಭೆ ಕಾರ್ಯಕ್ರಮಗಳು. ಪ್ರಾರ್ಥನೆ ನಡೆಸೋದು, ಪ್ರಾರ್ಥನೆ ಕೂಟಗಳು ಮಾಡೋದು, ಉಪವಾಸ ಪ್ರಾರ್ಥನೆ ಮಾಡೋದು, ಇಬ್ಬಿಬ್ಬರು ಪ್ರಾರ್ಥನೆ ಮಾಡೋದು, 4 ಜನ ಪ್ರಾರ್ಥನೆ ಮಾಡೋದು, ಮನೆ ವೈಯಕ್ತಿಕ ಪ್ರಾರ್ಥನೆ, ಇವೆಲ್ಲ ಅದಾವೆ. ಇವೆಲ್ಲ ದೈವಳ ಕಾರ್ಯಗಳು, ದೈವಳ ಪ್ರಯತ್ನಗಳೆಲ್ಲ ಪಡ್ಕೊಂಡ್ರು ಕೂಡ, ಮಾಡ್ತಾಯಿದ್ರು ಕೂಡ, ಕ್ರಿಸ್ತನ ಹೊರತು ಅವಳು ಶವವಾಗಿದ್ದಾಳೆ. ಹಲ್ಲೆಲೂಯಾ. ವಾಕ್ಯ ಇಲ್ಲ ಅಂದರೆ ಡೆಡ್. ನೋಡಿ ಎಷ್ಟು ಸಭೆಗಳು ಇವತ್ತು ಡೆಡ್ ಆಗ್ತವೆ ವಾಕ್ಯದ ಮುಂದೆ. ವಾಕ್ಯದ ಮುಂದೆ ಅವನ್ನೆಲ್ಲ ತಂದರೆ, ಹೊರಗೆ ಹೆಚ್ಚಿದರೆ ಎಲ್ಲ ಸಭೆಗಳು ಡೆಡ್ ಆಗ್ತವೆ. ಯೇಸು ಕ್ರಿಸ್ತನ ನಿಜ ವಧು ಚೊಕ್ಕ ಬಂಗಾರಕ್ಕೆ ಹೋಲಿಸಲ್ಪಟ್ಟಿದ್ದಾಳೆ. ಯೇಸು ಕ್ರಿಸ್ತನ ಸಭೆ ಅಂತಂದರೆ ಚೊಕ್ಕ ಬಂಗಾರ ಅಂತೆ. ಹಲ್ಲೆಲೂಯಾ. ಬಂಗಾರವನ್ನು ಮೃದುವಾಗಿ ಬಡಿದು ಸಮ ಮಾಡುವುದಾಗಿದೆ. ಆದರೆ ಹಿತ್ತಾಳೆಯನ್ನು ಒಡೆದೇ ಹೋಗುತ್ತಂತೆ. ಬಂಗಾರನ ಯಾವ ರೀತಿ ಬೇಕಾದ್ರೆ ನೀವು ಹೊಡಿಬೋದು, ಅದು ಆವರಣವಾಗಿ ಬದಲಾಗುತ್ತೆ. ಅದು ಹಿತ್ತಾಳೆಯನ್ನು ಹೊಡಿಯೋಕ್ಕೆ ಹೋದರೆ ಚೂರು ಚೂರಾಗುತ್ತಂತೆ. ಹಲ್ಲೆಲೂಯಾ. ಹೌದಾ? ಈ ಬಂಗಾರ ವಧು
ಈಕೆ ಯಾವ ರೀತಿ ಬೇಕಾದ್ರೂ ಹೊಡಿಬೋದು, ಹೊಡೆದು ಸರಿ ಮಾಡೋದು. ಅದನ್ನು ಸಂಪ್ರದಾಯ ಸಭೆಗಳು ಇತ್ತಾಳುಗಳು ಅವೆಲ್ಲ ಹೊಡೆದು ಎಲ್ಲ ಛದ್ರ ಆಗ್ಬಿಡುತ್ತೆ. ಏನೋ ವಾಕ್ಯ ಗಟ್ಟಿಗೆ ಹೇಳ್ಬಿಟ್ಟೆ ಬಂದರೆ ಒಬ್ಬರು ಬರಲ್ಲ ಸಭೆ, ಛಿದ್ರ ಆಗ್ಬಿಡ್ತದೆ. ಆದರೆ ಇದು ಹೊಡೆದ್ರೆ ಇನ್ನು ಹೊಡೆದಂಗಲ್ಲ ಏನಾಗುತ್ತದೆ, ಗಟ್ಟಿ ಆಗುತ್ತೆ. ಅಲ್ಲೆಲೂಯಾ. ನೋಡ್ರಿ, ಬಂಗಾರದ ವಧು ಏನಾಗಿದೆ, ಬಂಗಾರ ಹೋಲಿಸಲ್ಪಟ್ಟಿದೆ, ಕರ್ತನಿಗಾಗಿ ಕಷ್ಟಾನುಭವ ಪಡುತ್ತಾಳೆ. ಬಂಗಾರ ಬೇಕೇಲಿ ಹಾಕಿದ್ರೆ ಏನಾಗುತ್ತೆ, ಕರಿ ಹೋಗಲ್ಲ, ಅದು ಇನ್ನೂ ಹೊಸದಾಗಿ ಇನ್ನೂ ಮಿಂಚ್ತದೆ. ಅಲ್ಲೆಲೂಯಾ. ಆ ರೀತಿ ನಿಜ ಸಭೆಗೆ ಎಷ್ಟೇ ಕಷ್ಟ ಬಂದರೂ ಕೂಡ ಕಷ್ಟಾನುಭವ ಪಡುತ್ತಾಳೆ ಕ್ರಿಸ್ತನಿಗೋಸ್ಕರ. ಅಲ್ಲೆಲೂಯಾ. ಶರಣಾಗತ ಆಗಲ್ಲ. ಅಲ್ಲೆಲೂಯಾ. ಒಡೆದು ಹೋಗಲ್ಲ, ನಾಶವಾಗಲ್ಲ, ಆದರೆ ಸುಂದರವಾದ ವಸ್ತುವಾಗಿ ರೂಪಿಸಲ್ಪಡುತ್ತಾ ಈ ಜೀವನದ ಶೋಧನೆಗಳು ಮತ್ತೆ ಪರೀಕ್ಷೆಯಲ್ಲಿ ದಾಟಿ ಎಂದೆಂದೂ ಸಂತೋಷಿಸ್ತಾಳೆ. ಅಲ್ಲೆಲೂಯಾ. ಹಿಂದಿನ ದಿನಕ್ಕೆ ಆದ್ರೆ ಅವುಗಳು ಹೊಡೆದ್ರೆ ಪಕ್ಕೆ ಸ್ವಲ್ಪ ಟೈಟ್ ಮಾಡಿದಪ್ಪ ಅಂದ್ರೆ ಸಭೆಗೆ ನಾಳೆ ಬರಲ್ಲ, ಅದು ಹೊಡೆದಾಗ್ಬಿಡ್ತದೆ, ಸಭೆನೇ ಹೊಡೆದಾಗ್ಬಿಡ್ತು. ಅದಕ್ಕಾಗಿ ಅವ್ರು ಏನು ಮಾಡ್ತಾರೆ, ನೀನೇನು ಹೇಳ್ತೀಯ ಹಂಗೆ ಸಭೆ ನಡೆಸ್ತಾರೆ. ವಾಕ್ಯ ಏನು ಹೇಳ್ತಾ ಹಂಗೆ ನಡೆಸಲ್ಲ ಅವರು. ಯಾಕಂದರೆ ಹೊಡೆದಾಗ್ಬಿಡ್ತೆಲ್ಲ, ಚದ್ರ ಬಿಡ್ತಾರೆ ಎಲ್ಲ, ನಮ್ಮ ಜನ ಮತ್ತು ಕಾಂತಿ ಎಲ್ಲ ಹೋಗ್ತದೆ ಅಂತೇಳಿ ಅವ್ರು ಏನು ಮಾಡ್ತಾರೆ, ಹಾಸಿಗೆ ಏನು ವಾಕ್ಯ ಏನು ಹೇಳಲ್ಲ, ಒಂದು ಕತೆ ಆಗಿ ತಗೊಂತಾರೆ. ಅದನ್ನು ನಿನಗೆ ಸಂಬಂಧಪಟ್ಟದ್ದೆಲ್ಲ ವಾಕ್ಯ, ಅದು ಒಂದು ಕತೆ ಅಷ್ಟೇ. ನಿನ್ನ ತಿದ್ದದಕ್ಕೆ ಬಂದಿಲ್ಲ ಅದು ವಾಕ್ಯ, ಒಂದು ಅಷ್ಟೇ. ವ್ಯಭಿಚಾರ ಮಾಡ್ತಾನಂದ್ರೆ ಅದು ವಾಕ್ಯ, ಅವ್ನು ಓಡಿಸ್ಬೇಕು ವಾಕ್ಯ ಹೇಳಿ, ಇಲ್ಲದ್ರೆ ತಿದ್ದಬೇಕು, ಇಲ್ಲದ್ರೆ ಓಡೋಗ್ತಾನೆ ಅವ್ನು. ಆ ಥರ ಮಾಡೋದಕ್ಕೆ ವಾಕ್ಯ ಬಂದಿದೆ. ಅವ್ನಿಗೇನು ಹೇಳಲ್ಲ, ಒಳ್ಳೆಯವ್ ನೀನು, ಭಾರಿ ಒಳ್ಳೆ ವ್ಯಭಿಚಾರ ಮಾಡ್ತಾ ಇರ್ತಾನೆ, ಅದನ್ನು ಹೇಳಲ್ಲ ಪಾಸ್ಟ್ರು. ಯಾಕಂದರೆ ಒಂದು ಕಡೆ ಒಂದು ಕಾಣಿಕೆ ಬರ್ತಾರೆ ನೋಡಿ. ಇದು ಸಭೆ ಅಂತಾರೆ ಇದನ್ನು, ಕ್ರಿಸ್ತನೇ ಜೀವನ ಇಲ್ಲ, ಡೆಡ್ ಏನ ಅಷ್ಟೇ. ಅದಕ್ಕಾಗಿ ದೇವರು ಅದ್ಭುತವಾದಂಥ ವಾಕ್ಯಗಳಿವು. ದೇವರು ಅದ್ಭುತವಾದಂಥ ಅರ್ಥಗರ್ಭಿತವಾದಂಥ ವಾಕ್ಯಗಳು ನಮಗೆ ದೇವರು ಅನುಗ್ರಹಿಸಿದ್ದಾನೆ. ಯೇಸು ತನ್ನ ಮಕ್ಕಳನ್ನು ಪ್ರಶಂಸಿಸ್ತಾನೆ ಮತ್ತು ಹೊಗಳುತ್ತಾನೆ. ಅವರ ಮಧ್ಯೆ ಬಲಹೀನತೆ ಇದೆ ಅಂತ ಆತನಿಗೆ, ಆದರೂ ಅದರ ವಿರೋಧವಾಗಿ ಆತನು ಗಟ್ಟಿಯಾಗಿ ಕೂಗುವುದಿಲ್ಲ. ಅದು ಕರ್ತನಂತೆ ಇಲ್ಲವೋ? ಆತನು ನಮ್ಮನ್ನು ಸರಿಯಾದ ವಿಷಯಗಳಲ್ಲಿ ಪ್ರೋತ್ಸಾಹಿಸಲು, ತಪ್ಪಾದ ವಿಷಯದಲ್ಲಿ ನಮ್ಮನ್ನು ತಡೆಯಲು ಆತನು ತಿಳಿದವನಾಗಿದ್ದಾನೆ. ನಮ್ಮ ಸಭೆ ಮತ್ತು ಕುಟುಂಬಗಳು ನಡೆಸಲು ಒಂದು ಉತ್ತಮವಾದ ಪಾಠ ಇದಾಗಿದೆ. ದೇವರು ನಮ್ಮ ಪ್ರತಿಯೊಬ್ಬರೊಂದಿಗೆ ಇದೇ ರೀತಿಯಾಗಿ ವ್ಯವಹಾರ ಮಾಡುವನಾಗಿದ್ದಾನೆ. ಇದೊಂದು ಪಾಠ ಕಲಿಯಬಹುದು. ನಿರಾಸರಾಗಬೇಡ್ರಿ. ನಿನ್ನ ಪ್ರೀತಿಯ ಸೇವೆಯನ್ನು ಮರೆಯುವಷ್ಟು ನಿರ್ದಯ ದೇವರಲ್ಲ. ನಾನೇನು ಮಾಡಲಿ? ಯವನಿಗಾದರೂ ಒಂದು ಕಪ್ಪು ತಣ್ಣೀರು ಕೊಟ್ಟರೂ ಆಶೀರ್ವಾದ ತಪ್ಪುವುದಿಲ್ಲೆಂಬುದಾಗಿ ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಅಲ್ಲಲ್ಲಿಯೂ ಆದರೂ ನಮ್ಮ ಮಧ್ಯೆ ಆತನು ತಿರುಗಾಡುವ ಆತನಾಗಿದ್ದಾನೆ. ಆತನು ತನ್ನ ಜನರ ಪ್ರಯಾಸದ ಬಗ್ಗೆ ಬಲ್ಲವನಾಗಿದ್ದಾನೆ. ಐಗುಪ್ತ ದೇಶದಲ್ಲಿ ಜನರು ಬಂಧನದಲ್ಲಿದ್ದು ಅಲ್ಲಿ ಅವರ ಕಷ್ಟದ ಕೂಗನ್ನು ಕೇಳಿದಂಥ ದೇವರು ಇವತ್ತು ಕೂಡ ಏನು ಮಾಡ್ತಾನೆ, ನಮ್ಮ ಕಷ್ಟ, ಶ್ರಮೆ, ಪ್ರಯಾಸದ ಕೂಗನ್ನು ದೇವರು ಏನು ಮಾಡ್ತಾನೆ, ಕೇಳುವನಾಗಿದ್ದಾನೆ. ಲೋಕದಲ್ಲಿ ತ್ಯಾಗ ಮಾಡಿದ್ದಕ್ಕಾಗಿ ಪರಲೋಕದಲ್ಲಿ ಅವರಿಗೆ ಪ್ರತಿಫಲ ಕೊಡುತ್ತೇನೆಂದು ಹೇಳಿದ್ದಾನೆ. ಈ ಲೋಕದಲ್ಲಿ ತ್ಯಾಗ ಮಾಡೋರಿಗೆ ಪರಲೋಕದಲ್ಲಿ ಏನು ಮಾಡ್ತೀನಿ, ಗಿಫ್ಟ್ ಕೊಡೋ ಪ್ರತಿಫಲ ಕೊಡ್ತೀನಂತ ದೇವರು ಹೇಳಿದ್ದಾರೆ. ಅದಕ್ಕಾಗಿ ಎಲ್ಲವನ್ನು ಅವ್ರು ಏನು ಮಾಡಿದ್ರು, ಹಿಂದೆ ಎಲ್ಲವನ್ನು ಒಪ್ಪಿಸಿದ್ರು. ಅಪೊಸ್ತಲ ಕಾರ್ಯ ನೋಡಿ, ಪ್ರಾಣ ತ್ಯಾಗಕ್ಕೆ ಕೂಡ ಅವ್ರು ಏನು ಮಾಡಿದ್ರು, ಸಿದ್ಧ ಆದರು. ದೇವಜನರು ಎಲ್ಲ ಸಮಯದಲ್ಲಿ ಹಿಂಸೆಗೆ ಒಳಗಾಗುತ್ತಾರೆಂದು ತಿಳಿಯಬೇಕು. ಒಳಗಾಗಿದ್ದಾರೆ ಮತ್ತು ಒಳಗಾಗ್ತಾರೆ. ಹಿಂದೆನೂ ಒಳಗಾಗಿದ್ದಾರೆ, ಈಗಲೂ ಕೂಡ ಏನು ಮಾಡ್ತಾರೆ, ದೇವಜನರು ಹಿಂಸೆಗೆ ಒಳಗಾಗ್ತಾರೆ. ಆದಿಯಲ್ಲಿ ಏನು ಪ್ರಾರಂಭವಾಯಿತೋ, ಆದಿಯಲ್ಲಿ ಯಾವ ರೀತಿ ಪ್ರಾರಂಭ ಆಯಿತೋ ಅದೇ ರೀತಿ ಅಲ್ಲೆಲೂಯಾ, ಅದೇ ರೀತಿಯಲ್ಲಿ ಮುಂದುವರಿತು. ಪ್ರಕಟಣೆವರೆಗೂ ಅದೇ ರೀತಿ ಮುಂದುವರಿತು. ಅದು ಎಂದೂ ಬದಲಾಗುವುದಿಲ್ಲ. ಎಬೇಲನು ಕಾಯಿನನ್ನು ಕೊಂದನು, ಇಸ್ಮಾಯೇಲನು ಇಸಾಕನ ನಾಶ ಮಾಡಿದನು, ಏಸಾವನು ಯಾಕೋಬನನ್ನು ದ್ವೇಷ ಮಾಡಿದನು. ಇದೇ ರೀತಿ ಇಸಾಕರು ದೇವರ ಮಗ, ಇಸ್ಮಾಯಿಲ್ ಯಾರು ಸೈತನ ಮಗ, ಅವನು ರಾಶಿ ಮಾಡಿದವನು. ಕಾಯಿನ ಯಾರ ಮಗ, ಸೈತನ ಮಗ. ಎಬೇಲ ದೇವ್ರ ಮಗ, ಅವನು ಕೊಂದೆ ಹಾಕ್ಬಿಟ್ಟ. ಈ ರೀತಿ ಅಲ್ಲಿಂದ ಸ್ಟಾರ್ಟ್ ಆದಂಥ ಹಿಂಸೆ, ದೇವ್ರ ಮಕ್ಕಳ ಮೇಲೆ ಅಟ್ಯಾಕ್, ದೇವ್ರ ಮಕ್ಕಳ ಮೇಲೆ ಅಟ್ಯಾಕ್. ಯಾವುದೇ ವಿಷಯ ಮಾಡಲಿ, ಏನೇ ಮಾಡಲಿ, ಅವ್ರ ಮೇಲೆ ಒಂದು ಏನು ಮಾಡ್ತಾರೆ, ಲೋಕದ ಜನ ಸಹಿಸಲ್ಲ. ಅಲ್ಲೆಲೂಯಾ. ನೀವು ಟಿ ವಿಗಳಲ್ಲಿ ನೋಡಿದ್ದು ಅದೇನೆ. ಅದಿದು ಕೊನೆ ತಗೊಂಡಿರ್ತತೆ, ಹಿಂದೇನೂ ಇತ್ತು, ಈಗಲೂ ಐತೆ. ಸೈತನ ಮಕ್ಕಳು ದೇವ್ರ ಮಕ್ಕಳು ನೋಡಿ ಏನು ಮಾಡಲ್ಲ, ಸಹಿಸಲ್ಲ. ಬೇಲನ್ನು ನೋಡಿ ಸಹಿಸ್ಲಿಲ್ಲ, ಕಾಯನ್ನು ಕೊಂದಾಕಿ. ಅದೇ
ಅಲ್ವಾ? ಇಸಾಕನ್ ನೋಡಿ ಇಸ್ಮಾಯಿಲ್ ಏನು ಮಾಡ್ದ? ನಕ್ಕ. ಏಸಾವನ್ ಯಾಕೋಬನ್ ನೋಡಿ ದ್ವೇಷ ಮಾಡ್ದ. ಮತ್ತು ಹೊಸ ಒಡಂಬಡಿಕೆಯಲ್ಲಿ ಯೂದನು ಏನು ಮಾಡ್ದ? ಯೂದ ಏನು ಮಾಡ್ದ? ಯೇಸು ಕ್ರಿಸ್ತನನ್ನೇ ಹಿಡ್ಕೊಟ್ಟ. ಹಲ್ಲೆಲೂಯಾ. ಅದೇ ರೀತಿ ಹಿಂದಿನಿಂದ ಅದು ಬಂದಿದೆ. ಮೊದಲ ಶತಮಾನದಲ್ಲಿ ಧಾರ್ಮಿಕ ಭಕ್ತರು ಏನು ಮಾಡಿದ್ರಂತೆ? ಆದಿ ವಿಶ್ವಾಸಿಗಳನ್ನು ನಾಶ ಮಾಡಲು ಪ್ರಯತ್ನಿಸಿದರು. ಯೇಸು ಕ್ರಿಸ್ತನ ಮೇಲಕ್ಕೆ ಹೋಗಿ ಮತ್ತು ಪವಿತ್ರಾತ್ಮಕ್ಕೆ ಬಂದ ಮೇಲೆ ಏನು ಮಾಡಿದ್ರು? ಎಲ್ಲ ಶಿಷ್ಯರನ್ನು ಕೊಂದಾಕಿದ್ರು. ಅದ್ರಾಗ ಯೋಹಾನ ಮಾತ್ರ ಮುಪ್ಪಿನ ವಯಸ್ಸಿನ ತನಕ ಇದ್ದು ಸತ್ತೋದ. ಆತ ನೊಂದ್ಬಂದು ಬಿಟ್ರೆ 12 ಜನ ಶಿಷ್ಯರೊಳಗೆ ಎಲ್ಲರನ್ನೂ ಅವ್ರೇನು ಮಾಡಿದ್ದಾರೆ? ಸಾಯಿಸಿದ್ದಾರೆ. ಅಲ್ಲೆಲೂಯಾ. ಪೌಲನನ್ನು ಚೆಂಡು ಕಡಿದ್ರು, ಪೇತ್ರನನ್ನ ಅಡ್ಡ ತಲೆಕೆಳಗಾಗಿ ಸಲಿಬಿ ಹಾಕಿದ್ರು, ಫಿಲಿಪ್ಪನನ್ನ ಚರ್ಮ ಸುಲಿದ್ರು. ಅಲ್ಲೆಲೂಯಾ. ಯಾಕೋಬನನ್ನ ಕೊಂದಾಕಿದ್ರು. ಈ ರೀತಿ ಸ್ಟೆಫೆನನ್ನ ಕಲ್ಲು ಹೊಡೆದು ಕೊಂದಾಕಿದ್ರು. ಈ ರೀತಿ ನಾವು ನೋಡ್ತೇವೆ. ಧಾರ್ಮಿಕ ಭಕ್ತರು ಇವರೆಲ್ಲ ದೇವ್ರ ಭಕ್ತರಲ್ಲ, ಧಾರ್ಮಿಕ ಅವ್ರವ್ರ ಜಾತಿ ಧರ್ಮಗಳ ಭಕ್ತರು. ಅವಳೇ ಶ್ರೇಷ್ಠ ಅವ್ರಿಗೆ. ಆ ಧಾರ್ಮಿಕ ಧರ್ಮದ ವಿಷಯದಲ್ಲಿ ಯಾರಾದ್ರು ಅಡ್ಡ ಬಂದರೆ ಕೊಲೆ ಮಾಡ್ತಾರೆ. ದೇವ್ರ ವಿಷಯ ಸಂಬಂಧ ಇಲ್ಲ ಅವರಿಗೆ, ದೇವ್ರ ವಿಷಯ ಗೊತ್ತಿಲ್ಲ ಅವರಿಗೆ. ಇದೇ ದೊಡ್ಡದು ಅವರಿಗೆ. ಅಲ್ಲೂಯ್ಯ. ಇದೇ ರೀತಿಯಲ್ಲಿ ಏನಾದರೂ ಒಳ್ಳೇದು ಮಾಡೋಕೆ ಹೋದ್ರೆ ನೋಡಿ, ಯೋಬೇಲ್ನು ಒಳ್ಳೇದು ಮಾಡ್ದ, ದೇವ್ರ ಮೆಚ್ಚುಗೆಯಾಗಿ ನಡ್ಕೊಂಡು ಅದೇ ಒಂದು ಹೊಟ್ಟೆ ಸಂಕಟ ಬಂತು, ಅವನಿಗೆ ಕೊಂದಾಕಿದ ಕಾಯನು. ಅಲ್ಲೂಯ್ಯ. ಈ ರೀತಿ ಏನಾದರೂ ಒಳ್ಳೆ ಕಾರ್ಯ ಮಾಡೋಕೆ ಹೋದ್ರೆ ಇದೆಲ್ಲ ಏನು ಮಾಡ್ತಾರೆ? ಸುಮ್ಮನೆ ಅದೇ ನೆಲ್ಲೇನು ಏನು ಮಾಡೋಕೆ ಹೋಗಿದ್ದಿಲ್ಲ, ಏನು ಎಲ್ಲರಿಗೇನು ಸೆರಾಯಿ ಕೊಡೋಕೆ ಹೋಗಿದ್ದಿಲ್ಲ. ದೇವರು ಒಳ್ಳೇದಾಗಲಪ್ಪ ಅಂತೇಳಿ ಪ್ರಾರ್ಥನೆ ಮಾಡೋಕೆ ಹೋಗಿರ್ಬೇಕು, ಅದಕ್ಕೂ ಒಂದು ಅಟ್ಯಾಕ್ ಮಾಡಿ ತೊಂದರೆ ಕೊಡುವಂಥದ್ದು. ಅಲ್ಲೂಯ್ಯ. ಇವತ್ತೇನೋ ಟಿ ವಿ ತೋರಿಸಿದ್ರಂತೆ ಯಾರೋ ಬೆಂಗಳೂರಾಗ. ಮತ್ತೆ ಅಲ್ಲೆಲ್ಲ ಏನೋ ಹಾಸ್ಪಿಟ್ಲಿಗೆ ಹೋಗಿ ಪ್ರೇಯರ್ ಮಾಡಕ್ಕೆ ಹೋಗ್ಯಾರ. ಧರ್ಮ ಇದು ಮಾಡಕ್ಕೆ ಬಂದಿರಿ, ಮತಾಂತರ ನೋಡಿ. ಅಲ್ಲ, ಧರ್ಮ ಭಕ್ತರು ಇವರೆಲ್ಲ ಧಾರ್ಮಿಕ ಭಕ್ತರು ಅಂತಾರೆ. ಧರ್ಮದ ವಿಷಯದಲ್ಲಿ ಪೌಲನು ಇದೇ ಥರ ಇದ್ದ. ತನ್ನ ಧರ್ಮಕ್ಕೆ ಯಾರಾದ್ರೂ ಏನು ಕೆಟ್ಟದ್ದು ಮಾತಾಡಿದ್ರೆ ಅವೆಲ್ಲ ತಿರಸ್ಕರಣೆ ಮಾಡಿಬಿಡ್ತಿದ್ದ. ಆಮೇಲೆ ಯೇಸು ಕ್ರಿಸ್ತನ ನಂಬಿದ ಮೇಲೆ ಅವೆಲ್ಲ ಧರ್ಮ ಭಕ್ತಿ ಹೋಯ್ತು, ದೇವರಿಗೋಸ್ಕರ ಪ್ರಾಣ ಕೊಟ್ಟ. ಎಲ್ಲ ಕೊಂದಾಕವನು ತಾನೇ ಪ್ರಾಣ ಕೊಟ್ಟ. ಈ ರೀತಿ ಅದು ಹಿಂದಿನಿಂದ ಐತಿ, ಈಗಲೂ ಕೂಡ ಇರ್ತದೆ. ರೋಗ ಸ್ವಸ್ಥತೆ, ಅನ್ಯ ಭಾಷೆ, ಅಲ್ಲೆಲೂಯಾ, ಪ್ರವಾದನೆ, ಅದ್ಭುತ ಕಾರ್ಯಗಳು ಒಪ್ಪಿಕೊಂಡ್ರೆ ಇಹಲೋಕ ಆತ್ಮ ಪರಲೋಕದ ಆತ್ಮವನ್ನು ಹಾಗೆ ಮಾಡ್ತದೆ. ಇಹಲೋಕ ಆತ್ಮ ಪರಲೋಕದ ಆತ್ಮವನ್ನು ಏನು ಮಾಡ್ತದೆ? ಅದು ಹಾಗೆ ಮಾಡ್ತದೆ. ಅದು ಹಿಂದೆ ಇತ್ತು, ಈಗ ಯಾಕೆಂದರೆ ಕರ್ತನ ಆತ್ಮವನ್ನು ಜಯಿಸಲಾರದೆ ಹೊಟ್ಟೆ ಸಂಕಟ. ಅದಕ್ಕೆ ದೇವ್ರನ್ನ ಜಯಿಸೋಕ್ಕಾಗಲ್ಲ, ಅದಕ್ಕೆ ಹೊಟ್ಟೆ ಸಂಕಟ. ಜಯಿಸೋಕ್ಕಾಗಲಿ ಏನು ಮಾಡ್ತಾನೆ? ಅಲ್ಲಲ್ಲಿ ಕಡಿತಾನೆ ಇಲ್ಲ, ಮಾತಾಡಿ ಏನಾದರೂ ಒಂದು ಕುಯ್ಕ್ತಿ ಮೇಲೆ ಬರ್ತಾನಿಲ್ಲ. ಎದುರಿಗೆ ಜಯಿಸೋಕ್ಕಾಗಲಿಲ್ಲಪ್ಪ ಅಂದರೆ ಇಂಚೆ ಭಾಗದಿಂದ ಬಂದು ಏನು ಮಾಡ್ತಾನೆ? ಏನಾದರೂ ಒಂದು ಕುಯ್ಕ್ತಿ ಮಾಡ್ತಾನೆ. ಎದುರಿಗೆ ಬಂದು ಜಯಿಸೋಕ್ಕಾಗಲಿಲ್ಲಪ್ಪ ಅಂದರೆ ಹಿಂದೆ ಯಾರನ್ನಾರು ಚೂ ಬಿಟ್ಟು ಈ ರೀತಿ ಎಲ್ಲ ಅದು ಸೈತಾನ ಅದೇ ರೀತಿಯಲ್ಲಿ ಜಯಿಸಲಾಗದು. ಆದ್ದರಿಂದ ಅದು ಸತ್ಯದ ಆತ್ಮ ವಾಸ ಮಾಡುವಂಥ ಮನುಷ್ಯರನ್ನು ನಾಶ ಮಾಡಲು ಪ್ರಯತ್ನ ಮಾಡ್ತದೆ. ಅದು ಜಯಿಸೋಕ್ಕಾಗಲ್ಲ. ದೇವರ ಆತ್ಮ ಯಾರಲ್ಲಿ ವಾಸ ಮಾಡುತ್ತಾ ಅವ್ರನ್ನ ದ್ವೇಷ ಮಾಡಿ ನಾಶ ಮಾಡಲಿಕ್ಕೆ ಪ್ಲಾನ್ ಮಾಡ್ತದೆ. ಅಲ್ಲೂಯ್ಯ. ದೇವ ಜನರು ಪವಿತ್ರವಾಗಿರಬೇಕೆಂದು ಎಫೆಸ ಜನರು ನಂಬಿದ್ದರು. ಅಲ್ಲೂಯ್ಯ. ಪಾಪವು ಸಭೆಯನ್ನು ಪ್ರವೇಶಿಸಿತು. ಎಫೆಸದಲ್ಲಿ ಪಾಪ ಪ್ರಾರಂಭ ಆಗಿದ್ದು, ಅದು ಹೊಸ ಒಡಂಬಡಿಕೆಯಲ್ಲಿ. ಚೆನ್ನಾಗಿರಬೇಕು, ದೇವರು ನಂಬಿಕೆಸ್ಥರಾಗಿರ್ಬೇಕು ಅನ್ನೋಷ್ಟರಲ್ಲಿ ಸೈತಾನ ಸಭೆ ಅಲ್ಲಿ ಪ್ರಾರಂಭ ಆಯಿತು. ನಿಖಲಾಯತರ ಬೋಧನೆಗಳು ಏನಂತಲ್ಲಿ ತಪ್ಪಾದ ಬೋಧನೆಗಳು ಸ್ಟಾರ್ಟ್ ಆಯಿತು. ಅವರ ಪಾಪವು ಸಭೆಯಲ್ಲಿ ಇಟ್ಟುಕೊಳ್ಳುವುದಕ್ಕೆ ಬಿಡುತ್ತಿರಲಿಲ್ಲ. ಅವು ಎಫೆಸ ಜನ ಇರ್ತಾರಂದ್ರೆ ಯಾರಾದರೂ ತಪ್ಪು ಬೋಧನೆ ಮಾಡಿದ್ರೆ ಹೊರಗಾಕ್ಬಿಡ್ತಾರೆ ಅವಲ್ಲೇನೆ. ದೇವರ ತುಂಬ ಕರೆಕ್ಟ್ ನಡ್ಕೊಳ್ಳಿಲ್ಲಪ್ಪ ಅಂದ್ರೆ ಹೊರಗಾಕ್ಬಿಡ್ತಿದ್ರು ಅವ್ರನ್ನ. ಆ ಥರ ಇದು ಒಂದು ಒಳ್ಳೆ ಶುದ್ಧ ಸಭೆ. ಯೇಸು ಕ್ರಿಸ್ತನು ಒಪ್ಕೊಳ್ತಾನೆ. ಪ್ರಕಟಣೆ 2:6. ಆದರೆ ನಿನ್ನಲ್ಲಿ ಒಳ್ಳೆಯದು ಒಂದುಂಟು, ಅದೇನೆಂದರೆ ನಾನು ದ್ವೇಷಿಸುವ ನಿಕಾಯಲತರ ಕೃತ್ಯಗಳನ್ನು ನೀನು ಸಹ ದ್ವೇಷಿಸುತ್ತಿ. ನೋಡ್ರಿ, ದೇವರೇ ಮೆಚ್ಚುಗೆ ವ್ಯಕ್ತಪಡಿಸ್ತಾರಲ್ಲಿ. ನಿನ್ನಲ್ಲಿ ಒಂದು ಒಳ್ಳೇದೈತೆ, ಏನಂದರೆ ನಾನು ದ್ವೇಷ ಮಾಡ್ತೀನಲ್ಲ, ನನ್ನ ದಾರಿ ಬಿಟ್ಟು ಬೇರೆ ವಕ್ರ ಮಾರ್ಗಗಳನ್ನು ನೀನು ಕೂಡ ದ್ವೇಷ ಮಾಡ್ತಿ. ಅಲ್ಲೆಲೂಯ್ಯ. ಅದಕ್ಕೆ ಯೇಸು ಕ್ರಿಸ್ತನ ಒಪ್ಪಿಕೊಳ್ತಾನೆ, ಸಂತೋಷ ಪಡ್ತಾನೆ ಅದಕ್ಕೆ. ಅಲ್ಲೆಲೂಯ್ಯ. ನಿನ್ನಲ್ಲಿ ಒಳ್ಳೆದೊಂದುಂಟು, ಅದೇನೆಂದರೆ ನಾನು ದ್ವೇಷಿಸುವಂಥ ನಿಕಾಯಲತರ ಕೃತ್ಯಗಳನ್ನು ನೀನು ಕೂಡ ದ್ವೇಷಿಸ್ತಿ.
ದೇವರ ಆತ್ಮನು ಸಭೆಗಳಿಗೆ ಹೇಳುವುದನ್ನು ಕೇಳುವವನು ಕೇಳಲಿ. ನೋಡ್ರಿ, ಅವರು ಪಾಪವು ಸಭೆಯಲ್ಲಿ ಇಟ್ಕೊಳ್ಳೋದಕ್ಕೆ ಏನು ಮಾಡ್ತಿರ್ ಬಿಡ್ತಿರ್ಲಿಲ್ಲಂತೆ. ನೀತಿ ಅವರ ಜೀವನದ ಮಾರ್ಗವಾಗಿತ್ತು. ನೀತಿ ಏನಾಗಿತ್ತು? ಅವರ ಜೀವನದ ಮಾರ್ಗವಾಗಿತ್ತು. ಅಪೊಸ್ತಲರನ್ನು ಅವರು ಪರೀಕ್ಷಿಸಿ ತಿಳ್ಕೊಂಡ್ರು. ಹೇಗೆ ಪರೀಕ್ಷಿಸಿದ್ರು? ಗಲಾತಿ 1:8 ನೋಡ್ರಿ, ಅಪೊಸ್ತಲರನ್ನೇ ಪರೀಕ್ಷಿಸಿ ತಿಳ್ಕೊಂಡ್ರಂತೆ. ಯಾವ ರೀತಿ ತಿಳ್ಕೊಂಡ್ರು? ಗಲಾತಿ ಪತ್ರಿಕೆ 1:8, ಕೊರಂತಿ ಪತ್ರಿಕೆ ಆದ ನಂತರ, ಎಫೆಸಿ ಪತ್ರಿಕೆ ಆದ ನಂತರ, ಕೊರಂತ ಪತ್ರಿಕೆ ಆದ ನಂತರ 2:8. ಆದರೂ ನಾವು ನಿಮಗೆ ಸಾರಿದ ಸುವಾರ್ತೆಗೆ ವಿರೋಧವಾದುದನ್ನು ನಾವೇ ಆಗಲಿ ಪರಲೋಕದಿಂದ ಬಂದ ದೇವದೂತನೇ ಆಗಲಿ ನಿಮಗೆ ಸಾರಿದರೆ ಶಾಪಗ್ರಸ್ತನಾಗಲಿ. ಗಲಾತಿ ಪತ್ರಿಕೆ 1:8 ನೋಡ್ರಿ, ನಾವೇ ಆಗಲಿ, ನಾವು ಸಾರಿದ ಸುವಾರ್ತೆ ವಿರುದ್ಧವಾಗಿ ನಾನೇ ಆಗಲಿ ಪರಲೋಕದಿಂದ ದೇವದೂತನಾಗಲಿ ನಿಮಗೆ ಸಾರಿದರೆ ಶಾಪಗ್ರಸ್ತನಾಗಲಿ. ನೋಡ್ರಿ, ಅಲ್ಲಿ ಏನೋ ತಪ್ಪಾದ ಬೋಧನೆಗಳನ್ನು ಅಲ್ಲಿ ಬರ್ಲಿಕ್ಕೆ ಏನು ಮಾಡಲಿಲ್ಲ, ಅವರು ಬಿಡ್ತಿರ್ಲಿಲ್ಲ. ಅಲ್ಲೇಲುಯಾ. ಆ ರೀತಿ ಪರಿಶುದ್ಧವಾಗಿದ್ದಂಥ ಸಭೆ ಅದು ತಿಳ್ಕೊಂಡು ಅವರನ್ನು ಪರೀಕ್ಷಿಸಿ ಏನು ಮಾಡ್ತಿದ್ದಂತೆ, ನಾನೇ ಆಗಲಿ ದೇವದೂತನಾಗಲಿ ಸಾರಿದರೆ ಈ ಮೂಲ ವಾಕ್ಯವನ್ನು ಜನರ ಬಳಿಗೆ ತಂದರು. ಇಂಥ ಅದ್ಭುತವಾದಂಥ ಸತ್ಯದ ವಾಕ್ಯವನ್ನು ಜನರ ಬಳಿಗೆ ಪೌಲ್ ಏನು ಮಾಡ್ದ? ತಂದ. ಈ ವಾಕ್ಯ ಬದಲಾಗಲು ಸಾಧ್ಯವಿಲ್ಲ. ಎಲ್ಲ ವಾಕ್ಯಗಳು ಈ ಥರ ಮುದ್ರೆ ಹಾಕುವಾಗ ದೇವ್ರು ಏನು ಮಾಡಿದ? ನನ್ನ ಮೂಲಕ ಮಾತಾಡಿನಂಥ ಪೌಲ್ ಏನು ಮಾಡಿದ? ಚೆನ್ನಾಗಿ ತಿಳಿದವನಾಗಿದ್ದ. ಅಲ್ಲೆಲುಯ್ಯ. ಮೊದಲನೇ ಪ್ರಕಟಣೆ ಸರಿಯಾಗಿ ಇತ್ತು ಅಂತ ಪೌಲ್ ಕೂಡ ತಿಳಿದು ಏನು ವಾಕ್ಯ ಹೇಳ್ತಾನಲ್ಲ, ನಾನಾಗಲಿ ಮತ್ತು ಈ ಸುವಾರ್ತೆ ಸಾರಿ ಇಲ್ಲ ತಪ್ಪಾಯ್ತದು, ಇದು ಬೇರೆ ಐತೆ ಅಂತೇಳಿ ನಾನಾಗಿ ಬಂದು ಹೇಳಿದ್ರೆ ನಾನು ಶಾಪಗ್ರಸ್ತನೇ. ಒಂದು ಸಾರಿ ದೇವ್ರ ವಾಕ್ಯ ಹೇಳಿದ ಮೇಲೆ ಮುಗ್ದೋತಂತೇಳಿ ಪೌಲ್ನ ಕೂಡ ಏನು ಮಾಡೋದನ್ನ ಹೇಳಿದ ಮೇಲೆ ನಾನು ಚೇಂಜ್ ಮಾಡೋಕ್ಕೆ ಹೋದ್ರು ನಾನು ತಪ್ಪುಗ್ರಸ್ತನಾಗ್ತೀನಿ. ನಾನು ಕೂಡ ದೇವ್ರ ವಾಕ್ಯಕ್ಕೆ ವಿರುದ್ಧವಾಗಿದ್ದೇನೆ ಅಂತ ತಿಳ್ಕೊಳ್ರಿ. ಇದೇ ಲಾಸ್ಟ್. ಇದನ್ನು ಬಿಟ್ಟರೆ ಯಾರು ಸುವಾರ್ತೆ ಏನು ಮಾಡೋಂಗಿಲ್ಲ, ಚೇಂಜ್ ಮಾಡೋಂಗಿಲ್ಲ, ಚೇಂಜ್ ಮಾಡೋಕ್ಕೆ ಬರೋಲ್ಲ. ಚೇಂಜ್ ಮಾಡಿದ್ರೆ ಅವನು ಶಾಪಗ್ರಸ್ತ ವ್ಯಕ್ತಿ. ನಾನೇ ಆಗಲಿ ಪರಲೋಕದಿಂದ ಬಂದ ದೇವದೂತನಾಗಲಿ ಚೇಂಜ್ ಮಾಡೋಕ್ಕೆ ಅವಕಾಶ ಇಲ್ಲ. ಅಲ್ಲೂ ಯಾವ ರೀತಿ ಗಟ್ಟಿಯಾದಂಥ ಸಂದೇಶವನ್ನು ನಂಬಿದ್ರು ಅವರು. ಸ್ಪಷ್ಟವಾದಂಥ ದೇವರಿಂದಲೇ ಬಂದಂಥ ಸಂದೇಶವನ್ನು ಅವ್ರು ಏನು ಮಾಡಿದ್ರು? ನಂಬಿದ್ರು. ದೇವರು ತನ್ನೊಡನೆ ಮಾತನಾಡಿದ್ದೇನೆಂದು ನಂಬಿದ್ರು ಅವರೆಲ್ಲ. ಮೊದಲನೇ ಪ್ರಕಟಣೆ ಸರಿಯಾಗಿತ್ತೆಂದು ಅವ್ರಿಗೆ ಗೊತ್ತಿತ್ತು. ಅಲ್ಲೆಲ್ಲೂ ದೇವರು ಮೊದಲು ಒಂದು ಪ್ರಕಟಣೆ ಕೊಟ್ಟು ಮತ್ತೊಂದು ಪ್ರಕಟಣೆ ಕೊಡಲು ಸಾಧ್ಯ ಇಲ್ಲ. ದೇವರೊಂದು ವಾಕ್ಯವನ್ನು ಲೋಕಕ್ಕೆ ತಂದು ಇದು ಸರಿಲ್ರಿ, ಇದು ಮತ್ತೆ ಇದು ಹಾಕಿ ನೋಡ್ರಿ ಅಂತ ಹೇಳಕ್ಕೆ ದೇವ್ರು ಏನು ಮಾಡೋದು? ಅದು ಬರೋದಿಲ್ಲ. ದೇವರಿಗೆ ಸಾಧ್ಯ ಇಲ್ಲ. ಒಂದು ಸಾರಿ ದೇವ್ರ ವಾಕ್ಯ ಕೊಟ್ಟನಂದ್ರೆ ಅದು ಮುಗಿದೋತ ಅಷ್ಟೇ. ಅದು ಚೇಂಜ್ ಮಾಡೋಕ್ಕೆ ಯಾರಿಗೂ ಸಾಧ್ಯ ಇಲ್ಲ, ದೇವರಿಗೂ ಕೂಡ ಸಾಧ್ಯ ಇಲ್ಲ ಅದು ಚೇಂಜ್ ಮಾಡೋಕ್ಕೆ. ಅಲ್ಲಲ್ವಯ್ಯ. ದೇವರು ಮೊದಲೊಂದು ಪ್ರಕಟಣೆ ಕೊಟ್ಟು ಅದರ ವಾಕ್ಯ ಕೊಟ್ಟು ಮತ್ತೊಂದು ವಾಕ್ಯ ಕೊಡಲು ಸಾಧ್ಯವಿಲ್ಲ. ಹಾಗೆ ಮಾಡಿದರೆ ದೇವರು ಅಲ್ಲ, ದೇವರಾಗಕ್ಕೆ ಬರಲ್ಲ. ದೇವರು ಅದನ್ನು ಕೂಡಿಸುವುದು ಹೇಗೆ? ಒಂದು ವಾಕ್ಯ ಕೊಟ್ಟು ಮತ್ತೊಂದು ವಾಕ್ಯವನ್ನು ಅದಕ್ಕೆ ಸೇರಿಸೋದು ಹೇಗೆ? ಸೇರಿಸ್ಲಿಕ್ಕೆ ಬರ್ತಾ? ಸ್ತ್ರೀ ಸಂತಾನ ಕೊಡುವನೆಂದು ವಾಗ್ದಾನ ಮಾಡಿದ, ಅದು ಅಬ್ರಾಮನ ಮೂಲಕ ಬರುವುದೆಂದು ಸೂಚಿಸಿದ. ಅದು ಮತ್ತೆ ಮುಂದೆ ದಾವೀದನ ಕುಲದಲ್ಲಿ ಬರುತ್ತದೆಂದು ಹೇಳಿದ. ಆದರೆ ಅದೇ ಲಾಸ್ಟ್ ಪ್ರಕಟಣೆಯಾಗಿತ್ತು. ಒಂದು ಸ್ತ್ರೀ ಸಂತಾನ ಕೊಡ್ತಂತ ಹೇಳ್ದ, ಅಬ್ರಾಮ ಮೂಲಕ ಬರುತ್ತಂತ ಹೇಳ್ದ, ಮತ್ತೆ ದಾವೀದನ ಕುಲದಲ್ಲಿ ಬರ್ತದೆ ಅಂತ ಹೇಳಿ. ನೀನು ಪರೀಕ್ಷಿಸುವುದಾದ್ರೆ ವಾಕ್ಯವು ನಿನ್ನನ್ನು ಪರೀಕ್ಷಿಸ್ತದೆ. ಅಲ್ಲೆಲುಯ್ಯ. ದೇವರ ಲವೋದಿಕಿ ಕಾಲದಲ್ಲಿ ದೂತನು ಬರಲಿಕ್ಕಿದ್ದಾನೆ. ಅವನು ನಿಜವಾಗೂ ದೇವರು ಕಳಿಸಿದವನೋ ಅಲ್ಲವೋ ಎಂದು ನಿಮಗೆ ಹೇಗೆ ತಿಳಿಯುವುದು? ಹೌದು, ನೀವು ಹೇಗೆ ತಿಳ್ಕೊಳ್ಳುವಿರಿ? ದೇವರು ಲವೋದಿಕಿ ಸಭೆಯಲ್ಲಿ ಒಬ್ಬ ಪ್ರವಾದಿನ ಕಳಿಸ್ತಾನಂತ ಹೇಳಿದನಲ್ಲ, ಆತನು ಪ್ರವಾದಿನ ಅಂತ ನೀವು ಹೆಂಗೆ ತಿಳ್ಕೊಳ್ತೀರಿ? ಯಾಕೆಂದರೆ ಅವರು ದೇವರಿಂದ ಕಳಿಸಲ್ಪಟ್ಟವನಾಗಿದ್ದರೆ ದೇವರು ಪೌಲನಿಗೆ ಕೊಟ್ಟ ವಾಕ್ಯಾನುಸಾರವಾಗೇ ಅವನು ಒಳಪಡುವನು. ದೇವರೇನು ಪೌಲನಿಗೆ ಇಲ್ಲ ಆಲ್ರೆಡಿ ಕೊಟ್ಟನು. ಯಾವ ಸಾರಿ ಸುವಾರ್ತೆ ವಿರುದ್ಧವಾದ ಮತ್ತೊಂದು ಯಾರು ಸಾರಂಗಿಲ್ಲ. ಆ ರೀತಿ ಸಾರಿದರೆ ಅವನು ಶಾಪಗ್ರಸ್ತನಾಗಲಿ. ಪೌಲನ್ ಮಾಡಿದ, ಯೇಸು ಕ್ರಿಸ್ತನಲ್ಲಿ ದೀಕ್ಷಾಸ್ನಾನ ಕೊಟ್ಟ, ರೊಟ್ಟಿ ದ್ರಾಕ್ಷರಸ ಕೊಟ್ಟ, ಕಾಲು ಎಲ್ಲ ಕೊಟ್ಟಿದ್ದಾನೆ. ಇದೆಲ್ಲದಕ್ಕೆ ವಿರುದ್ಧವಾಗಿ ಯಾರಾದರೂ ಮತ್ತೆ ಸಾರಿದರೆ ಅವನು ಶಾಪಗ್ರಸ್ತ. ಅಲ್ಲೆಲೂಯ್ಯ. ಆ ರೀತಿಯಲ್ಲಿ ಪೌಲನ ಅಷ್ಟು ಅದ್ಭುತವಾದಂಥ ವಾಕ್ಯ ದೇವರು ಅವನಿಗೆ ಕೊಟ್ಟಿದ್ದು. ವಾಕ್ಯಾನುಸಾರವಾಗಿ ಅವನು ಒಳಗಿರುವನು, ವಾಕ್ಯ ಬಿಟ್ಟು ಹೋಗಲ್ಲ. ಅವನು ಒಂದು ಕ್ಷಣಕ್ಕಾದರೂ ಎಡಕ್ಕಾದರೂ ಬಲಕ್ಕಾದರೂ ಹೋಗಿ ಉಲ್ಟಾ ಹೊಡೆಯೋದಿಲ್ಲ ಅಂತ ತಪ್ಪಾಗಿ ಓದಿಸಲ್ಲಂತೆ. ವಾಕ್ಯ ಕರೆಕ್ಟಾಗಿ ವಾಕ್ಯ ಏನು ಹೇಳ್ತದಂತೆ ಬರ್ತಾನವನು. ಸುಳ್ಳು ಪ್ರವಾದಿಗಳು ಏನು ಹೇಳುತ್ತಾರೆ ಎಂದರೆ, ನೋಡು, ನೀನು ಅವರ ಮಾತನ್ನು ಕೇಳದಿದ್ದರೆ ನಂಬದಿದ್ದರೆ ನೀನು ನಾಶವಾಗಿ ಹೋಗುತ್ತೀ ಅಂತ ಹೇಳ್ತಾರೆ. ಸುಳ್ಳು ಪ್ರವಾದಿಗಳು ಹೇಳ್ತಾರಂತೆ.
ಸುಳ್ಳು ಪ್ರವಾದಿಗಳು ಯಾವ ರೀತಿ ಇರ್ತಾರೆ ಮತ್ತು ಒಳ್ಳೆ ಪ್ರವಾದಿಗಳು ಯಾವ ರೀತಿ ಇರ್ತಾರೆ ಅಂದರೆ, ಸುಳ್ಳು ಪ್ರವಾದಿ ಏನು ಮಾಡ್ತಾರಂತೆ, ತನ್ನ ವಾಕ್ಯಗಳನ್ನು ಕೊಟ್ಟು ಏನು ಮಾಡ್ತಾರಂತೆ, ತಾನು ತಿಳಿದದ್ದೇನೋ ಹೇಳಿ ಈ ವಾಕ್ಯಕ್ಕೆ ನೀವು ಒಳಗಾಗಲಿಲ್ಲಪ್ಪ ಅಂದರೆ ನೀವು ಶಾಪಗ್ರಸ್ತರಾಗ್ತೀರಿ ಅಂತ ಹೇಳ್ತಾನಂತೆ ಸುಳ್ಳು ಪ್ರವಾದಿ. ನಾನು ಹೇಳಿದ್ದಕ್ಕೆ ನೀವು ಒಳಗಾಗಲಿಲ್ಲ ಅಂದರೆ ಏನು ಮಾಡ್ತಾನೆ ಸುಳ್ಳು ಪ್ರವಾದಿ, ಶಾಪಗ್ರಸ್ತ ಆಗ್ತಿ ಅಂತಾನಂತೆ. ಅದು ನಿಜ ಪ್ರವಾದಿ ಏನು ಹೇಳ್ತಾನೆ, ವಾಕ್ಯವನ್ನೆಲ್ಲ ಹೇಳಿ ಇದು ದೇವರ ವಾಕ್ಯ, ಇದಕ್ಕೆ ಒಳಗಾಗಲಿ, ದೇವರ ವಾಕ್ಯಕ್ಕೆ ಒಳಗಾಗಲಿಲ್ಲ ಅಂದರೆ ನೀವು ನಾಶ ಆಗ್ತೀರಂತಾನೆ. ಅವನು ಸುಳ್ಳು ಪ್ರವಾದಿ ನಾನು ಹೇಳಿದ್ದಕ್ಕೆ ನೀವು ಒಳಗಾಗಲಿಲ್ಲ ಅಂದರೆ ನಾಶ ಆಗ್ತಿ ಅಂತ ಅವನು ಹೇಳ್ತಾನೆ. ಇವನು ನಿಜ ಪ್ರವಾದಿ ಏನು ಹೇಳ್ತಾನೆ, ದೇವ್ರ ವಾಕ್ಯಕ್ಕೆ ನೀವು ಒಳಗಾಗಲಿಲ್ಲ ಅಂದರೆ ನಾಶ ಆಗ್ತಿ. ಯಾವ್ದು ನಿಜ ಯಾವ್ದು ಸತ್ಯ? ಯಾವ್ದು ನಿಜ ಯಾವ್ದು ಸತ್ಯ? ಸುಳ್ಳು ಪ್ರವಾದಿ ಏನು ಹೇಳ್ತಾನೆ ಗೊತ್ತಾಯ್ತಲ್ಲ. ಸುಳ್ಳು ಪ್ರವಾದಿಗಳು ಏನು ಹೇಳುತ್ತಾರೆ ಅಂದ್ರೆ ನೋಡ್ರಿ, ನೀವು ಅವರನ್ನು ಅವರ ಮಾತನ್ನು ಕೇಳದಿದ್ರೆ ನಂಬದಿದ್ರೆ ನೀವು ನಾಶ ಆಗ್ತೀರಂತ ಹೇಳ್ತಾನೆ. ಆದರೆ ಕಡೆ ಪ್ರವಾದಿ ಬಂದಾಗ ನೀನು ದೇವರು ವಾಕ್ಯದ ಕಡೆಗೆ ತಿರುಗುವುದಿಲ್ಲವಾದರೆ ನಾಶ ಆಗ್ತಿ. ಪ್ರವಾದಿ ನಿಜವಾದ ದೇವರಿಂದ ಬಂದಪ್ಪ ಅಂದ್ರೆ ಏನು ಹೇಳ್ತಾನೆ, ನನ್ನ ಕಡೆ ತಿರುಗಬೇಕಂತ ಹೇಳಲ್ಲ ಅವನು, ನನ್ನ ಮಾತನ್ನು ಕೇಳಬೇಕಂತ ಹೇಳ, ನನ್ನದನ್ನೋದೇ ಹೇಳೋದಿಲ್ಲ ಅವನು. ದೇವ್ರ ವಾಕ್ಯ ನಿಮ್ಮ ಬಳಿ ತಂದಿನಿ, ಈ ದೇವ್ರ ವಾಕ್ಯಕ್ಕೆ ನೀವು ಒಳಗಾಗಲಿಲ್ಲಪ್ಪ ಅಂದರೆ ನೀವು ನಾಶ ಆಗ್ತೀವಿ. ನನ್ನ ವಾಕ್ಯ ಅಲ್ಲ, ಅದು ದೇವ್ರ ವಾಕ್ಯ. ದೇವ್ರ ಮೇಲೆ ಹೇಳ್ತಾನೆ ಅವನು. ಇವನು ನಾನೇ, ನನ್ನ ಮಾತನ್ನು ನೀವು ಕೇಳಿಲ್ಲ ಅಂದರೆ ಹಲ್ಲೆಲೂಯಾ ಹಲ್ಲೆಲೂಯಾ, ನನ್ನ ಮಾತನ್ನು ಕೇಳಿಲ್ಲ ಅಂದರೆ ಏನಾಗ್ತೀರಿ, ನಾಶ ಆಗ್ತೀರಿ. ನಮ್ಮ ಪಾಸ್ಟರ್ ಹಂಗೆ ಹೇಳೋಣ, ನೀವು ಈ ಕ್ರಿಸ್ಮಸನ್ನು ಮಾಡಲಿಲ್ಲ ಅಂದರೆ ನೀವು ನಾಶ ಆಗ್ತೀರಿ. ದೇವ್ರ ವಾಕ್ಯದ ಎಲ್ಲೇ ತೋರ್ಸಪ್ಪ ಅಂತ ನಾವು ಕೇಳಿದ್ದೀವಿ, ಅದಕ್ಕೆ ಸಿಟ್ಟಿಗೆ ಈ ಮಾತು ಹೇಳಿದ್ರು. ಹಾಂ, ಬೈಬಲ್ಲಾಗೆ ಬರೋದಿಲ್ಲ, ಹೆಂಗೆ ನಾಶ ಆಗ್ತೀವಿ ನಾವು? ಹಾಂ, ಈ ರೀತಿ ಸುಳ್ಳು ಅಂತ ಅಲ್ಲಿ ನಮ್ಗೆ ಗೊತ್ತಾಗ್ತದೆ. ನಾನು ಹೇಳಿದ್ದೇನಾಯ್ತು, ಸುಳ್ಳು ಅಂತ ಗೊತ್ತಾಗ್ತದೆ. ಈ ರೀತಿ ತನ್ನದೇನೋ ಹೇಳಿ ತನ್ನದೊಂದೇನೋ ಸಾರಿ ಅದ್ರ ಮೇಲೆ ನಂಬಿಕೆ ಇಡಲಿಲ್ಲಪ್ಪ ಅಂದರೆ ನೀವು ನಾಶ ಆಗಿ ಹೋಗ್ತೀರಿ. ಕೆಲವರು ಸಂಪ್ರದಾಯ ಸಭೆಯವ್ರು ಏನು ಹೇಳ್ತಾರೆ, ಈ ಸಭೆ ಬಿಟ್ಟು ಹೋದರೆ ನೀವು ಖಂಡಿತ ನರಕಕ್ಕೆ ಹೋಗ್ತೀರಿ ಅಂತ ಹೇಳ್ತಾರೆ. ಸಭೆಗೆ ಐತಾ ಪರಲೋಕ, ಸಭೆಗೆ ಐತೆ ವಾಕ್ಯದಾಗೈತೆ. ಈ ಸಭೆ ಬಿಟ್ಟು ಹೋದವರೆಲ್ಲ ನರಕಕ್ಕೆ ಹೋದ್ರು ಅಂತ ಹೇಳ್ತಾರೆ. ಈ ಸಭೆ ಬಿಟ್ಟು ಹೋದ್ರಲ್ಲ, ವಾಕ್ಯ ಬಿಟ್ಟು ಹೋದ್ರೆ ನರಕಕ್ಕೆ ಹೋಗೋದು. ಸಭೆ ಬಿಟ್ಟು ಹೋದ್ರೆ ಹೆಂಗೆ, ಸಭೆನ ದೇವರ ಏನು ಹೇಳ್ತಾರೆ ಅವರು, ಈ ಸಭೆ ಬಿಟ್ಟು ಹೋದರೆ, ಈ ಸಭೆಗೇನೆ ದೇವರಿರೋದು. ಆದರೆ ಪ್ರವಾದಿ ಬ್ರಹ್ಮ್ ಅವ್ರು ಏನು ಹೇಳ್ತಾರೆ ಅಂದರೆ, ಈ ವಾಕ್ಯದಾಗೆ ದೇವರಿರೋದು, ಈ ವಾಕ್ಯ ನೀವು ಬಿಟ್ಟು ಹೋದರೆ ನಾಶ ಆಗ್ತದೆ. ಸಭೆಗೆ ದೇವರದು ಅಂತ ಹೇಳಿಲ್ಲ ಬ್ರಹ್ಮ್ ಅವರು. ಈ ವಾಕ್ಯ ಬಿಟ್ಟು ನೀವು ಹೋದರೆ ಅಂದರೆ ನೀವು ಎತ್ತಲ್ಪಡಕ್ಕೆ ಸಾಧ್ಯ ಇಲ್ಲ. ಅವ್ರೇನು ಹೇಳ್ತಾರೆ, ಈ ಸಭೆ ಬಿಟ್ಟು ಹೋದರೆ, ಪಾಸ್ಟ್ರಾದ ನನ್ನನ್ನೇ ನೀವು ತಿರಸ್ಕಾರ ಮಾಡಿ ಹೋದರೆ, ನಾನು ಹೇಳ್ದ ನೀವು ಕೇಳಲಿಲ್ಲ ಅಂದರೆ ನೀವು ನಾಶ ಆಗ್ತೀರಿ. ನೋಡಿ, ಪ್ರವಾದಿ ಸುಳ್ಳು ಪ್ರವಾದಿಗೂ ನಿಜ ಪ್ರವಾದಿಗೂ, ನಿಜ ಬೋಧಕರಿಗೂ ಸುಳ್ಳು ಬೋಧಕರು ಎಷ್ಟು ವ್ಯತ್ಯಾಸ ಐತೆ ನೋಡಿ. ಅವ್ರು ಸಭೆಯನ್ನು ತೋರಿಸ್ತಾರೆ, ತನ್ನನ್ನು ತೋರಿಸ್ತಾರೆ, ಸಭೆಯನ್ನು ತೋರಿಸ್ತಾರೆ, ತನ್ನನ್ನು ತೋರಿಸ್ತಾರೆ. ಇಷ್ಟೊಂದು ಜನ ಬರ್ತಾರೆ ನೋಡ್ರಿ. ಹಾಂ, ಇದು ಸುಳ್ಳು ಸಭೆನಾ? ಇದು ಸತ್ಯ ಸಭೆ. ಇದನ್ನು ತಿರಸ್ಕರಿಸಿ ಮುಂದೆ ಬೇರೆ ಸಭೆ ಅಥವಾ ಏನಾದರೂ ಮಾಡಿದ್ರಂದರೆ, ಬಿಟ್ಟು ಹೋದ್ರಂದರೆ ಅವ್ರು ನಾಶ ಆಗ್ತಾರೆ. ನಮಗೆ ಹೆಂಗೆ ಹೇಳ್ತ ನಮ್ಮ ಪಾಸ್ಟ್ರು, ಈ ಸಂಸ್ಥೆಯನ್ನು ನೀವು ಬಿಟ್ಟು ಹೋದರೆ, ಈ ಸಂಸ್ಥೆಗೇ ದೇವರಿರೋದು, ಈ ಸಂಸ್ಥೆಗೆ ನೀವು ಬಿಟ್ಟು ಹೋದ್ರಪ್ಪ ಅಂದರೆ ನೀವು, ನಿಮಗೆ ಪರಲೋಕ ಇಲ್ಲ, ನರಕ ಖಂಡಿತ ಹೋಗ್ತೀರ ಅಂತ ಹೇಳ್ತಿದ್ದ. ಮತ್ತು ಆತನೇ ಬಿಟ್ಟು ಹೌದು, ಆತನೇ ಹೋದ. ಈ ರೀತಿ ನೋಡು, ಸುಳ್ಳು ಪ್ರವಾದಿಗಳು ಏನು ಹೇಳ್ತಾರಪ್ಪ ಅಂದರೆ, ಅಲ್ಲೇ ಉಳಿಸೋದಕ್ಕೆ ನೋಡ್ತಾರೆ, ವಾಕ್ಯದಲ್ಲಿ ಉಳಿಸೋದಕ್ಕೆ ನೋಡಲ್ಲ ಅವರು. ಸಂಸ್ಥೆಗಳು ಉಳಿಸೋದಕ್ಕೆ, ಪಾಸ್ಟ್ರುಗಳು ತಮ್ಮ ಹೊಟ್ಟೆ ಜೀವನ ಇದಾಗ್ತತ್ತಲ್ಲಪ್ಪ, ನಷ್ಟ ಆಗುತ್ತೆ, ನಮಗೆ ಇನ್ಕ್ರಿಮೆಂಟ್ಗಳು ಬರೋಲ್ಲ, ನಮಗೆ ಪ್ರಮೋಷನ್ ಸಿಗಲ್ಲ ಅಂತೇಳಿ ಜನರನ್ನ ಏನು ಮಾಡ್ತಾರೆ, ಎದುರಿಸಿ ಅಲ್ಲೇ ಇಟ್ಕೊಳ್ಳೋಕೆ ಪ್ರಯತ್ನ ಮಾಡ್ತಾರೆ. ವಾಕ್ಯ ಹಂಗಲ್ಲ, ಹೋಗ್ತೀರ ಹೋಗ್ರಿ ಅಂತ ಯೇಸು ಕ್ರಿಸ್ತ ಏನು ಹೇಳ್ದ, ಹೋಗ್ಬೇಕಂದಿದ್ರೆ ನೀವು ಹೋಗಿ ಇರಬೇಕು, ನನಗೆ ಇದ್ರೆ ನೀವು ಇಲ್ಲಿದ್ರೇ ಸ್ವರ್ಗ, ಅಲ್ಲಿದ್ದರೆ ಸ್ವರ್ಗ ಇತ್ತು, ಯೇಸು ಕ್ರಿಸ್ತನೇ ಸ್ವರ್ಗ ಇತ್ತು, ಇದ್ದರೂ ಕೂಡ ಆತ ಆ ರೀತಿ ಹೇಳಿಲ್ಲ. ಯೇಸು ಕ್ರಿಸ್ತನಲ್ಲಿ ಸ್ವರ್ಗ ಇದ್ದರೂ ಕೂಡ ಯೇಸು ಕ್ರಿಸ್ತನ ಆ ಥರ ಹೇಳಿಲ್ಲ ಎಲ್ಲಿ ಕೂಡ. ನನ್ನ ಹತ್ರ ಇದ್ರೇ ನೀವು ಸ್ವರ್ಗ ಅಂತ ಹೇಳಿಲ್ಲ, ಇದ್ದು ಆತನ ಹತ್ರ ಇದ್ರೇ ಸ್ವರ್ಗ. ಆದ್ರೆ ಅಂಬಾವ ಏನು ಮಾಡಲಿಲ್ಲ, ಭೂಲೋಕದಲ್ಲಿ ತೋರಿಸ್ಕೊಳ್ಳಿಲ್ಲ.
ಆತನೇ ನಿತ್ಯ ಜೀವ ಆಗಿದ್ದ, ನಾನೇ ಜೀವಜಲ ಅಂತ ಹೇಳಿದ್ದಾನೆ, ನಾನೇ ಸತ್ಯ ಮಾರ್ಗ ಜೀವ ಅಂತ ಹೇಳಿದ್ದಾನೆ. ಆದರೂ ಅದನ್ನು ಏನು ಮಾಡಲಿಲ್ಲ ಆತ. ನೋಡ್ರಿ ನಾನು ಹೇಳಿದ್ಮೇಲೆ ನಾನೇ ಜೀವ ಸತ್ಯಮ, ನನ್ನದು ಬಿಟ್ಟು ಹೋದ್ರೆ ನೀವು ನರಕನ ಗ್ಯಾರಂಟಿ ಅಂತ ಹೇಳಿಲ್ಲ. ಹೇಳೋದಲ್ಲಿ ಹೇಳಿದ್ದ. ಎಲ್ಲರೂ 70 ಜನ ಶಿಷ್ಯರಿದ್ರು ಆತನಿಗೆ, ಬರೀ 12 ಜನ ಅಲ್ಲ, 70 ಜನ ಶಿಷ್ಯರಿದ್ದದ್ದು. ಲಾಸ್ಟ್ಗೆ 12 ಜನ ಉಳ್ಕೊಂಡ್ರು, ಎಲ್ಲ ಬಿಟ್ಟು ಹೋದ್ರು. ಅವ್ರಿಗೆ ಹೇಳಿದ್ರು, ನೀವು ಹೋಗ್ಬೇಕಂದ್ರೆ ಹೋಗ್ರಿ ಅಂತ. ತಂದೆ ಯಾರನ್ನು ನನ್ನ ಬಳಿ ಕಳಿಸ್ತಾರೋ ಅವ್ರು ನನ್ನ ಜೊತೆ ಇರ್ತಾರೆ. ನೀವು ಹೋದ್ರಿ ಅಂದರೆ ನಿಮ್ಮನ್ನು ತಂದೆ ಕರೆದಿಲ್ಲ, ಅದಕ್ಕೆ ನನ್ನನ್ನು ಬಿಟ್ಟು ಹೋದ್ರಿ ನೀವು. ಹಲ್ಲೆಲೂಯಾ. ಈಗ ನಮ್ಮ ಸಭೆಗೆ ಅನೇಕ ಜನ ಬಿಟ್ಟು ಹೋದ್ರು, ತಂದೆ ಕರೆದಿಲ್ಲ, ಅವ್ರನ್ನೆಲ್ಲ ಬಿಟ್ಟು ಹೋದ್ರು ಅಷ್ಟೇ. ನಾವು ಅದಕ್ಕೋಸ್ಕರ ಏನು ಅವ್ರನ್ನ ಹುಡ್ಕೊಂಡು ಹೋಗಲ್ಲ. ದೇವ್ರು ಯಾರನ್ನ ಕರೆದಿರ್ತಾನೋ ಆ ಜೀವಬಾಧ್ಯರ ಪಟ್ಟಿಯಲ್ಲಿ ಯಾರು ಹೆಸರಿರ್ತಾರೆ ಅದನ್ನು ತೋರಿಸ್ತು ನಾವು. ಜೀವಬಾಧ್ಯರ ಪಟ್ಟಿಯಲ್ಲಿ ಯಾರು ಹೆಸರಿರ್ತಾರೆ ಅವ್ರು ಇರ್ತಾರೆ ಈ ಸಭೆಗೆ, ಖಂಡಿತ. ಈ ಸಭೆನ ಎಷ್ಟು ಜನ ಈ ಸಭೆಗೆ ಒಬ್ರು ಇಲ್ದಂಗೆ ಮಾಡ್ಬೇಕು ನಾವು. ಈ ಸಭೆಗೆ ಒಂದೊಂದು ಆತ್ಮಗಳು ಇಲ್ದಂಗೆ ನಾವೆಲ್ಲ ಖಾಲಿ ಮಾಡ್ಬೇಕಂತ ಯಾರು ಪ್ರಯತ್ನ ಮಾಡಿದ್ರು ಕೂಡ ನಮಗೊಂದು ತಿಳುವಳಿಕೆ ಇದೆ. ಏನದು? ದೇವ್ರ ಮಕ್ಕಳಿಗೆ ಇರ್ತಾರೆ ಇಲ್ಲಿ ಅಂತ. ನಾವು ಬೋಧನೆ ಮಾಡಿದ ಮಕ್ಕಳಲ್ಲ, ದೇವರೇ ಆ ಸೃಷ್ಟಿಗಿಂತ ಮುಂಚೆ ಆ ಯಜ್ಞದ ಕುರಿಯಾದಾತನ ಗ್ರಂಥದಲ್ಲಿ ಯಾರ್ಯಾರ ಹೆಸರುಗಳು ಬರೆದಿರುತ್ತೋ ಅವರು ಖಂಡಿತ ಈ ಸಭೆಗೆ ಇರ್ತಾರೆ. ಅವ್ರು ಮಾತ್ರ ಯಾರು ಚಂಚಲ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಯಾರು ಎಳ್ಕೊಂಡು ಹೋಗಕ್ಕೆ ಸಾಧ್ಯ ಇಲ್ಲ. ಎಂಥ ಅದ್ಭುತ ಕಾರ್ಯ ಸತ್ತವಳು ಬಂದು ಎಬ್ಬಿಸುವಂಥ ವ್ಯಕ್ತಿ ಬಂದರೂ ಕೂಡ ಈ ಸಭೆ ಖಾಲಿ ಆಗಲ್ಲ. ಹಲ್ಲೆಲೂಯಾ. ಹಲ್ಲೆಲೂಯಾ. ನಾವು ಈ ಯಾರು ಸತ್ತವಳು ಎಬ್ಬಿಸಾರ ಬಂದರೆ ಇದೇ ಸಭೆಗೆ ಇರ್ಬೇಕು ಅಂತ ಹೇಳಲ್ಲ. ವಾಕ್ಯದ ಮಕ್ಕಳಾದರೆ ಇಲ್ಲಿ ಇದ್ದೇ ಇರ್ತಿತ್ತು, ನೀವು ಎಲ್ಲಿ ಹೋಗಲ್ಲ. ಹಲ್ಲೆಲೂಯಾ. ಅಷ್ಟು ಭರವಸೆ ಇದೆ ನಮಗೆ. ಎಷ್ಟು 1000 ಜನ ಈ ಸಭೆನ ಖಾಲಿ ಮಾಡ್ಬೇಕಂತ ಪ್ರಯತ್ನ ಮಾಡಿದ್ರು ಕೂಡ ಖಾಲಿ ಆಗಲ್ಲ. ಹಲ್ಲೆಲೂಯಾ. ಅನೇಕ ಜನ ಮಾತಾಡ್ಕೊಂಡಿದ್ದಾರೆ ಆಗಲಿ, ಯಾರ್ಯಾರಿಲ್ಲ ಅಂತೆ. ನನಗೆ ಅವ್ರು ಕೇಳಿದ್ರು, ಯಾರ್ಯಾರಿಲ್ಲ ಅಂತಲ್ರಿ ಸಭೆ? ಹೌದಾ? ಯಾರ್ಯಾರು ಹೇಳಿದ್ರು, ನಮಗೊಬ್ರು ಹೇಳಿದ್ರು. ಹೌದಾ? ಅದಕ್ಕೆ ನಾನೇನು ಹೇಳಲ್ಲ ಅಂದೆ ಅವ್ರಿಗೆ. ನಮಗೆ ಜನ ಬೇಕಾಗಿಲ್ಲ. ದೇವ್ರು ಯಾರನ್ನು ಕರೆದಿರ್ತಾರೆ ಅವ್ರು ಬರ್ತಾರೆ, ಅವ್ರು ಇರ್ತಾರೆ, ಅವ್ರು ದೇವ್ರ ಬಳಿಗೆ ಹೋಗ್ತಾರೆ. ನಾವು ಉಳಿಸ್ಕೊಳ್ಳೋಂಥದ್ದು, ನೀನು ಉಳಿಸೋದು, ನೀನು ತಂದು ಸೇರಿಸೋದು, ನಾನು ತಂದು ಸೇರಿಸೋದು, ಅದೆಲ್ಲ ಕೆಲ್ಸಕ್ಕೆ ಬರ್ತತ? ನೋಡ್ರಿ, ಇದೆಲ್ಲ ದೇವರೇ ಇಲ್ಲೆಲ್ಲ. ಇಂಥ ಸತ್ಯವಾಕ್ಯವನ್ನು ಪ್ರವಾದಿ ತಂದಿದ್ದು. ಸುಳ್ಳು ಪ್ರವಾದಿಗಳು ಏನು ಹೇಳ್ತಾರೆ, ನಿಜ ಪ್ರವಾದಿ ಏನು ಹೇಳ್ತಾರೆ ಅಂತ ಸ್ಪಷ್ಟವಾದ ಮಾಹಿತಿ. ಹಲ್ಲೆಲೂಯಾ. ಅದಕ್ಕೆ ದೇವ್ರ ವಾಕ್ಯ ಹೇಳ್ತತೆ, ಕಡೆ ಪ್ರವಾದಿ ಬಂದಾಗ, ಇದು ಕಡೆ ಪ್ರವಾದಿ ಈತ. ಸತ್ಯವೇದಕ್ಕೆ ಕಡೆ ಪ್ರವಾದಿ ಈತ. ಹಲ್ಲೆಲೂಯಾ. ಅನ್ಯ ಜನರಿಗೆ ಕಡೆಯ ಪ್ರವಾದಿ ಈತ. ಹಲ್ಲೆಲೂಯಾ. ಆ ರೀತಿ ಬಂದಿದ್ದು, ಯಾಕಂದ್ರೆ ಎತ್ತಲ್ಪಡ ವಿಷಯ ಐತಲ್ಲ ಇಲ್ಲಿ, ಅದಕ್ಕಾಗಿ ಪ್ರವಾದಿನ ದೇವ್ರು ಕಳಿಸಿದ್ದು. ಹಲ್ಲೆಲೂಯಾ. ನೀನು ದೇವರ ವಾಕ್ಯದ ಕಡೆಗೆ ತಿರುಗು, ಇಲ್ಲವಾದ್ರೆ ನಾಶ ಆಗ್ತಿ ಅಂತ ಸತ್ಯ ಪ್ರವಾದಿ ಹೇಳ್ತಾನೆ ಎಂದು ಕೂಗಿ ಹೇಳುವನು. ಹಲ್ಲೆಲೂಯಾ. ವಾಕ್ಯಕ್ಕೆ ಸ್ವಂತ ವಿವರಣೆ ಕೊಡದೆ ಮೂಲ ವಾಕ್ಯದ ಆಧಾರವನ್ನೇ ತೋರಿಸುವನು. ವಾಕ್ಯಕ್ಕೆ ಸ್ವಂತ ಅರ್ಥ ಕೊಡದೆ ಮೂಲ ಏನು ವಾಕ್ಯಕ್ಕೆ ಅರ್ಥ ಐತಲ್ಲ ಅದನ್ನೇ ಕೊಡ್ತಾನೆ. ಹಲ್ಲೆಲೂಯಾ. ಪೌಲನು ಹೇಳಿದ ಕ್ರೂರವಾದ ತೋಳುಗಳು ಇವರೇ ಸುಳ್ಳು ಪ್ರವಾದಿಗಳಾಗಿದ್ದಾರೆ. ಕ್ರೂರವಾದ ತೋಳು, ನಾನು ಹೋದ್ಮೇಲೆ ಕ್ರೂರವಾದ ತೋಳುಗಳು ಬರ್ತಾವಂತ ಪೌಲ್ ಹೇಳಿದಾನೆ. ಅವ್ರು ಯಾರಂದರೆ ಇವರೇ. ನನ್ನ ಸಭೆ ಬಿಟ್ಟೋದು ನಾಶ ಆಗ್ತೀರಿ, ನನ್ನ ಬಿಟ್ಟೋದು ನಾಶ ಆಗ್ತೀರಿ, ಈ ಸಭೆಗೆ ಈ ಸಂಸ್ಥೆಗೇ ದೇವರಿರೋದು, ಈ ಸಂಸ್ಥೆ ಬಿಟ್ಟೋದ್ರ ನಾಶ ಆಗ್ತೀರಿ. ಎದುರಿಸಿ ಅವ್ರನ್ನೇನು ಮಾಡೋದು, ಇಟ್ಕೊಳ್ಳೋದು. ಹಲ್ಲೆಲೂಯಾ. ಎದುರಿಸೋದು. ಇಲ್ಲಿಂದ ನೀವು ಬಿಟ್ಟೋದ್ರಪ್ಪ ನಿಮ್ಮ ದೇವ್ರು ಹಿಡ್ಕೊಂತಾವೆ. ಈ ಥರ ಜನ ಏನು ಮಾಡ್ತಾರಂದ್ರೆ, ಸೈತಾನ ಅದನ್ನಲ್ಲ, ಸೈತಾನ ಮಕ್ಕಳು ಮತ್ತೆ ಏನು ಪಾಪ ಚೆನ್ನಾಗಿ ಉಣ್ಕೊಂಡಿರ್ತಾರಪ್ಪ, ನೀನು ಯಾರ ಬಂದು ಓಡಿಸ್ತೀಯ ಅಂದರೆ ಊಟಕ್ಕೆ ಮತ್ತೆ ಎಲ್ಲಿ ಹೋಗು. ನಾವೇನು ಹೇಳ್ತೀವಿ ಅಂದ್ರೆ, ನೀನು ಓಡಿಸ್ತೀರಪ್ಪ, ನಾವು ಹೋಗ್ತೀವಿ ಬಿಡಪ್ಪ. ನಾವೇನು ಮತ್ತೊಂದು ದೇವ್ರು ನಮಗೆ ಏನು ಮಾಡ್ತಾನೆ, ಮತ್ತೊಂದು ಕಡೆ ಅನ್ನ ಇಟ್ಟಿರ್ತಾನೆ ನಮಗೆ. ನಾವು ನಂಬಿಕಸ್ಥರಾಗಿದ್ವಿ, ಯಾರನ್ನು ಓಡಿಸ್ತಾರಪ್ಪ ಅಂದರೆ ಹೋಗ್ಬಿಡ್ತೀವಿ. ಹಲ್ಲೆಲೂಯಾ. ಆದ್ರೆ ಅವ್ರು ಹಂಗಲ್ಲ, ಅದಕ್ಕೋಸ್ಕರ ಇರ್ತಾರಲ್ಲ, ಮತ್ತೆ ಅವ್ರು ಆ ಥರ ಇರಲೇಬೇಕು. ಹಲ್ಲೆಲೂಯಾ. ಅದಕ್ಕಾಗಿ ಪೌಲ್ ಹೇಳ್ತಾನೆ, ಕ್ರೂರವಾದ ತೋಳುಗಳು ಈ ಸುಳ್ಳು ಪ್ರವಾದಿಗಳಾಗಿದ್ದಾರೆ. ನಾನು ಹೋದ ಮೇಲೆ ಅವರು ಬಂದು ಅದಕ್ಕೆ ಸಮಾನವಾದ ಪ್ರಕಟಣೆಯನ್ನ ನಮ್ಮೊಡನೆ ಇದೆ ಎಂದು ಸಾಧಿಸಿ ಹೇಳ್ತಾರಂತೆ. ನೋಡ್ರಿ, ದೇವರ ವಾಕ್ಯದಂತೆ ನಮ್ದು ಐತಿ ಅಂತ ಸಾಧಿಸಿ ಹೇಳ್ತಾರಂತೆ. ದೇವರ ವಾಕ್ಯದಂತೆ ನಾವು ಕೂಡ ಏನ್ ಮಾಡ್ತಾರೆ, ದೇವರ ವಾಕ್ಯ ನಮ್ಮದು ಎಲ್ಲ ಒಂದೇ. ನೋಡ್ರಿ, ಪ್ರವಾದಿ ಏನ್ ಹೇಳಿದನೋ, ಬ್ರಹ್ಮ ಅವ್ರು ಏನ್ ಹೇಳೋ ಅದಕ್ಕಿಂತ ಹೆಚ್ಚಿನ ವಿವರಣೆ ನಮ್ಮ ಕಡೆ ಐತೆ ಅಂತ ಹೇಳ್ತಾರ.
ಅಲ್ಲೆಲ್ಲೂಯ್ಯ. ಮಾಡ್ಬೇಕಲ್ಲ. ಪ್ರವಾದಿ ಹೇಳಿದಕ್ಕಿಂತ ಜಾಸ್ತಿನೇ ಇದೆ. ಅಲ್ಲೆಲ್ಲೂಯ್ಯ. ನಿಮಗೆ ಬೇಕಾದು ಅಂತ ಕೇಳ್ತಾವ. ನೋಡ್ರಿ, ಅದು ಬೇಕಾ ಇದು ಬೇಕಾ? ಪ್ರವಾದಿ ಏನು ಹೇಳ್ತಾರಪ್ಪ ಅಂದರೆ ಎಲ್ಲ ಮರ್ಮಗಳು ಇಲ್ಲಿ ಮುಕ್ತಾಯ ಆದವು ಅಂತ ಹೇಳ್ತಾರೆ. ಪ್ರವಾದಿ ಬಂದು ಏನು ಹೇಳಿದ್ರು, ಸತ್ಯದ ಎಲ್ಲ ಮರ್ಮಗಳು ಅಂದರೆ ಜೀವಕ್ಕೆ ಸಂಬಂಧಪಟ್ಟ ಮರ್ಮಗಳು ಎಲ್ಲ ಮುಕ್ತಾಯ ಆದವು. ಆದರೆ ಇವರು ಪ್ರವಾದಿ ನಂತರ ಬಂದಂತ ಇವ್ರು ಏನು ಹೇಳ್ತಾರಪ್ಪ ಅಂದರೆ ಈಗ ಮುಕ್ತಾಯ ಆಗಿಲ್ಲ. ಯಾರು ಹೇಳಿದ್ರು ನಿಮಗೆ? ಇನ್ನು ಐತೆ. ಈಗ ಮುಕ್ತಾಯ ಆದ ಅಂತ ಪ್ರಣಾಮರು ಹೇಳಿದ್ರಪ್ಪ ಅಂದರೆ ದೇವ್ ಸತ್ತೋದ್ನೇನು ಹಿಂಗೆ ಕೇಳ್ತಾರೆ. ಕ್ವಶನ್, ಅಡ್ಡ ಕ್ವಶನ್ ಏನು ಮಾಡ್ತಾರೆ? ದೇವ್ರು ಸತ್ತಿಲ್ಲ, ಇನ್ನೂ ಅದಾವೆ. ಇನ್ನೂ ವಾಕ್ಯ ತೆಗೆದು ನೋಡ್ರಿ, ಎಷ್ಟಕ್ಕೊಂದದಾವೆ ಇನ್ನೂ. ಅವೆಲ್ಲ ನಮ್ಗೆ ಯಾಕೆ ಬೇಕು? ಜೀವಕ್ಕೆ ಸಂಬಂಧಪಟ್ಟದ್ದು ದೇವ್ರ ವಾಕ್ಯ ತೋರಿಸಿದ್ನ ಮುಗಿದು ಹೋಯ್ತು. ಇನ್ನೂ ಇರ್ತಾವೆ, ಅದಕ್ಕೆ ಸಂಬಂಧಪಟ್ಟು ನಮಗೇನು ಸಂಬಂಧ ಇಲ್ಲ. ಅವೆಲ್ಲ ಸೈತಾನ್ ಮಕ್ಕಳಿಗೆ ಸಂಬಂಧ. ಅಲ್ಲೆಲ್ಲೂಯ್ಯ. ಜೀವಕ್ಕೆ ಸಂಬಂಧಪಟ್ಟದ್ದು ಮುಗ್ದ ತಲೆಗೆ. ಇನ್ನು ಉಳಿಕೆದ್ದೇನಪ್ಪ ಅಂದ್ರೆ ಅದು ವೇಸ್ಟ್. ಉಳಿಕೆದ್ದ ವೇಸ್ಟ್. ಯಾಕೆ ಕಾಳೆಲ್ಲ ತೂರ್ತೀರಿ, ಗಟ್ಟಿ ಕಾಳು ತಗೊಂಡು ಚಿಲ್ದಾಗ ತುಂಬ್ಕೊಂಡಿರ್ತೀರಿ, ಇನ್ನು ಜೋಳ ಇರ್ತದೆ, ವೇಸ್ಟ್ ಅದು. ಇನ್ನು ಐತ್ ನೋಡ್ರಿ ಅಂದ್ರೆ ಬರಂಗಿಲ್ಲ. ಜೋಳ ತಗೊಂಡು ಏನು ಮಾಡ್ತೀರಿ? ಗೊತ್ತಿರ್ತೈತೆ ಅಲ್ಲೇ ಬಿದ್ರೆ ಅಲ್ಲ, ಅವ್ರು ತೋರಿಸ್ತಾರೆ. ಇನ್ನೂ ಐತ್ ನೋಡ್ರಿ, ಇಲ್ಲಿಗೆ ಮುಗಿಲಿಲ್ಲ, ಚೀಲ ತುಂಬಿ ಇಲ್ಲಿ ನೋಡ್ರಿ, ಇದು ನೋಡ್ರಿ ಅಂತ ಏನದು? ಮತ್ತೆ ಗಟ್ಟಿ ಚೀಲ ಎಲ್ಲ ಗಟ್ಟಿ ಕಾಳೆಲ್ಲ ತುಂಬಿದ ಪ್ರವಾದಿ ಬಂದು ಇವ್ರು ತೋರಿಸ್ತಾರೆ. ಇನ್ನೂ ಐತೆ ಪ್ರಕಟಣೆ, ಇನ್ನೂ ಅದು ಕಾಳಿಂದ ಅದು ಇದು 3 ಮುಚ್ಚಳಿಕೆ, ಆ ಮುಚ್ಚಳಿಕೆ, ಈ ಮುಚ್ಚಳಿಕೆ ಅಂತ ತೋರಿಸ್ತಾರ. ಇನ್ನು ಏನೇನೋ ಮುಚ್ಚಳಿಕೆ ತೋರಿಸ್ತಾರ. ಎಲ್ಲ ಸುಳ್ಳಾದದ್ದು. ಅಲ್ಲೆಲ್ಲೂಯ್ಯ. ಇದೆ ಎಂದು ಸಾಧಿಸಿ ಹೇಳ್ತಾರಂತೆ. ಆದ್ರೆ ಅವ್ರ ಉದ್ದೇಶ ನಿಮಗೆ ಏನ್ ಮಾಡ್ತಂದ್ರೆ, ಅವ್ರ ಉದ್ದೇಶ ಸಹಾಯ ಮಾಡುವುದಲ್ಲ. ಅವ್ರ ಉದ್ದೇಶ ಅಲ್ಲೆಲ್ಲೂಯ್ಯ ನಿಮ್ಮನ್ನು ನಾಶ ಮಾಡೋದಕ್ಕಾಗಿ ಇರ್ತದೆ. ನಿಮಗೆ ಸಹಾಯ ಮಾಡಕ್ಕಲ್ಲ. ಸಹಾಯ ಮಾಡ್ಕೊ ಪ್ರವಾದಿ ಕಳಿಸ್ಕೊಡ್ತಾ ಮುಗಿದೋತು. ಈಗ ಇರುವಂಥದ್ದು ಏನು ಇನ್ನೂ ಐತೆ, ಇನ್ನೂ ನಮ್ಮನ್ನು ಕಳಿಸ್ತಾನೆ ಅಂದ್ರೆ ಇದೆಲ್ಲ ನಾಶ ಮಾಡ್ಲಿಕ್ಕಾಗಿದೆ ಎಂದು ತಿಳ್ಕೊಳ್ರಿ. ಅಲ್ಲೆಲ್ಲೂಯ್ಯ. ಯಾಕೆಂದ್ರೆ ಒಂದನ್ನು ಮರೆ ಮಾಡದೆ ದೇವರ ಸಂಕಲ್ಪವನ್ನೆಲ್ಲ ತಿಳಿಸಿದನಂತೆ ಪೌಲ್ ಹೇಳ್ತಾನೆ. ಒಂದನ್ನು ಮರೆ ಮಾಡಿಲ್ಲ, ದೇವರ ಸಂಕಲ್ಪ ತಿಳಿಸಿ. ಇನ್ನೂ ಮರ್ಮ ಐತೆ, ಇನ್ನೂ ಐತೆ ಅಂತೇಳಿ ಇನ್ನೂ ಹೇಳೋರು ಬಂದ್ರೆ ಅದನ್ನ ಕೇಳೋರ್ದು ನಿಮ್ಮ ಜವಾಬ್ದಾರಿ. ಮರ್ಮ ಏನೈತಲ್ಲ ಎಲ್ಲ ಸಮಾಪ್ತಿ ಆಗಿದೆ ಅಂತೇಳಿ ದೇವ್ರ ವಾಕ್ಯದ ನೋಡಿ. ತಕ್ಷಣಗಂತ 10ನೇ ಅಧ್ಯಾಯದಲ್ಲಿ 7ನೇ ವಚನ, ಯುಗಾಂತದಲ್ಲಿ ಯುಗಾಂತರಗಳಲ್ಲಿಯೂ ಜೀವಿಸುವಾತನ ಮೇಲೆ ಆಣೆ ಇಟ್ಟು ಇನ್ನು ಸಾವಕಾಶ ಇರುವುದಿಲ್ಲ. 7ನೇ ದೂತನು ಶಬ್ದ ಮಾಡುವ ದಿನಗಳಲ್ಲಿ, ಅಂದರೆ ಅವನು ತುತ್ತೂರಿಯನ್ನು ಊದುವುದಕ್ಕಿರುವ ಸಮಯದಲ್ಲಿ ದೇವರು ಇದುವರೆಗೂ ಗುಪ್ತವಾಗಿಟ್ಟದ ಸಂಕಲ್ಪವನ್ನು ತನ್ನ ದಾಸರಾದ ಪ್ರವಾದಿಗಳಿಗೆ ಶುಭವರ್ತಮಾನವಾಗಿ ತಿಳಿಸಿದ್ದ ಪ್ರಕಾರ ನೆರವೇರಿಸ್ತಾನೆ. ಅಲ್ಲೆಲ್ಲೂಯ್ಯ. ನೋಡಿ, ಇದುವರೆಗೂ ಗುಪ್ತವಾಗಿದ್ದ ಸಂಗತಿಗಳೆಲ್ಲವನ್ನು ನೆರವೇರಿಸ್ತಾರಂದ್ರೆ ಏನು? ಮುಕ್ತಾಯ ಮಾಡ್ತಾರಂತ. ಅಲ್ಲೆಲ್ಲೂಯ್ಯ. ಮತ್ತೆ ಇವ್ರು ಬಂದು ಐತಂದ್ರೆ ಏನ್ ಮಾಡೋದು ಹೇಳ್ರಿ? ಅವ್ರನ್ನ ರೆಡಿ ಮಾಡಿದ್ರು ಮತ್ತೆ ಇರ್ತತ್. ಮತ್ತೆ ಅವ್ರನ್ನು ಜನಗಳು ಕೆಲವು ಜನರನ್ನ ಬುಟ್ಟಿಗೆ ಹಾಕ್ಯಬೇಕಲ್ಲ. ಸಾಧ್ಯ ಆದ್ರೆ ದೇವರು ಆದ್ಕೊಂಡವ್ರನ್ನು ನಾಶ ಮಾಡಕ್ಕೆ ಬರ್ತಾರಂತ ಹೇಳ್ತಾರಲ್ಲ, ಹಂಗೆ ಇರ್ತತ. ಯೋಹಾನನು ಕೂಡ ಅವರನ್ನು ತಿಳಿದಿದ್ದನು. ಯೋಹಾನ ಕೂಡ ಅವರನ್ನು ತಿಳಿದಿದ್ದಾನೆ. ಪೌಲ್ ಮಾತ್ರ ಅಲ್ಲ, ಯೋಹಾನ್ ಕೂಡ ಹೇಳ್ತಾನೆ. ಏನಂದ್ರೆ ಯೋಹಾನ 1ನೇ ಯೋಹಾನ 4:1 ನೋಡ್ತೇವೆ, ಅನೇಕ ಮಂದಿ ಸುಳ್ಳು ಪ್ರವಾದಿ ಲೋಕದೊಳಗೆ ಬರುವುದರಿಂದ ಆ ಕ್ರಿಸ್ತ ವಿರೋಧಿ ಆತ್ಮ ಆಗಲೇ ಸಭೆಯಲ್ಲಿ ಹರಡಿಕೊಂಡಿತ್ತು ಮತ್ತು ಅದು ವಾಕ್ಯದ ವಿರೋಧವಾಗಿ ಕಾರ್ಯ ಮಾಡ್ತಿತ್ತು. ಮೊದಲನೇ ಸಭಾ ಯುಗದಲ್ಲಿ ಇದು ಪ್ರಾರಂಭ ಆಯಿತು. ಅಲ್ಲೆಲ್ಲೂಯ್ಯ. ಅನೇಕ ಜನ ಲೋಕದಲ್ಲಿ ಹೊರಟು ಬಂದಾರೆ. ಅವರೆಲ್ಲ ಮಾತುಗಳನ್ನು ನಂಬದೆ ಯಾವುದು ಸತ್ಯ ಯಾವುದು ನಿಜ ಅಂತ ತಿಳ್ಕೊಳ್ಳೋದಕ್ಕೆ ನೀವು ಏನು ಮಾಡ್ರಿ, ಆ ಆತ್ಮದ ಪ್ರತಿಯೊಂದು ಮಾತುಗಳನ್ನು ಪರೀಕ್ಷಿಸ್ರಿ ಅಂತ ದೇವರ ವಾಕ್ಯ ಇದೆ. 1ನೇ ಯೋಹಾನ ಪತ್ರಿಕೆ 4ನೇ ಅಧ್ಯಾಯ 1ನೇ ವಚನ. ಅನೇಕ ಮಂದಿ ಸುಳ್ಳು ಪ್ರವಾದಿಗಳು ಇರುವುದನ್ನು ನೀವು ಆತ್ಮದ ಎಲ್ಲ ನುಡಿಗಳನ್ನು ನಂಬದೆ ಆಯಾ ನುಡಿಗಳು ದೇವರಿಂದ ಪ್ರೇರಿತವಾದವೋ ಇಲ್ಲವೆಂದು ಪರೀಕ್ಷಿಸಿ ತಿಳ್ಕೋಬೇಕು. ಅಲ್ಲೆಲ್ಲೂಯ್ಯ. ನೋಡಿ, ಯಾಕಂದ್ರೆ ಕ್ರಿಸ್ತ ವಿರೋಧಿ ಲೋಕದಲ್ಲಿ ಅನೇಕ ಜನ ಬಂದಿದ್ರು ಅಂತ ಹೇಳ್ತಾರಲ್ಲ. ಆಗಲೇ ಅವರು ವಾಕ್ಯವನ್ನ ಅಲ್ಲೆಗಳೆದು ವಾಕ್ಯದ ಬದಲು ತಮ್ಮ ಸ್ವಂತ
ಮತಾಭಿಪ್ರಾಯ ಮತ್ತು ಸಿದ್ಧಾಂತವನ್ನು ಸೇರಿಸಿಕೊಂಡು ಬರುವರು. ನೋಡ್ರಿ, ವಾಕ್ಯವನ್ನು ಅಲ್ಲಗಳೆದು ಬ್ರಹ್ಮ ಹೇಳಿದ್ರೆ ಇಲ್ಲಿ ಮುಕ್ತಾಯ ಆಯಿತು ಅಂತ ಹೇಳಿದ್ರೆ, ಇಲ್ಲ, ಇನ್ನೂ ಮುಕ್ತಾಯ ಆಗಿಲ್ಲ, ಇನ್ನೂ ಐತಿ. ನೋಡಿ ಏನು ಮಾಡ್ತಾರೆ ಇವರು? ಇನ್ನೂ ಐತಿ ನೋಡ್ರಿ, ಇನ್ನೂ ಎಲ್ಲ ಮುಕ್ತಾಯ ಆಗಿ ದೇವ್ರು ಸತ್ತೋದ್ನ, ಇನ್ನೂ ಜೀವಂತದ, ಇನ್ನೂ ಜೀವಂತ ಇರೋದ್ರಿಂದ ಇನ್ನೂ ನಮ್ಗೆ ಏನೇನೋ ಕೊಡ್ತಾನೆ. ಅದಕ್ಕೆ ನೀವು ಅದನ್ನು ಕೇಳಕ್ಕೆ ಬರ್ರಿ, ನೀವು ಕೇಳಕ್ಕೆ ಏನು ಮಾಡ್ರಿ? ಬರ್ರಿ, ವಾರ ವಾರ ಬರ್ರಿ. ಹಲ್ಲೆಲೂಯಾ. ಈ ರೀತಿ ಮತ ಸಿದ್ಧಾಂತಗಳನ್ನು ಸೇರಿಸಿಕೊಳ್ತಾರಂತೆ. ಅದು ಕ್ರಿಸ್ತ ವಿರೋಧಿ ಆಗಿದೆ. ಯಾಕೆಂದರೆ ಯೇಸು ವಾಕ್ಯವಾಗಿದ್ದಾನೆ. ವಾಕ್ಯಕ್ಕೆ ವಿರುದ್ಧವಾದದ್ದೆಲ್ಲವೂ ಯೇಸುವಿಗೆ ವಿರುದ್ಧವಾದದ್ದೇ. ಹಲ್ಲೆಲೂಯಾ. ನೀವು ವಾಕ್ಯದ ವಿರೋಧವಾಗಿರುವುದೆಲ್ಲವೂ ಕ್ರಿಸ್ತ ವಿರೋಧಿ ಅಂತ ತಿಳ್ಕೊಳ್ಬೇಕು. ಮತ್ತು ಅದು ಸಭೆಯಲ್ಲಿ ಪ್ರಾರಂಭವಾಗುವುದಾದರೆ ಅದನ್ನು ಪೂರ್ಣ ನಾಶ ಮಾಡುವವರೆಗೂ, ಅದು ಅಂತ್ಯದವರೆಗೂ ಬೆಳೆಯುತ್ತಲೇ ಇರುತ್ತದೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಎಫೆಸ ಯುಗದಲ್ಲಿ ಅದು ಚಿಕ್ಕದಾಗಿ ಪ್ರಾರಂಭ ಆಯಿತು. ನೋಡಿದ್ವಲ್ಲ, ನಿಕೊಲೈತ ಬೋಧನೆ ಬಂದು ಅಂತ ಎಂದು ತಪ್ಪಿ ಹೋಗದ ನಿಶ್ಚಯವಾದ ವಾಕ್ಯವು ಸುಳ್ಳು ಅಪೊಸ್ತಲರಿಂದ ನಿರಾಕರಿಸಲ್ಪಟ್ಟಿತ್ತು. ತಪ್ಪಿ ಹೋಗದ ವಾಕ್ಯಗಳೇನಾಯ್ತು? ಸುಳ್ಳು ಅಪೊಸ್ತಲರಿಂದ, ಸುಳ್ಳು ಬೋಧಕರಿಂದ, ಸುಳ್ಳು ಪ್ರವಾದಿಗಳಿಂದ ಏನಾದರೂ ಈ ಸತ್ಯವಾಕ್ಯ ನಿರಾಕರಿಸಲ್ಪಟ್ಟಿತು. ಕ್ರಿಸ್ತ ವಿರೋಧಿ, ವಾಕ್ಯ ವಿರೋಧಿ ಆಗಿದೆ. ಹಲ್ಲೆಲೂಯಾ. ಕ್ರಿಸ್ತ ವಿರೋಧಿ ಏನಾಗಿದೆ? ವಾಕ್ಯ ವಿರೋಧಿ ಆತ್ಮವು ವಾಕ್ಯವನ್ನು ಸಂಪೂರ್ಣ ನಿರಾಕರಿಸ್ತದೆ. ಕೇವಲ ಒಂದು ಶಬ್ದವನ್ನು ಕೂಡಿಸಿದ್ರು ಅಥವಾ ತೆಗೆದರೂ ಹಾಗೆ ಅದನ್ನು ಬದಲಾಯಿಸುವುದರ ವಿಷಯವಾಗಿದೆ. ಒಂದು ಶಬ್ದವನ್ನು ಸೇರಿಸಂಗಿಲ್ಲ, ಕೂಡಿಸಂಗಿಲ್ಲ. ಹಲ್ಲೆಲೂಯಾ. ಅದು ಏದೇನು ತೋಟದಲ್ಲಿ ಸೈತಾನನು ಮಾಡಿದನು ಮತ್ತು ಕುಯ್ತುಳ್ಳದ್ದಾಗಿದೆ. ದೇವರು ಹೇಳಿದ್ದಕ್ಕೆ ಅವನೇನು ಮಾಡ್ದ? ಕೇವಲ ಒಂದೇ ಒಂದು ಶಬ್ದವನ್ನು ಸೇರಿಸಿದನು. ದೇವರು ಹೇಳಿದ್ದಕ್ಕೆ ಏನು ಮಾಡಿದ? ಒಂದೇ ಶಬ್ದವನ್ನು, ಸಾಯ್ತೀರಿ, ಸಾಯಲ್ಲ, ಅಷ್ಟೇ ಸೇರಿಸಿದ. ದೇವರು ಹೇಳಿದ್ದಕ್ಕೆ ಒಂದೇ ಒಂದು ಶಬ್ದವನ್ನು ಸೇರಿಸಿದನು, ಅದು ಕಾರ್ಯ ಮಾಡ್ತಾನೆ. ಒಂದೊಂದು ಶಬ್ದ ಏನಂತ ಅವ್ರಿಗೆ ಭಾಳ ಇಷ್ಟ ಆಯ್ತು. ಸಾಯ್ತು ಅಂತ ಅಡಕತ್ರೆ ಸಿಕ್ಕಂಗೆ ಇದ್ರವರು. ಸಾಯ್ತು ಅಂತ ಹೇಳಿದ್ಕೂಡಲೇ ಅವ್ರು ಭಯದಲ್ಲಿದ್ರೆ ನನಗೆ ಗೊತ್ತು. ಅದಕ್ಕೆ ಬಂದು ಭಯ ತಗದ ಸೈತಾನ. ಈ ಸಾಯಲ್ಲ. ಸೈತಾನ ಮತ್ತೆ ಇಷ್ಟ ಆಗಿದ್ದೆ, ಯಾಕಂದ್ರೆ ಅದು ಭಾಳ ಸಾಯ್ತು ಅಂತ ಹೇಳ್ಬಿಟ್ಟಿದ್ರಲ್ಲ, ಈ ಸತ್ತೋಗ್ಬಿಡ್ತು ನಾವು. ಯಾರೋ ಡಾಕ್ಟರ್ ಸಾಯ್ತು ಅಂತ ಹೇಳ್ಬಿಡ್ತಾರೆ ನಿಮಗೆ. ಇನ್ನೊಬ್ಬ ಡಾಕ್ಟರ್ ಬಂದು ಸಾಯಲ್ಲ ಅಂತ ಎಷ್ಟು ಆಧಾರ ಹಾಕತ್ತೆ? ಯಾರು ಮಾತು ಕೇಳ್ತೀನಿ? ಈ ರೀತಿ ಯಾವ ಇಷ್ಟಲ್ಲಿ ಸಾಯ್ತೀರಿ ಏನಂತ ಅವ್ರು ವಿವರಣೆ ಮಾಡ್ಕೊಳಕ್ಕೆ, ಅರ್ಥ ಮಾಡ್ಕೊಳಕ್ಕೆ ಹೋಗ್ಲಿಲ್ಲ. ಹಲ್ಲೆಲೂಯಾ. ಸಾಯದೇ ಗ್ಯಾರಂಟಿ ಇರ್ತತೆ. ಇವನು ಸುಳ್ಳು ಡಾಕ್ಟರ್ ಬಂದು ಏನ್ ಮಾಡ್ತಾನೆ? ಸಾಯಲ್ಲ ಅಂತೇಳಿ ದುಡ್ಡು ಕೇಳೋದಕ್ಕೆ ಅವನು ಪ್ಲಾನ್ ಮಾಡಿರ್ತಾನೆ. ಅದು ಇವರಿಗೆ ಅರ್ಥ ಆಗಲ್ಲ. ಸಾಯ್ದಿಲ್ಲ ಅಂದ ಕೂಡಲೇ ಇವನಿಗೆ ಸಾವಿರಾರು ಗಟ್ಟಲೆ, ಲಕ್ಷಾನು ಗಟ್ಟಲೆ ಕೊಟ್ಟು ಮತ್ತು ಸತ್ತು ಆದ್ಮೇಲೆ ಏನು ಡಾಕ್ಟರ್ ನಿಮ್ಮ ಪ್ರಯತ್ನ ಮಾಡಿದೆ. ಏನು ಮಾಡಿದೆ? ಪ್ರಯತ್ನ ಮಾಡಿದೆ ಅಂತ ನಾವು. ಹಲ್ಲೆಲೂಯಾ. ಪ್ರಯತ್ನ ಮಾಡೋದು ಬೇಡ, ನಾಶ ಇದಾಗೋದು ಬೇಡ. ಎಲ್ಲ ಹೆಂಗಿದ್ರು ಸತ್ತು ಹೊಂಟಿದ್ರು ಅವರು. ಅವ್ರು ನೀವೇನು ಮಾಡ್ದ? ಬಂದು ಚೆನ್ನಾಗಿದ್ದಾರೆ ಏನು ಮಾಡಿದ್ವಿ ಇವನು? ಎಲ್ಲ ಅಧ್ವಾನ ಮಾಡ್ದ. ಹಲ್ಲೆಲೂಯಾ. ಕಾರ್ಯ ಮಾಡಿತ್ತು. ಅದು ಮೃತ್ಯು ಮತ್ತು ನಾಶವನ್ನು ತಂದಿತ್ತು. ಮತ್ತು ಎಫೆಸಿಯಲ್ಲಿಯೂ ಅದು ಹಾಗೇ ಆಗಿತ್ತು. ಕೇವಲ ಒಂದೇ ಶಬ್ದವು ಸೇರಿಸಲ್ಪಟ್ಟು, ಕೇವಲ ಒಂದು ಶಬ್ದವು ಸೇರಿಸಲ್ಪಟ್ಟು, ಒಂದು ಶಬ್ದ ತೆಗೆಯಲ್ಪಟ್ಟು, ಸಾಯ್ತಿರನ್ನ ತೆಗೆಯಲ್ಪಟ್ಟು, ಸಾಯಲ್ಲ ಅನ್ನೋದಲ್ಲಿ ಸೇರಿಸಲ್ಪಟ್ಟು. ಹಲ್ಲೆಲೂಯಾ. ಸಾಯ್ತಿವನ್ನ ತೆಗೆದಾಕಲ್ಪಟ್ಟು, ಸಾಯಲ್ಲ ಅನ್ನೋದು ಸೇರಿಸ್ತು. ಈ ಸಾಯ್ತಿರ ಅಂತ ಹೇಳಿದ್ನ, ಸಾವು ಇಷ್ಟೇ ಹೊಡೆದಾಕಿ ಸಾಯಲ್ಲ ಅಂತ ಅಲ್ಲಿ ಸೇರಿಸ್ತು. ಹಲ್ಲೆಲೂಯಾ. ಒಂದು ಶಬ್ದ ತೆಗೆದ, ಒಂದು ಶಬ್ದ ಸೇರಿಸಿದ. ಹಲ್ಲೆಲೂಯಾ. ಕೇವಲ ಒಂದು ಶಬ್ದ ಸೇರಿಸಲ್ಪಟ್ಟು, ಒಂದು ಶಬ್ದ ತೆಗೆಯಲ್ಪಟ್ಟು, ಮತ್ತು ಅದು ವಾಕ್ಯ ವಿರೋಧಿ, ಕ್ರಿಸ್ತ ವಿರೋಧಿ ಆತ್ಮ ವೃದ್ಧಿಯಾಗಲು ಅದ್ರ ಮೂಲಕವಾಗಿ ಅದು ಬೆಳೆಯೋಕ್ಕೆ ಪ್ರಾರಂಭ ಆಯಿತು. ಕ್ರಿಸ್ತ ವಿರೋಧಿ ಆತ್ಮ ಏನಾತಲ್ಲಿ ಬೆಳೆಯೋದಕ್ಕೆ ಪ್ರಾರಂಭ ಆಯಿತು. ಏನು ಮಾಡೋದು? ಏನ್ರಿ ನಿನಗೆ ಅರ್ಥವಾಗ್ತಿದೆಯೋ? ಅಲ್ಲಿ ಇನ್ನೊಮ್ಮೆ ಆ ಅವಳಿ ಮಕ್ಕಳು ಕಂಡು ಬರುತ್ತಾರೆ. ಹಲ್ಲೆಲೂಯಾ. ಅವಳಿ ಮಕ್ಕಳು ಬಂದ್ರಲ್ಲಿ ಅಲ್ಲಿ ತಿರುಗಿ ಆ ಎರಡು ವೃಕ್ಷಗಳು ಅದೇ ಭೂಮಿಯಲ್ಲಿ ಒಂದರ ಪಕ್ಕದಲ್ಲೊಂದು ಬೆಳೆದು ನಿಂತು. ಹಲ್ಲೆಲೂಯಾ.
ಅದೇ ಪೋಷಣೆಯಲ್ಲಿ ಪಾಲುಗಾರರಾಗಿ ಅದೇ ಮಳೆ ನೀರನ್ನು ಕುಡಿದು ಅದೇ ಸೂರ್ಯನಿಂದ ಒಳ್ಳೆಯದನ್ನು ಪಡ್ಕೊಂಡು ಎರಡು ಬೆಳೆಯಕ್ಕೆ ಶುರು ಮಾಡಿದ್ವಿ ಅಲ್ಲಿ. ಕಾಯನೇ ಅಬೇಲ ಅಲ್ಲೆಲ್ಲೂಯ್ಯ. ಒಂದ್ರ ಪಕ್ಕದಲ್ಲಿ ಒಂದು ತಾಯಿಗರದಲ್ಲಿದ್ದು ಒಂದೇ ಮನೆಯಲ್ಲಿದ್ದು ಬೆಳೆದವು. ಇವತ್ತು ಕೂಡ ಒಂದೇ ಮನೆಯಲ್ಲೇ ಎರಡು ಗಿಡ, ಒಂದೇ ಮನೆಯಲ್ಲೇ ಅವಳ ಹೊಟ್ಟೆಯೊಳಗೆ ಯಾವ ರೀತಿ ಇದ್ವೋ ಅದೇ ರೀತಿ ಇದೇ ಸತ್ಯವೇದದೊಳಗೆ ಎರಡು ಸಭೆ, ಕವಲು ಅವಳಿ ಮಕ್ಕಳು ಅಂತಾರೆ ಅದಕ್ಕೆ. ಒಂದು ಸೈತಾನ, ಇನ್ನೊಂದು ಅಲ್ಲೆಲ್ಲೂಯ್ಯ. ನೋಡ್ರಿ, ಅವ್ರೇನು ಹೇಳ್ತಾರೆ, ನಾವೇ ವಾರಸ್ದಾರರು ಅಂತಾರ, ನೀವು ಸುಳ್ಳು ಅಂತಾರ. ಏನು ಮಾಡ್ತಾರೆ, ನೀವೇ ಸುಳ್ಳು, ನಾವು ವಾರಸ್ದಾರ, ನಾವೇ ಎತ್ತಲ್ಪಡೋದು, ನೀವು ಎತ್ತಲ್ಪಡಲ್ಲ ಅಂತ ಈ ಥರ ನಮ್ಮ ಹತ್ರ ಜಗಳ ಮಾಡೋಕ್ಕೆ ಬರ್ತಾರೆ. ಅಲ್ಲೆಲ್ಲೂಯ್ಯ. ಇಸ್ಮಾಯಿಲ್ ಅದೇ ಥರ ಜಗಳಕ್ಕೆ ಬಂದಿದ್ದ ಇಸಾಕನ ಕಡೆ. ಮತ್ತು ಏಸಾವ್ ಕೂಡ ಅದೇ ರೀತಿಯಲ್ಲಿ ಯಾಕೋಬನ ಕಡೆ ಜಗಳಕ್ಕೆ ಬಂದಿದ್ದ. ಇವತ್ತು ಕೂಡ ಅದೇ ರೀತಿ ಕಂಡು ಬರ್ತದೆ. ವೃಕ್ಷಗಳು ಅದೇ ಭೂಮಿಯಲ್ಲಿ ಒಂದರ ಪಕ್ಕದಲ್ಲಿ ಬೆಳೆದವು, ಅದೇ ಪೋಷಣೆ ಪಾಲ್ಗಾರ ಅಥವಾ ಅದೇ ಮಳೆ ನೀರು ಅದೇ ಸೂರ್ಯನಿಂದ ಒಳ್ಳೆಯದನ್ನು ಪಡ್ಕೊಂಡು ಬೆಳೆದವು. ಆದರೆ ಅವುಗಳು ಬೇರೆ ಬೇರೆ ಬೀಜಗಳಿಂದ ಬಂದವಾಗಿದ್ದವು. ಅಲ್ಲೆಲ್ಲೂಯ್ಯ. ಒಂದೇ ಆಗಿದ್ರು ಕೂಡ, ಒಂದೇ ತಾಯಿಗೆ ಹೊಟ್ಟೆ ಒಳಗಿದ್ರು ಕೂಡ ಅವು ಬೀಜ ಬೇರೆ ಬೇರೆ ತಂದೆಯಿಂದ ಬಂದಿದ್ವು. ಅಲ್ಲಿ ಅವಿಬ್ಬರಿಗೂ ಆದಾಮ ತಂದೆ ಆಗಿರಲಿಲ್ಲ. ಅಲ್ಲೆಲ್ಲೂಯ್ಯ. ಇಬ್ಬರಿಗೆ ಆದಾಮ ಏನಾಗಿರಲಿಲ್ಲ, ಅಲ್ಲಿ ತಂದೆ ಆಗಿರಲಿಲ್ಲ. ಅಲ್ಲೆಲ್ಲೂಯ್ಯ. ಒಂದು ವೃಕ್ಷ ದೇವರು ಕೊಟ್ಟಿದ್ದಾಗಿತ್ತು, ಇನ್ನೊಂದು ವೃಕ್ಷ ಅದು ಸೈತಾನಿಂದ ಬಂದಿತ್ತು. ಅಲ್ಲೆಲ್ಲೂಯ್ಯ. ದೇವರು ಕೊಟ್ಟ ರೀತಿಯಲ್ಲಿಯೇ ಇದೆ ಮತ್ತು ಅದು ಪ್ರೀತಿಸುತ್ತದೆ ಮತ್ತು ಅದಕ್ಕೆ ವಿಧೇಯ ಆಗ್ತದೆ. ಒಂದು ವೃಕ್ಷನಾಗುತ್ತೆ, ಒಬ್ಬ ವ್ಯಕ್ತಿ ದೇವರು ಕೊಟ್ಟದಕ್ಕೆ ದೇವರಲ್ಲಿ ಪರವಾಗಿದ್ದು, ದೇವ್ರ ವಾಕ್ಯಕ್ಕೆ ಪರವಾಗಿದ್ದು, ದೇವರಲ್ಲಿ ಏನಾಗುತ್ತದು, ದೇವರನ್ನು ಪ್ರೀತಿ ಮಾಡ್ಕೊಂಡು ಇರ್ತದೆ. ಇನ್ನೊಂದು ವೃಕ್ಷ ಆ ದೇವರ ವಾಕ್ಯವನ್ನೇ ವಿರೋಧಿಸಿ ಬೆಳೀತದೆ. ಒಬ್ಬ ವ್ಯಕ್ತಿ, ಇಬ್ಬರು ಬಂದ್ರಲ್ಲ, ಎಬೇಲನು ದೇವರನ್ನು ಪ್ರೀತಿಸ್ತಾ ಬಂದ, ಕಾಯನೇನು ಮಾಡ್ದ, ದೇವ್ರ ವಾಕ್ಯವನ್ನೇ ದೇವರಿಂದಲೇ ಎಲ್ಲ ತಿಂದು ಎಲ್ಲ ಅವನು ಕೊಟ್ಟ ಊಟನೇ ಉಂಡು, ಅವನು ಕೊಟ್ಟ ಫಲಗಳ ತಿಂದು ಅವನ್ನ ವಿರೋಧಿಸಿ ಬೆಳ್ಕೊಂತ ಬಂತದ್ದು. ತಮ್ಮ ಎಲ್ಲದ ಅಂತ ಕೇಳಿದ ತಕ್ಷಣ ಏನು ಹೇಳ್ದ, ನನ್ನೇನು ಕಾಯಕನ್ನು ಏನು ಸೆಕ್ಯೂರಿಟಿ ಗಾರ್ಡ್ ಮಾಡ್ಕೊಂಡಿದ್ದೆ, ನಿಮ್ಮ ತಮ್ಮನ ಎಬೇಲನ ಕಾಯಕಂತ ದೇವರಿಗೆ ಉತ್ತರ ಕೊಟ್ಟಂಥ ವ್ಯಕ್ತಿ ಆ ಥರ ದೇವರಿಗೆ ವಿರೋಧವಾಗಿ ಬಂದನಂತ ನಾವು ನೋಡ್ತೇವೆ. ಮತ್ತು ತನಗೆ ಬೇಕಾದಂತೆ ಅದನ್ನು ಬದಲಾವಣೆ ಮಾಡಿಕೊಂತ ಬಂತಂತೆ. ನಮಗೆ ಯಾವ ರೀತಿ ವಾಕ್ಯ ಬೇಕೋ ಆ ರೀತಿ ಬದಲಾಯಿಸ್ಕೊಂಡದ್ದು. ಮತ್ತು ಡೈರೆಕ್ಟ್ ದೇವ್ರ ವಾಕ್ಯ ತಗೊಳ್ಳಿಲ್ಲ, ದೇವ್ರ ವಾಕ್ಯನೇ ತಗೊಂಡು ಅದನ್ನು ಬದಲಾಯಿಸ್ತಾ ಬಂದ. ನೋಡಿ, ಅಲ್ಲೆಲ್ಲೂಯ್ಯ. ಯಾವುದೋ ಒಂದು ಸೂರ್ಯ ದೇವರ ಹಬ್ಬ ತಗೊಂಡ್ಬಂದು ಅದನ್ನು ಏನು ಮಾಡ್ತು, ಯೇಸು ಕ್ರಿಸ್ತ ಹುಟ್ಟಿದ್ದೇನಂತ ಏನು ಮಾಡ್ತು ಬದಲಾಯಿಸಿ ಇವತ್ತು ಜಗತ್ತನ್ನೇ ಸೈತಾನ ಏನು ಮಾಡ್ಬಿಟ್ಟ ಆಚರಣೆ ಮಾಡಲಿಕ್ಕೆ. ಸುಳ್ಳು ನೋಡ್ರಿ ಹೆಂಗೆ ಹಬ್ತಂತ ವಿಚಾರ ಮಾಡಿ. ಅಷ್ಟೊಂದು ಜನ ಅದನ್ನ ಮಾಡ್ತಾರೆ, ಒಬ್ಬರು ಬಿಡ್ದಂಗೆ ಮಾಡ್ತಾರಪ್ಪ ಅಂದ್ರೆ ಅದು ಸುಳ್ಳು ಅಂತ ತಿಳ್ಕೊಂತಾರೆ, ಸತ್ಯ ಅಂತ ತಿಳ್ಕೊಂತಾರೆ. ಸತ್ಯ ಆ ಥರ ಇಟ್ಕೊಳಕ್ಕೆ ಸಾಧ್ಯನಾ? ಮತ್ತೆ ಅದು ಪಕ್ಕ ಸುಳ್ಳು ಅಂತ ಅದರಿಂದ ಗೊತ್ತಾಗತ್ತೆ ನನಗೆ. ಕಾಯನನ್ನು ಮಾಡಿದಂತೆ ಮತ್ತು ಅಂತ್ಯದಲ್ಲಿ ಎಬೇಲನ್ನು ಕೊಂದಂತೆ. ಕಾಯನ್ ಏನು ಮಾಡ್ದ, ಎಲ್ಲ ದೇವ್ರ ವಾಕ್ಯನ ಬದಲಾಯಿಸಿ ತಮಗೆ ಇಷ್ಟದ ಪ್ರಕಾರ ಮಾಡಿ. ನೋಡ್ರಲ್ಲಿ ಅವಳು ಪಾಪ ಮಾಡಿದಾಗ ಮತ್ತೆ ಅಲ್ಲಿ ಬಲಿ ಕೊಡ್ಬೇಕಾ, ಯಾವ್ದಾರೊಂದು ಬಲಿ ಕೊಡೋದು ಬಿಟ್ಟು ಬೇಕಂತಲೇ ಹಣ್ಣು ಹಂಪಲು ತಂದಿಟ್ಟು ಅಲ್ಲಿ ಕಾಯಿ ತಂದಿಟ್ಟು ಇದನ್ನೇ ನೀನು ಆಶೀರ್ವದಿಸ್ಬೇಕು. ದೇವರಿಗೆ ಚಾಲೆಂಜ್, ನಾನು ಏನು ಕೊಡ್ತೀನೋ ಅದೇ ಆಶೀರ್ವದಿಸ್ಬೇಕಪ್ಪ. ನೀನೇನು ಹೇಳ್ತೀಯ ಅದನ್ನು ಮಾಡಲ್ಲ, ನಾನೇನು ಮಾಡ್ತೀನೋ ಅದನ್ನು ನೀವು ಒಪ್ಪಿಗೆಬೇಕಂತ ದೇವರಿಗೆ ಅದು ವಿರುದ್ಧವಾಗಿ ನಿಂತ್ಕೊಳ್ತಾರೆ. ಅಲ್ಲಿ ಮಾಡಿದ್ದದನ್ನೇ. ಎಬೆಲ್ ಮಾಡಿದ್ನಲ್ಲ, ಎಬೆಲ್ ಏನು ಮಾಡ್ದ, ಕುರಿ ತಂದು ಕೊಟ್ಟ. ಅದು ನೋಡ್ದೆ ಎಬೆಲ್, ದೇವ್ರ ಆಶೀರ್ವಾದ ಮಾಡಿದ್ದು, ದೇವರು ಆಶೀರ್ವದಿಸಿದ್ದು ಎಲ್ಲ ನೋಡ್ದನ. ದೇವ್ರು ಬಂದೆ, ನಿನ್ನ ತಮ್ಮ ಮಾಡಿದಂತೆ ಮಾಡಪ್ಪ ನೀನು, ನಾನು ಆಶೀರ್ವಾದ ಮಾಡ್ತಾ ಅಂತ ಹೇಳಿದ್ರೆ ಯಾಕೆ ಮಾಡಲ್ಲ ಅಂದ. ನಾನೇನು ಮಾಡಿದ್ದೀನ ಅದು ಲಾಸ್ಟ್, ನೀನು ಆಶೀರ್ವಾದನ ಮಾಡು, ಏನಾದರೂ ಮಾಡಿ. ನೋಡ್ರಿ ಅಷ್ಟು ವಿರೋಧಿ. ಈ ಥರ ಮಾಡಪ್ಪ ಅಂದರೆ ದೇವರೇ ಬಂದು ಹೇಳಿದ್ರು ಯಾಕೆ ನಿನ್ನ ತಲೆ ಬಗ್ಗಿತ್ತು ಅಂತ ದೇವ್ರಿಗೆ ಕೇಳ್ದೆ ಬಂದು. ಸತ್ಯವನ್ನ ಮಾಡಿದರೆ, ಸತ್ಯವಾಗಿದ್ದರೆ ನಿನ್ನ ತಲೆ ಎತ್ತಲ್ಪಡ್ತಲ್ಲ, ಯಾಕೆ ತಲೆ ಬಗ್ಸಿದೆ ಅಂತ ಕೇಳಿದ್ರೆ ಸುಮ್ಮನಿದ್ದು. ಎಬೆಲ್ ಏನು ಮಾಡೋದು ಮಾಡಪ್ಪ, ಆಶೀರ್ವಾದ ಮಾಡ್ತೀನಿ, ನೀನು ಯಾಕೆ ಪಾಪ ಬೇಜಾರಾಗಿರಿ, ಇಬ್ಬರಿಗೆ ಆಶೀರ್ವಾದ ಮಾಡಲಿಕ್ಕೆ ನಾನು ಇದ್ದೀನಿ,
ಮಾಡುವಂತೆ. ನೋಡಿ ಮಾಡಲ್ಲ, ಅದು ತನಗೇನು ತಿಳಿತೋ ಹಬ್ಬ ಜಾತ್ರೆಗಳು ಮಾಡ್ಕೊಂತ ಹೋಗ್ತಾರೆ. ನೋಡ್ರಿ ಎಲ್ಲಿತ್ತಪ್ಪ ಜಾತ್ರೆ, ಮೇರಿ ಜಾತ್ರೆ ಎಲ್ಲಿ ತಪ್ಪಿದ್ರೆ ವಾಕ್ಯದಾಗೆ ನೋಡ್ರಿ ಅವ್ರು ಮಾಡೋದನ್ನು ನೋಡ್ರಿ, ಅದಕ್ಕೆ ಅವ್ರ ಫಲಗಳು ನೋಡ್ರಿ ಅಂತ, ಅವ್ರು ಏನು ಮಾಡ್ತಾರೆ ಅದನ್ನ ನೋಡ್ರಿ ಅಂತ ದೇವ್ರ ವಾಕ್ಯ ಹೇಳ್ತತೆ. ಕ್ರಿಸ್ಮಸ್ ಎಲ್ಲೈತಪ್ಪ, 5 ಸ್ಟಾರಿನ ನಕ್ಷತ್ರ ಎಲ್ಲೈತಪ್ಪ ಬೈಬಲ್ನಾಗೆ. ಬೈಬಲ್ 6 ಸ್ಟಾರಿನ ನಕ್ಷತ್ರ ಇರೋದು, ಅದೊಂದು ದಾವಿದನ ಧ್ವಜ, ಅದು ಬಾವುಟ, ಅದು 5 ಮೂಲೆಯ ನಕ್ಷತ್ರ ಎಲ್ಲೈತಿ, ಎಲ್ಲಿಂದ ಬಂತದ್ದು ಇವರಿಗೆ? 6 ಮೂಲೆದನ್ನು ಹಾಕ್ತಾರ, ಅದು ಹಾಕಲ್ಲ. 6 ಮೂಲೆದ ಹಾಕೋದು ಗೊತ್ತಿಲ್ಲ ಅವ್ರಿಗೆ. ಅಂದರೆ ಎಲ್ಲ ವಿಷಯದಲ್ಲಿ ಅವ್ರು ಸೈತನ ಮಕ್ಕಳಂತ ಅದರಿಂದ ತೋರಿಸ್ತಾರ. ಗಿಡ ತರೋದು, ಅದಕ್ಕೆಲ್ಲ ಗಂಟುಗಳು ಹಾಕೋದು, ಅದಕ್ಕೆಲ್ಲ ಉಂಡಿ ಏನೋ ಹಣ್ಣು ಅಂತಪ್ಪ, ಮಾವಿನ ಅವ ತಿನ್ಲಲ್ಲ, ಹಣ್ಣು ತಿನ್ಲದು ನಂಬಿರಲ್ಲ, ಆ ಹಣ್ಣುಗಳವು ಗಿಡಕ್ಕೆ ಹಾಕೋದು. ನೋಡಿದ್ರೆ ಗಿಡನ ನೋಡಿದ್ರೆ ಟಿವಿಗಳಿಗೆಲ್ಲ ನೋಡಿರಲ್ಲ, ಕ್ರಿಸ್ಮಸ್ ದಿನ ನೋಡ್ರಿ. ಮತ್ತು ರೆಡಿಗೂ ಸಿಗ್ತಾವೆ ಕ್ರಿಸ್ಮಸ್ ಟ್ರೀ ಅಂದ್ರೆ ಕೇಳಿದ್ರೆ ಕೊಡ್ತಾರೆ ಅಂಗಡಿಗಳ ಆ ಟೈಮ್ನಾಗ. ನೋಡ್ರಿ ಇದೆಲ್ಲ ವಾಕ್ಯಕ್ಕೆ ವಿರುದ್ಧವಾದದ್ದು. ಆದ್ರೆ ಗೊತ್ತಿದ್ರು ಕೂಡ ಅವ್ರು ಏನು ಮಾಡ್ತಾರೆ, ಇದು ಮಾಡಲ್ಲ, ಇದನ್ನ ಹೇಳಿದ್ರೆ ವಾದ ಮಾಡ್ತಾರೆ. ಅದು ಯಾಕಂದ್ರೆ ಅವ್ರ ಅಪ್ಪನ ಹಂಗಿದ್ನಲ್ಲ, ಮತ್ತು ಇವ್ರು ಹಂಗೆ. ಓಹೋ ಆತ್ಮ ರಕ್ಷಿಸಲ್ಪಟ್ಟು, ಎಷ್ಟು ಆತ್ಮ ರಕ್ಷಿಸಲ್ಪಟ್ಟು ಅಂತ. ನೀನು ಹೋಗಿ ನನ್ನ ಹಬ್ಬವನ್ನು ಮಾಡಿ ಆತ್ಮಗಳು ರಕ್ಷಿಸಂತಿಲ್ಲ ಅಲ್ಲ ವಾಕ್ಯದಾಗ. ಇವೆಲ್ಲ ತಮ್ಮ ಸಮರ್ಥನೆ ಮಾಡ್ಕೊಳಕ್ಕೆ ನಾವು ಮಾಡಿದ್ದೇ ಸರಿ ಅಂತ ಕಾಯಿನ ಹೇಳಿಲ್ಲ, ನಾನು ಮಾಡಿದ್ದೆ ಸರಿ, ನಿಂದೇನು ಕೇಳಂಗಿಲ್ಲ ಅಂತ ಅವತ್ತು ವಾದ ಮಾಡಿದ್ನಲ್ಲ ದೇವ್ರ ಮುಂದೆ. ಹಣ್ಣು ಹಂಪಲ್ ತಗೊಂಡ್ರೆ ತಗ, ಇಲ್ಲಾಂದ್ರೆ ನಾನು ಕುರಿ ಏನು ಕೊಡಂಗಿಲ್ಲ. ಕುರಿಗೆ ಎಷ್ಟು ಬೇಕು? 10,000 ಬೇಕು ರೀ. ಹಣ್ಣು ಹಂಪಲಿಗೆ ಎಷ್ಟು ಬೇಕು? ಕಾಯಿಗೆ 10 ರೂಪಾಯಿ, ಹಣ್ಣು ಹಂಪಲಿಗೆ ಒಂದು 20-100 ರೂಪಾಯಿ ಎಲ್ಲ ಮುಗಿತತೆ. ನೀನು ಇದನ್ನ ತಗಂದ್ರೆ ತಗ, ಇಲ್ಲದ್ರೆ ಹಲ್ಲೆಲೂಯಾ. ವಾಕ್ಯದ ವಿರೋಧವಾದದ್ದೆಲ್ಲ ಯೇಸುವಿಗೆ ವಿರುದ್ಧ, ವಾಕ್ಯಕ್ಕೆ ವಿರುದ್ಧವಾದದ್ದೆಲ್ಲವೂ ಕ್ರಿಸ್ತ ವಿರೋಧಿಯಾಗಿದೆ. ಹಲ್ಲೆಲೂಯಾ. ನೋಡ್ರಿ, ಮತ್ತು ಅದು ಸಭೆಯಲ್ಲಿ ಪ್ರಾರಂಭವಾಗುವುದಾದರೆ ಅದು ಸಭೆಯ ಸಂಪೂರ್ಣ ನಾಶ ಆಗ್ತದೆ. ಹಲ್ಲೆಲೂಯಾ. ಎಫೆಸ ಸಭೆಯಲ್ಲಿ ಚಿಕ್ಕದಾಗಿ ಪ್ರಾರಂಭ ಆಯಿತು, ತಪ್ಪಿ ಹೋಗದ ನಿಶ್ಚಯವಾದ ವಾಕ್ಯವೂ ಇತ್ತಲ್ಲಿ, ಸುಳ್ಳು ಅಪೊಸ್ತಲರು ಕೂಡ ಇದ್ರಲ್ಲಿ. ಹಲ್ಲೆಲೂಯಾ. ಕ್ರಿಸ್ತ ವಿರೋಧಿ ಆತ್ಮವು, ವಾಕ್ಯ ವಿರೋಧಿ ಆತ್ಮವು ವಾಕ್ಯವನ್ನು ಸಂಪೂರ್ಣವಾಗಿ ನಿರಾಕರಿಸ್ತದೆ. ಕೇವಲ ಒಂದು ಶಬ್ದವನ್ನು ಕೂಡಿಸಿದರೂ ಅಥವಾ ತೆಗೆದರೂ ಅದನ್ನು ಬದಲಾಯಿಸುವ ವಿಷಯವಾಗಿದೆ. ಒಂದು ಶಬ್ದ ಕೂಡಿಸೋದು, ಒಂದು ಶಬ್ದ ಸೇರಿಸೋದು, ಅದು ಅಷ್ಟು ಮುಗೀತಲ್ಲಿ. ಒಂದು ಶಬ್ದ ತೆಗೆದು ಒಂದು ಶಬ್ದ ಕೂಡಿಸ್ತಪ್ಪ ಅಂದರೆ ಮುಗೀತಲ್ಲಿ. ಡೇಟ್ ಕ್ರಿಸ್ತನ ಡೇಟ್ ತಂದು ಮಾಡಿದಪ್ಪ ಅಂದ್ರೆ ಮುಗೀತಲ್ಲಿ. ನೀವು ಸೈತನ ಮಕ್ಕಳಂತ ನಿಮಗೆ ಮುದ್ರೆ ಹಾಕಿದಂಗೆ ಆತಲ್ಲಿ. ನೀನೇನು ನಿನ್ನ ಅವಕಾಶ ಇಲ್ಲ, ನೋ ಚಾನ್ಸ್. ಹಲ್ಲೆಲೂಯಾ. ಅದು ಏದೇನ್ ತೋಟದಲ್ಲಿ ಸೈತಾನ ಮಾಡಿದ ಮೂಲ ಕುಯುಕ್ತಿ ಆಗಿದೆ. ನೋಡ್ರಿ, ಇವರೆಲ್ಲ ಮಾಡ್ತಾರೆ ಏನಪ್ಪ ಅಂದ್ರೆ ಏದೇನ್ ತೋಟದಲ್ಲಿ ಸೈತಾನ ಮಾಡಿದಂಥ ಮೂಲ ಕುಯುಕ್ತಿನೇ ಇವರು ಮಾಡ್ತಾರೆ. ಈಗ ಇದೆಲ್ಲ ಕುಯುಕ್ತಿಗಳಿದಲ್ಲ. ಸ್ಟಾರ್ಟಿಂಗ್ ಏನು ಮಾಡ್ದನ, ದೇವ್ರ ವಾಕ್ಯಕ್ಕೆ ಒಂದು ತೆಗೆದುಬಿಟ್ಟು ಒಂದು ಸೇರಿಸಿದ್ನಲ್ಲ, ಅದೇ ರೀತಿ ಸೇರಿಸ್ತಾರೆ. ಸಂಪ್ರದಾಯ ಎಲ್ಲ ಇದ್ರಾಗ ಯಾವುದಿಲ್ಲ, ಪದ್ಧತಿ ಇಲ್ಲ, ಯಾವುದಿಲ್ಲ, ಇದಕ್ಕೊಂದು ಎಲ್ಲ ಸೇರಿಸ್ತು. ಹಲ್ಲೆಲೂಯಾ. ಮನೆ 26 ತಾರೀಕು ಬೂದಿ ಬುಧವಾರ ಇತ್ತು. ಯಾವ ಬೂದಿ ಕುದುರೆ, ಅದೇ ಬುಧವಾರನೇ. ಹಲ್ಲೆಲೂಯಾ. ಈ ರೀತಿ ಏನೇನೋ ಸೇರಿಸಿ ಅವ್ರು ಏನು ಮಾಡ್ತಾರೆ, ಸಾಕಷ್ಟನ್ನು ಸೇರಿಸಿದರೆ ಸಾಕಷ್ಟನ್ನು ಏನು ಮಾಡ್ತಾರೆ ಅವರು ಕಥೆಗಳನ್ನು ಮಾಡ್ತಾರೆ. ಅದವೆಲ್ಲ ಕೂಡ ದೇವ್ರ ಮುಂದೆ ಏನಾಗಲ್ಲ, ಅವು ಫಲಿಸಲ್ಲ. ಹಲ್ಲೆಲೂಯಾ. ನಿನಗೆ ಅರ್ಥವಾಗ್ತದೆ ಅಂತ ಪ್ರವಾದಿ ಕೇಳ್ತಾರೆ, ಅರ್ಥವಾಗ್ತದೆ ಇದೆಲ್ಲ. ಹಲ್ಲೆಲೂಯಾ. ಅಲ್ಲಿ ಇನ್ನೊಮ್ಮೆ ಆ ಅವಳಿ ಮಕ್ಕಳು ಕಂಡು ಬರುತ್ತಾರೆ. ಅಲ್ಲಿ ತಿರುಗಿ ಆ 2 ವೃಕ್ಷಗಳು ಈ ಭೂಮಿ ಮೇಲೆ ಕಂಡು ಬರ್ತವೆ. ಹಲ್ಲೆಲೂಯಾ. ಅದೇ ಪೋಷಣೆ ಪಾಲುಗಾರಿಕೆಯಲ್ಲಿ ಅದೇ ಮಾಳೆಯನ್ನು ಕುಡಿದು ಅದೇ ಸೂರ್ಯನಿಂದ ಒಳ್ಳೆ ಬೆಳಕನ್ನು ಪಡ್ಕೊಂಡು ಏನು ಮಾಡ್ತಾವು, ಮುಂದುವರಿತವೆ. ಹಲ್ಲೆಲೂಯಾ. ಏನು ಮಾಡ್ತಾವು, ಅದೇ ಬೆಳಕನ್ನು ಹೊಂದಿಕೊಂಡು ಅದೇ ರೀತಿಯಲ್ಲಿ ಅವು ಏನು ಮಾಡ್ತಾವೆ, ಅಲ್ಲಿ ಬೆಳೀತವೆ. ಈ ರೀತಿ ಇನ್ನೊಂದು ವೃಕ್ಷ ಅದೇ ರೀತಿ ಆ ದೇವರ ವಾಕ್ಯಕ್ಕೆ ವಿರುದ್ಧವಾದ ಬೀಜವಾಗಿದೆ ಮತ್ತು ತನಗೆ ಬೇಕಾದಾಗೆ ಬದಲಾಯಿಸ್ಕೊಳ್ತದೆ. ಅದು ಎಲ್ಲ ಉಸಿರುಗಳಿದ್ದಂಗೆ. ಹಲ್ಲೆಲೂಯಾ. ಗಾಯನ ಮಾಡಿದಂತೆ ಮತ್ತು ಅಂತ್ಯದಲ್ಲಿ ಬೇರನ್ನು ಕೊಂದಂತೆ
ಕಾಯನ್ ಮಾಡಿದಂತೆ ಮತ್ತು ಎಬೆಲನ್ನು ಕೊಂದಂತೆ. ತಮಗೆ ತಿಳಿದದ್ದನ್ನು ಮಾಡ್ತಾರೆ ಮತ್ತು ಸತ್ಯನ ಹೇಳೋದನ್ನ ಕೊಲ್ತಾರೆ. ಅದು ಜೀವಿಸುವ ನಿಜವಾದ ವಾಕ್ಯವನ್ನು ತೆಗೆದು ಜೀವಿಸ್ತಕ್ಕಂಥ ನಿಜವಾದ ವಾಕ್ಯವನ್ನು ತೆಗೆದು ತನ್ನದೇ ಆದ ಸಿದ್ಧಾಂತವನ್ನು ಸೇರಿಸ್ತದಂತೆ. ಇದರಲ್ಲಿ ಜೀವೆಲ್ಲ ತೆಗೆದು ಹೊರಗೆ ಹಾಕಿ ಅದರಲ್ಲಿ ತನ್ನ ಸಿದ್ಧಾಂತ. ಆದರೆ ದೇವರ ವಾಕ್ಯದೊಂದಿಗೆ ಅಲೆಲುಯ ನಿಲ್ಲುವ ಚಿಕ್ಕ ಹಿಂಡೆ ಎದುರಬೇಡ. ದೇವರ ವಾಕ್ಯ ಪ್ರವಾದಿ ಹೇಳ್ತಾರೆ, ದೇವರ ವಾಕ್ಯದ ಜೊತೆಗೆ ನಿಲ್ಲುವಂಥ ಚಿಕ್ಕ ಹಿಂಡ ಅಂತಾರೆ. ದೊಡ್ಡ ಹಿಂಡಿರಲ್ಲ, ಇಲ್ಲ ಮೂಲೆಯಾಗಿರಲ್ಲ ಸಭೆಗಳಿವು. ಇಲ್ಲಿಂದ ಇಲ್ಲಿತ್ತಪ್ಪ ಅಂದರೆ ಇನ್ನೊಂದು ಎಲ್ಲಿರ್ತತೋ ಯಾರಿಗೆ ಗೊತ್ತು. ಇಲ್ಲಿಂದ 1000 ಕಿಲೋಮೀಟರ್ ದೂರ ಇರ್ಬೋದೇನೋ, ನಿಮ್ಗೆ ಗೊತ್ತಿಲ್ಲ. ಅಲೆಲುಯ ಇಲ್ಲೇ ಪಕ್ಕದಾಗ ಎಲ್ಲೋ ಐತಂತ ಹುಡುಕಾಡೋದೇನು ಆಗತ್ತಿಲ್ಲ. ಅಲೆಲುಯ ಯಾಕಂದ್ರೆ ಇವು ಭಾಳ ಇರಲ್ಲ ಸಭೆಗಳು. ಸತ್ಯದ ಜನ ಎಷ್ಟು ಜನ ಇರ್ತಾರೆ. ಅದಕ್ಕೇನೆ ದೇವ್ರ ವಾಕ್ಯ ಹೇಳ್ತತ್ತಲ್ಲ, ಚಿಕ್ಕ ಹಿಂಡೆ ಹೆದರಬೇಡ್ರಿ, ದೊಡ್ಡ ಹಿಂಡೆ ಅಂತೇಳಿ ದೇವರು ವಾಕ್ಯದೊಂದಿಗೆ ನಿಲ್ಲು. ಚಿಕ್ಕ ಹಿಂಡೆ ಹೆದರಬೇಡ, ವಾಕ್ಯದೊಂದಿಗೆ ನಿಲ್ಲು. ವಾಕ್ಯವನ್ನು ನಿನ್ನ ಮತ್ತು ಸೈತಾನನ ಮಧ್ಯದಲ್ಲಿಡು. ಅಲೆಲುಯ ವಾಕ್ಯವನ್ನು ನಿನ್ನ ಮತ್ತು ಸೈತಾನ ಮಧ್ಯದಲ್ಲಿಡು. ಅವಳು ಅದನ್ನು ಮಾಡಲಿಲ್ಲ. ಅಲೆಲುಯ ವಾಕ್ಯವನ್ನು ಏನು ಮಾಡಿ ನೀನು ಇಡು. ಅವನು ಒಪ್ಪಲಿ ಬಿಟ್ಟರೆ ಬಿಡಲಿ. ಸೈತಾನ ಮಧ್ಯದಲ್ಲಿ ಇಡು. ಸೈತಾನಿಗೆ ಗೊತ್ತಾಗಲಿ ಇದೇನು ವಾಕ್ಯ ಅಂತ. ಅಲೆಲುಯ ಅವಳು ಅದನ್ನು ಮಾಡಲಿಲ್ಲ. ಅದಕ್ಕೆ ಬಿದ್ದು ಹೋದಳು ಮತ್ತು ಅವಳು ತಪ್ಪಿ ಹೋದಳು. ಮತ್ತು ಸಭೆ ವಾಕ್ಯವನ್ನು ಬಿಟ್ಟು ಅದನ್ನು ಕೆಳಗೆ ಹಾಕಿದಾಗ ಅವಳು ಸೈತಾನನ ಅಂಧಕಾರದ ಅಧೋಲೋಕದೊಳಗೆ ಇಳಿದು ಹೋದಳು. ಅಲೆಲುಯ ನೋಡಿ, ಸಭೆ ವಾಕ್ಯವನ್ನು ಬಿಟ್ಟು ಅದನ್ನು ಕೆಳಗೆ ಹಾಕಿದಾಗ, ವಾಕ್ಯವನ್ನು ಬಿಟ್ಟಾಗ, ವಾಕ್ಯವನ್ನು ತಿರಸ್ಕಾರ ಮಾಡಿದಾಗ ಅದು ಏನಾಯ್ತು, ಅಂಧಕಾರದ ಇದರೊಳಗೆ ಹೋಯ್ತು ಅಂತ ನಾವು ನೋಡ್ತೇವೆ. ಅಲೆಲುಯ ನೀನು ತಾಳ್ಮೆಯುಳ್ಳವನಾಗಿ ನನ್ನ ಹೆಸರು ನಿಮಿತ್ತ ಬಾಧೆಯನ್ನು ಸಹಿಸಿಕೊಂಡು ಬೇಸರಗೊಳ್ಳಿಲ್ಲ. ಪ್ರಯಾಸ ತಾಳ್ಮೆಯು ಅವರ ವಶಕ್ಕೆ ಕೊಟ್ಟ ದೇವರ ವಾಕ್ಯವನ್ನು ಕಾಪಾಡಿದ್ರಿಂದ ಅವರು ವೈರಿಗಳನ್ನು ದೂರ ಇಟ್ಟರು. ಅಲ್ಲೆಲ್ಲ ಬಾಧೆ ತಾಳ್ಮೆ ಸಹಿಸಿದಲ್ಲಿ ನೀನೇನಾಗಿದ್ದೆ, ಸಹಿಸಿಕೊಂಡು ಎಲ್ಲ ಬೇಸರ ಪಡಲಿಲ್ಲ. ತಾಳ್ಮೆಯನ್ನು ವಹಿಸಿದ್ದಕ್ಕಾಗಿ, ದೇವ್ರ ವಾಕ್ಯನ ಕಾಪಾಡಿದ್ದಕ್ಕಾಗಿ ವೈರಿಗಳನ್ನು ಏನು ಮಾಡಿದ್ರೆ ದೂರ ಇಟ್ಟು. ನೋಡ್ರಿ, ನಮ್ಮ ಸಭೆ ಕೂಡ ಅಷ್ಟೇ. ನಾವು ವಾಕ್ಯಕ್ಕಾಗಿ ನಿಂತದ್ದಕ್ಕಾಗಿ, ವಾಕ್ಯ ನಮ್ಮ ವಶಕ್ಕೆ ಕೊಟ್ಟದ್ದನ್ನು ದೇವ್ರ ವಾಕ್ಯನ ಕಾಪಾಡಿದ್ದಕ್ಕಾಗಿ ನಮ್ಮ ಇದೊಂದು ಗುಂಪು ಹೊರಗೆ ಹೋಗ್ಬಿಡ್ತೀವಿ. ನಾವು ಅವ್ರನ್ನ ಕಾದ ರಾಜ ಆಗಿದ್ರೆ ಅಂತ. ಅಲ್ಲೆಲ್ಲೂಯ್ಯ ಆ ರೀತಿ ಮಾಡಿದರೆ, ಆದ್ರೆ ನಾವೇನು ಮಾಡಿದ್ವಿ, ಅವ್ರನ್ನ ದೂರ ಇಟ್ವಿ. ಅಲ್ಲೆಲ್ಲೂಯ್ಯ ಅವರು ಪೌಲನಿಗೆ ಎಷ್ಟು ಪ್ರಶಂಸಿಸುವವರಾಗಿದ್ದರು. ಆದರೆ ಈ ವಚನದಲ್ಲಿ ಅವರ ಹಿಂದೆ ಪ್ರಯಾಸ ಮತ್ತು ತಾಳ್ಮೆ ಸ್ತುತಿ ಯೋಗ್ಯವಾದ ಯೇಸುವಿನ ಹೆಸರಿಗಾಗಿ ಇದ್ದಿತ್ತು. ಅಲ್ಲೆಲ್ಲೂಯ್ಯ ನೋಡ್ರಿ, ಎಲ್ಲ ಯೇಸುವಿನ ಹೆಸರಿಗಾಗಿ ಎಷ್ಟು ಪ್ರಯಾಸಪಟ್ಟ ಪೌಲನು, ಅದೆಲ್ಲ ಯಾರಿಗೋಸ್ಕರವಾಗಿ? ರಾಜ ಆಗಿದ್ರೆ ಆ ಒಡೆಯರಿಗೆ ಆಯ್ತಪ್ಪ ನಿಮ್ದೆ ದೊಡ್ಡದಂದಿದ್ರೆ ನೋಡ್ರಿ, ಸತ್ಯ ಉಳಿತುತ್ತಾ? ಅಲ್ಲೆಲ್ಲೂಯ್ಯ ಕ್ರಿಸ್ತನು ಆತನಿಗೆ ಹೊಡಿಬೇಕಾದ್ರೆ ಆತಪ್ಪ ನಿಮ್ದೆ ದೊಡ್ಡದಂದಿದ್ರೆ ಇವತ್ತು ಇಲ್ಲಿಯವ್ರಿಗೆ ಸತ್ಯ ಬರ್ತಿತ್ತಾ? ಅಲ್ಲೆಲ್ಲೂಯ್ಯ ಸತ್ಯ ಈ ಲೋಕಕ್ಕೆ ಕಹಿ, ಮಿಥ್ಯ ಈ ಲೋಕಕ್ಕೆ ಸಿಹಿ. ಮಿಥ್ಯವಾದದನ್ನು ಎಷ್ಟು ಚೆನ್ನಾಗಿ ಮಾಡ್ತಾರೆ ಜನ, ಎಷ್ಟು ಆಸಕ್ತಿಯಿಂದ ಮಾಡ್ತಾರೆ. ದೇವ್ರ ವಾಕ್ಯನ ಆಶೀರ್ವದಿಸಿ ಅಂತ ಕರ್ತನ ಸಮಯಕ್ಕಾಗಿ ಸ್ತೋತ್ರ. ನಮ್ಮನ್ನೆಲ್ಲ ಕೈಲಿ ಒಪ್ಪಿಸಿಕೊಡ್ತೇವೆ. ನಿನ್ನ ಆತ್ಮನ ತುಂಬಿಸಿ ಮಹಿಮೆಪಡಿಸು, ಸಹಾಯಕನಾಗಿ ವಾಕ್ಯದ ಮೂಲಕ ದೊಡ್ಡ ಕಾರ್ಯವನ್ನು ಮಾಡಿದ್ದೇವೆ. ಹೌದು, ನಮಗೆ ಸತ್ಯ ಕೊಟ್ಟಿದ್ದೀವಿ, ಅದನ್ನು ಉಳಿಸ್ಕೊಳ್ಳೋದು, ಅದನ್ನು ಅಭಿವೃದ್ಧಿಪಡಿಸೋದು ಜವಾಬ್ದಾರಿ ನಮಗೆ ಕೊಟ್ಟಿದ್ದೇವೆ. ಅದಕ್ಕೆ ನಿನ್ನ ಶಕ್ತಿ, ನಿನ್ನ ಮಹಿಮೆಯ ಪವಿತ್ರಾತ್ಮನ ಬಲವನ್ನು ಅನುಗ್ರಹಿಸಿ ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ಜೊತೆಗಿರು ದೇವರೇ, ನಿನ್ನ ವಾಕ್ಯಗಳನ್ನು ಆಶೀರ್ವದಿಸು ದೇವರೇ. ಇದು ಅದ್ಭುತವಾದಂಥ ಸಂದೇಶ, ಈ ಸಂದೇಶದ ದೇವರೇ ಜೊತೆಗೆ ನೀನು ಮಹಿಮೆಯಾದ ನಿನ್ನ ಆತ್ಮನ ಕಾರ್ಯವನ್ನು ಮಾಡಿದರೆ ಆಗ ದೇವರೇ ವಧುಗಳು ಮತ್ತು ನಿನ್ನ ಕುರಿಗಳು ದೇವರೇ ಹೊರಗೆ ಬರುವಂಥವುಗಳಾಗಿವೆ. ಇವರೆಲ್ಲವನ್ನು ಕರ್ತನ ಹೊರಗೆ ಕರಿ, ಅಶುದ್ಧಾತ್ಮನಿಂದಲೂ ಎಲ್ಲ ಸಂಪ್ರದಾಯ ಪದ್ಧತಿಗಳಿಂದಲೂ ಎಲ್ಲ ಅಜ್ಞಾನದಿಂದಲೂ ಕರ್ತನ ಮಕ್ಕಳನ್ನು ಎಲ್ಲೆಲ್ಲಿ ಸಿಕ್ಕಾಕೊಂಡಿದ್ದಾರೋ ಅವರೆಲ್ಲರನ್ನ ಕರೆದು ಆಶೀರ್ವದಿಸು ದೇವರೇ. ವಾಕ್ಯದ ಮೂಲಕ ನಿನ್ನ ಮಹಿಮೆ ಒಂದು ಆನ್ಲೈನ್ ಕೇಳುವಂಥ ಪ್ರತಿಯೊಬ್ಬರನ್ನು, ಇಲ್ಲಿ ಕೂತಿರ್ತಕ್ಕಂಥ ಪ್ರತಿಯೊಬ್ಬರನ್ನು ಆಶೀರ್ವದಿಸು, ನಿನ್ನ ಮಹಿಮೆಯಿಂದ ತುಂಬಿಸು, ಕುರಿಗಳನ್ನು ಪ್ರತ್ಯೇಕಪಡಿಸು, ನಿನ್ನ ಸಿದ್ಧತೆ ಅನುಗ್ರಹಿಸಿ ಎತ್ತರಪಡಲಿಕ್ಕೆ ಸಹಾಯ ಮಾಡು. ಜೊತೆಗೆ ಯೇಸು ಕ್ರಿಸ್ತನ ಹೆಸರಲ್ಲಿ ಬೇಡಿ ಹೊಂದಿದ್ದೇನೆ.